ಪ್ರಕೃತಿಯ 12 ಆ ಸಮಯದಲ್ಲಿ ಅರಸನಾದ 12:1 ಆ ಸಮಯದಲ್ಲಿ ಅರಸನಾದ ಏರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಪ್ರಕಟಣೆ ಗ್ರಂಥ ಬರೆದಿದ್ದು ಯಾರು? ಫಸ್ಟ್ ಎರಡನೇ ಶಿಷ್ಯ, ಮೂರನೇ ಶಿಷ್ಯ ಯಾಕೋಬನ ಏನ್ ಮಾಡಾಕದ್ರು? ಏನ್ ಮಾಡಾಕದ್ರು? ಏನು ಮಾತಾಡ್ಬೇಕು ಅಂತ ನಾನು ಯಾವಾಗಲೂ ಹೇಳ್ಕೊಡ್ತೀನಿ. ನಿಮ್ ಕೈಲಿ ವಾಕ್ಯ ಇದೆ, ನಿಮ್ಗೆಲ್ಲ ಕನ್ನಡ ಓದಕ್ ಬರುತ್ತೆ. ಏನ್ ಮಾಡ್ದಂತೆ ಯಾಕೋಬನ್ನ? ಹಂಗೆ ಮುಂದಕ್ಕೆ ಹೋದ್ರೆ ಯಾರನ್ನ ಹಿಡ್ಕೊಂಡು ಹೋಗಿದೆ? ಇದು ಯಹೂದರಿಗೆ ಮೆಚ್ಚುಗೆ ಆಗಿದೆ ಎಂದು ಹೇಳಿ ಅಷ್ಟೇ ನಿಲ್ಲದೆ ಪೇತ್ರನನ್ನು ಹಿಡಿದನು. ಆಮೇಲೆ ಭಾನುವಾರ ಬಂತ ಈ ವಾಕ್ಯ. ಪೇತ್ರನನ್ನ ಹಿಡಿದ್ರು. ಈಗ ಯಾಕೋಬನ್ನ ಜೊತೆಲಿದ್ದೋನೆ ಯಾಕೋಬನ್ನೇ ಕೊಂದ್ಮೇಲೆ ಪೇತ್ರನ ಏನಕ್ಕೆ ಇಟ್ಕೊಂಡೋಗಿರೋದು ಅಂತ ಅನ್ಕೊಂತೀವಿ. ನೋಡೋಣ. ಕೊಲ್ಲೋದಿಕ್ಕೆ ಟಕ್ಕತ್ ಎಚ್ಚೆತ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅವ್ರ ಸಭೆಯವರು? 5ನೇ ವಚನದಲ್ಲಿ ಯಾಕೆ ಈ ವಾಕ್ಯನ ತೋರಿಸ್ತಾ ಇರೋದು ನೋಡಿ. ಪೇತ್ರನ ಹಿಡ್ಕೊಂಡೋಗಿ ಏನ್ ಮಾಡ್ತಾ ಇದ್ದಾರೆ? ಯಾಕೋಬನ್ನ ಕೊಂದು ಬಿಡ್ತಾರೆ. ಪ್ರೇ ಮಾಡಿದ್ಕ ಮಲ್ಕೊಂಡಿದ್ದಾನಂತಿದೆ. ಬೇಕಾದ್ರೆ ನೋಡ್ಕೊಳ್ಳಿ. ಪೇತ್ರ ಏನ್ ಮಾಡ್ತಾ ಇದ್ದಾನಂತೆ? ಕಟ್ಟಲ್ಪಟ್ಟು ನಡುವೆ ನಿದ್ರೆ ಮಾಡುತ್ತಿದ್ದಾನಂತ 6ನೇ ವಚನದಲ್ಲಿದೆ ನೋಡಿ. ಪೇತ್ರ ಪ್ರೇಯರ್ ಮಾಡ್ಬೇಕಾಗಿತ್ತು, ನಿದ್ರೆ ಮಾಡ್ತಾ ಇದ್ದಾನೆ. ಪೇತ್ರ ಪ್ರೇಯರ್ ಮಾಡ್ಬೇಕಾಗಿತ್ತು, ಆಕ್ಚುಲಿ ನಿದ್ರೆ ಮಾಡ್ತಾ ಇದ್ದಾನೆ. ಅವ್ರ ಸಭೆಯವರು ಆಸಕ್ತಿಯಿಂದ ಪ್ರೇಯರ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂ ಬಿಡುಗಡೆ ಆಗೋ ತನಕ ಮಾಡಿದಾರ. ಅಲ್ಲೆಲ್ಲೂಯಾ. ಪಾಸ್ಟ್ಗೆ ಪ್ರೇಯರ್ ಬೇಕು, ಬೋಧಕನ ಪ್ರೇಯರ್ ಬಹಳ ಹೋರಾಟ ಇರ್ತೈತೆ, ತುಂಬಾ ಹೋರಾಟ ಇರ್ತೈತೆ. ಅವ್ರಿಗೆ ಬಿಟ್ಟು ಹೋಗ್ಬಿಡ್ತೈತೆ. ನಮ್ಮನ್ನ ತಿರ್ಗಾ ನೀನ್ ಯಾಕೆ ಬಿಡಿಸ್ತಾ ಅಂತ ನಿಂತ್ಕೊಂತೈತೆ ನಮ್ಮ ಮುಂದೆ. ಅವ್ರ ಹತ್ರ ಮುಂದೆ ಹೋಗ್ಬಿಟ್ಟು ಆಮೇನ್ ಹಲ್ಲೆಲೂಯಾ. ಸರಿ, ಇವತ್ತು ನಾವು ಪ್ರಕಟಣೆ ಗ್ರಂಥ ಅಂತ ಪ್ರತಿಯೊಬ್ಬರು ಇಂಟ್ರೆಸ್ಟ್ ತಗೊಳ್ಳಿ. ಪ್ರತಿಯೊಬ್ಬರು ಮಿಸ್ ಮಾಡ್ದಿರ ಬನ್ನಿ. ಇನ್ನು ಬೇರೆಯವರು ಕೂಡ ಕರ್ಕೊಂಡು ಬನ್ನಿ, ಹೇಳಿ ಅದ್ರ ಬಗ್ಗೆ ಹೇಳಿ. ಅವ್ರಿಗೆ ಚೆನ್ನಾಗಿದೆ, ಬನ್ನಿ ತಿಳ್ಕೊಬೇಕು. ಬೈಬಲ್ ಸ್ಟಡಿ ಅಂತಲೂ ಹೇಳಂಗಿಲ್ಲ, ಅದು ಥರ ಅದ್ಭುತವಾಗಿರ್ತದೆ. ಎಸ್, ಈಗ ನಾವು ನೇರವಾಗಿ ಪ್ರೇಯರ್ ಮಾಡಿದ್ದೀವಿ. ಸ್ಮಾಲ್ ಪ್ರೇಯರ್ ಮಾಡಿ ಪರಿಶುದ್ಧಾತ್ಮಗೆ ಒಪ್ಪಿಸ್ಬಿಟ್ಟು ಇವತ್ತಿನ ಮೆಸೇಜ್ ಒಳಗಡೆ ಹೊರಟು ಬಿಡೋಣ. ಆಮೇನ್ ಹಲ್ಲೆಲೂಯಾ. ಎಸ್, ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 1ನೇ ವಚನ ಓದಿ ಪ್ರೇಯರ್ ಮಾಡೋಣ. ರೆವಲ್ಯೂಷನ್ ಚಾಪ್ಟರ್ 31. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವರು. ಸಾಕ, ಪ್ರೇ ಮಾಡೋಣ ಕಣ್ಮುಚ್ಚಿ. ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತಾ ಪರಿಶುದ್ಧ ಆತ್ಮನೇ ಪರಲೋಕದಲ್ಲಿ ನಮ್ಮ ತಂದೆ, ಈ ಪರಿಶುದ್ಧ ದಿನದಲ್ಲಿ ಸ್ವಾಮಿ, ಪರಿಶುದ್ಧ ಸಮಯದಲ್ಲಿ ರಾಜ, ಪರಿಶುದ್ಧ ವೇಳೆಯಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ನಾನು ಪ್ರಾರ್ಥಿಸಿ ಬೇಡಿ ಬಂದಿದ್ದೀನಿ. ಆ ಭಾವನ ದಯೆ ಪಡೆಯಲಿ. ಈ ಪರಿಶುದ್ಧ ವೇಳೆಯಲ್ಲಿ ಅದ್ಭುತನಾಗಿ, ಅತಿಶಯನಾಗಿ ಆರಾಧನಾ ವೀರರಿಗೆ, ಆರಾಧನಾ ಕರ್ತನಿಗೆ ಘನ ಮಾನವನ್ನ, ಮಹಿಮೆ, ಪ್ರಭಾವವನ್ನ, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸ್ತೀನಿ. ಅಪ್ಪ, ಈ ಅಂತ್ಯಕಾಲದ ಮೆಸೇಜ್ಗಳಲ್ಲಿ ಈ ಪ್ರಕಟಣೆ ಗ್ರಂಥವನ್ನು ಸಂಪೂರ್ಣವಾಗಿ ಈ ಮಕ್ಕಳಿಗೆ ಪ್ರಕಟಿಸಲಿಕ್ಕೆ ನನಗೆ ಶಕ್ತಿಯನ್ನು ಕೊಡಪ್ಪ. ಪರಿಶುದ್ಧಾತ್ಮನ ಈ ಸ್ಥಳವನ್ನು ತುಂಬು, ಮಹಿಮೆಯನ್ನು ತುಂಬು. ಪ್ರತಿಯೊಬ್ಬರ ಕಣ್ಣುಗಳನ್ನ, ಕಿವಿಗಳನ್ನು ತೆರೆ, ಸತ್ಯಾಂಶ ಒಳಗಡೆ ಹೋಗೋದಕ್ಕೆ ಕೃಪೆಯನ್ನು ಕೊಡು. ಮಲ್ಟಿ ನೇಮ್ ಆಫ್ ಜೀಸಸ್. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್. ಬನ್ನಿ, ನಿಮ್ಮಲ್ಲಿರೋ ಪ್ರೀತಿಗೆ ಹೇಳ್ತೀನಿ. ನೀವು ನನ್ನ ಬೈಕೊಂಡ್ರೆ ನನಗೇನು ಗೊತ್ತಿಲ್ಲ, ನಾನು ನಿಮಗೆ ಒಳ್ಳೇದಕ್ಕೆ ಹೇಳಿರ್ತೀನಿ ಅಂತ ತಿಳ್ಕೊತೀನಿ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಸೊ 13:1 ಏನ್ ಹೇಳ್ತಾ ಇದೆ? ಸಮುದ್ರದಿಂದ ಒಂದು ಮೃಗ ಬರ್ತಾ ಇದೆ, ಬೀಸ್ಟ್. ಆಮೇನ್. ರೆವಲ್ಯೂಷನ್ ಚಾಪ್ಟರ್ 31. ಸಮುದ್ರದಿಂದ ಒಂದು ಮೃಗ ಬರ್ತಾ ಇದೆ. ಆ ಮೃಗಕ್ಕೆ 7 ತಲೆ ಇದೆ. ಆಮೇನ್, ಹಲ್ಲೆಲೂಯಾ. 10 ಕೊಂಬುಗಳಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೊ ನಾವು ಇವತ್ತು ಮಾತಾಡೋದು ಏನಂದ್ರೆ 7 ತಲೆಗಳ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ. ಯಾವ್ದ್ರ ಬಗ್ಗೆ? ಎಲ್ಲರೂ ಹೇಳಿ ಹಲ್ಲೆಲೂಯಾ. ಇಲ್ಲ, ಮಾತಾಡ್ತಾ ಇಲ್ಲ. ಪ್ರತಿಯೊಬ್ಬರು ಮಾತಾಡ್ಬೇಕು. ನಮ್ಮ ಬಾಯಲ್ಲಿ ಮಾತಾಡ್ತಾ ಅದು ನಮ್ಮಲ್ಲಿ ಕುತ್ಕೊಂಡ್ಬಿಡ್ತೈತೆ. ಇಲ್ಲಂದ್ರೆ ನಾಲಿಗೆ ಮಂದವಾಗುತ್ತೆ. ಮಾತಾಡ್ತಾ ಏನಾಗುತ್ತಂತೆ, ನಮ್ಮ ನಾಲಿಗೆ ಫ್ರೀ ಆಗ್ಬಿಡ್ತೈತೆ. ಇದಕ್ಕೆ ಹೇಳಿ ಅನ್ನೋದು. ನಾನು ಮಾತಾಡ್ತಾ ಇದ್ರೆ ಬಂದ್ಬಿಡ್ತೈತೆ. ಹಲ್ಲೆಲೂಯಾ. ನಾನು ಅಂದಿ ಅಂದಾಗ ನೀವು ಅಂದ್ಬಿಡಿ. ನಾನು ಅಂದಿಲ್ಲ ಅಂದ್ರೂ ಕೂಡ ನೀವು ಅನ್ನಿ, ನೀವು ಬಹಳ ಚೆನ್ನಾಗಿರ್ತೈತೆ. ಹಲ್ಲೆಲೂಯಾ.
7 ತಲೆಗಳ ಬಗ್ಗೆ ದೇವರು ನಮ್ಮ ಮಧ್ಯದಲ್ಲಿ ಇವತ್ತು ಮಾತಾಡ್ತಾರೆ. 7 ತಲೆಗಳನ್ನ ಕುರಿತು ಏನ್ ಹೇಳ್ತೈತೆ, ಏನು 7 ತಲೆಗಳ ರಹಸ್ಯ, ಅದು 7 ತಲೆಗಳ, ಅದು ಮನುಷ್ಯರ ತಲೆಗಳ, ಅದೇನ ಒಂದು ಸಾಮ್ರಾಜ್ಯಗಳ, ಅಥವಾ ಅದು 7 ಮೃಗಗಳ, ಏನು ನೋಡೋಣ ಗೌರ್ಮೆಂಟ್ಗಳ ದೇವರು ನಮ್ಗೆ ತೋರಿಸ್ತಾನೆ ಇವತ್ತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಸರಿಯಾಗಿರೋದು ಇನ್ನೊಂದು 2 ವಾಕ್ಯದ ಓದಿ. ಪ್ರಕಟಣೆ ಗ್ರಂಥ 17:9, ರೆವಲೇಷನ್ ಚಾಪ್ಟರ್ 17:9. ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. ಆ 7 ತಲೆಗಳು ಅವಾಗಲೇ ಓದ್ರಲ್ಲ, ಆ ವಾಕ್ಯ ಗಮನ ಇದೆಯಲ್ವಾ ಎಲ್ಲಾರ್ಗು? ಆ ವಾಕ್ಯ ಗಮನ ಬಂತ? ಅಲ್ಲೇ 13:1 7 ತಲೆ ಅಂತ ಬಂತು. ಆ 7 ತಲೆಗಳು ಅಂದ್ರೆ ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳು. ಹಲ್ಲೆಲೂಯಾ. 7 ತಲೆಗಳಂದ್ರೆ ಆ 7 ತಲೆ ಅಂದ್ರೆ ಯಾವುದು? 13:1 7 ತಲೆಗಳು, 7 ಬೆಟ್ಟಗಳು. ಪ್ರೈಸ್ ದ ಲಾರ್ಡ್. ನೋಡಿ ಹೆಂಗಿದೆ ಕನೆಕ್ಷನ್ ನೋಡು. ಆ ಅಂದ್ರೆ ಅಲ್ಲಿರೋ 7 ತಲೆ 7 ಬೆಟ್ಟ. ಒಂದು ಅಮೇನ್ ಪ್ಲೂರಿನಲ್, ಅಮೇನ್ ಇಮಿನಲ್, ಕ್ಯಾಪಿಟೋಲಿನ್, ಅಮೇನ್ ಕೂಲಿಸ್ ಕೂಲಿನ್, ಅಮೇನ್ ಪ್ಲಾಲೆಟೈಲಿನ್, ಸೀಲಿನ್, ಆಮೇನ್ ಅಬಿಲಿಟನ್, ಅವಲ್ ಟ್ರಿನ್. ಹಲ್ಲೆಲೂಯಾ. 7 ಬೆಟ್ಟಗಳು, 7 ಬೆಟ್ಟಗಳಾಯ್ತಲ್ವಾ? ಕ್ಲಿಯರ್. 7 ತಲೆಗಳು ಯಾರ್ಯಾರು ನೋಡೋಣ, ಕೆಳಗಡೆ ಹೋದಮ್ಮ. ಇದಲ್ಲದೆ ಆ 7 ಬಟ್ಟೆಗಳು 7 ತಲೆಗಳು ಏನನ್ನ ಸೂಚಿಸ್ತೈತೆ? 7 ಅರಸರನ್ನ ಸೂಚಿಸ್ತೈತೆ. 7 ಗೌರ್ಮೆಂಟ್ ಬರ್ಕೊಳ್ಳಿ. 7 ತಲೆ ಅಂದ್ರೆ 7 ಗೌರ್ಮೆಂಟ್, 7 ಅರಸುಗಳು, 7 ಬೆಟ್ಟಗಳು. 3 ಮೀನಿಂಗ್, 4 ಮೀನಿಂಗ್ ಐತೆ. 7 ತಲೆ ಅಂದ್ರು, ಅದನ್ನ 7 ಬೆಟ್ಟ ಅಂದ್ರು, 7 ಅರಸರು ಅಂದ್ರು, 7 ಗೌರ್ಮೆಂಟ್. ಹಲ್ಲೆಲೂಯಾ. ಅಲ್ಲಿಂದ ತಿರ್ಗಾ ಇದಕ್ಕೆ ಸಮಾನವಾಗಿರೋದು ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಎಲ್ಲಾನ ಇದೆಯಾ ನೋಡೋಣ. ದಾನಿಯೇಲ ಗ್ರಂಥ 7:3, ದಾನಿಯೇಲ್ ಚಾಪ್ಟರ್ 7:3. ಒಂದೊಂದಕ್ಕೂ ವಿಲಕ್ಷಣವಾದ 4 ದೊಡ್ಡ ಮೃಗಗಳು. ಸಾಗರ ಅಂದ್ರೆ ಸಮುದ್ರ. 13:1 ಎಲ್ಲಿಂದ ಏರಿ ಬಂತ ಮೃಗ? ಸಮುದ್ರದಿಂದ ಏರಿ ಬರುವುದನ್ನು ಕಂಡೆನು. ಸೇರಿ. ಹಲ್ಲೆಲೂಯಾ. ಇವನಿಗೆ ಯಾಕೆ 4 ಸರ್ಕಾರನ 4 ಅರಸುಗಳನ್ನ ತೋರಿಸ್ತಾ ಇದ್ದಾನಂದ್ರೆ ಆಲ್ರೆಡಿ 2 ಅರಸರು ಆಗೋಗಿದ್ದಾರೆ. 2 ದಾನಿಯೇಲ್ ತೋರಿಸೋಕೆ 2 ಅರಸರುಗಳ ಕತೆ. ಐಗುಪ್ತ ಸಾಮ್ರಾಜ್ಯ, ಅಸೀರಿಯ ಸಾಮ್ರಾಜ್ಯ ಆಗೋಗಿದೆ. ಬಾಬಿಲೋನ್ನ ತೋರಿಸ್ತಾ ಇದ್ದಾನೆ. 4 ಮೃಗಗಳಂದ್ರೆ ಬಾಬಿಲೋನ್ ಮೃಗ 1, ಹಲ್ಲೆಲೂಯಾ, ತಲೆ 1. ಇನ್ನೆರಡನೇದು ಮೇದಿಯ ಪೆರ್ಸಿಯ ತಲೆ, 2ನೇ ಮೃಗ. 3ನೇ ಮೃಗ ಗ್ರೀಕ್ ಸಾಮ್ರಾಜ್ಯ, ಅಲೆಕ್ಸಾಂಡರು. ಹಲ್ಲೆಲೂಯಾ, ಆಮೆನ್. ಗ್ರೀಕ್ ಸಾಮ್ರಾಜ್ಯ. 4ನೇ ಮೃಗ ರೋಮ್ ಸಾಮ್ರಾಜ್ಯ. ಆಮೆನ್. ಅಗಸ್ಟಿನ್ ಸೀಸನ್, ಜೂಲಿಯಸ್ ಸೀಸನ್, ಇವರೇ ರೋಮ್ ಸಾಮ್ರಾಜ್ಯದ ಸ್ಥಾಪಕರು. ಅಗಸ್ಟಿನ್ ಸೀಸರ್, ಜೂಲಿಯಸ್ ಸೀಸರ್, ಅಗಸ್ಟಿನ್ ಸೀಸರ್, ಜೂಲಿಯಸ್ ಸೀಸರ್, ರೋಮ್ ಸಾಮ್ರಾಜ್ಯ ಸ್ಥಾಪಕರು. ಬರ್ಕೊಬಿಡಿ. ಬೈಬಲೇ ನೋಡ್ಬೇಡಿ. ನೀವು ಬೈಬಲ್ ನೋಡಿದ್ರೆ ಇಲ್ಲಿ ಹೋಗ್ಬಿಡ್ತು. ಬರೀ ಬರ್ಕೊಳ್ಳೋದು ಮಾಡಿ ಮನೇಲಿ ಹೋಗಿ ನೋಡ್ಕೊಳ್ಳಿ. ಆಮೇಲೆ ಅಷ್ಟು ಬೆಳೆದಿಲ್ಲ ಅಂದ್ರೆ ನೋಡ್ಬೇಡಿ, ಬೆಳೆದಿದ್ರೆ ಮಾತ್ರ ನೋಡಿ. ಅಗಸ್ಟಿನ್ ಅಂದ್ರೆ ಹೆಂಗ್ ಬಂತಂದ್ರೆ ಆಗಸ್ಟ್ ತಿಂಗಳು ಕೇಳಿದಿರಾ? ಅವನ ಹೆಸರೇ ಆಗಸ್ಟಿನ್. ಆಗಸ್ಟಿನೇ ಆಗಸ್ಟ್ ಮಾಸ. ಈಗ ಹೇಳಿ ನೀವು ಇನ್ನೊಂದು. ಜೂಲಿಯಸ್ ಸೀಸರೇ ಜುಲೈ ಮಾಸ. ಅವ್ರು ನೋಡಿ ಆ ಹೆಸರಿಟ್ಟಿದ್ದು, ಬೇರೆ ಏನು ಅಲ್ಲ. ಆ ಹೆಸರುಗಳು ಬರಕ ತಿಂಗಳು 7ನೇ ತಿಂಗಳು ಜುಲೈ ಅಲ್ವಾ, ಜೂಲಿಯಸ್ ಸೀಸನ್. 8ನೇ ತಿಂಗಳು ಆಗಸ್ಟ್, ಅಗಸ್ಟಿನ್ ಸೀಸನ್. ಫಿನಿಶ್. ಇವರೇ ರೋಮ್ ಸಾಮ್ರಾಜ್ಯನ ಸ್ಥಾಪಿಸಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಕ್ಲಿಯರ್. 4 ಮೃಗಗಳು ಎಲ್ಲಿಂದ ಬರ್ತಾ ಇದೆ? ಸಮುದ್ರ ಅಂದ್ರೆ ಏನು? ನೀರಂದ್ರೆ ಏನಂತ ಹೋದ್ವಾರ ಹೇಳ್ಕೊಟ್ರು ದೇವರು ನಮ್ಗೆ. ಜನಾಂಗಗಳು, ಜನಗಳ ಮಧ್ಯದಲ್ಲಿ. ಆ ನೀರಂದ್ರೆ ಜನಗಳು. ಆ ನೀರಂದ್ರೆ ಹೋದ್ವಾರ ಕೊಟ್ಟೆ, ಜ್ಞಾಪಕ ಇದೆಯಾ? ನೀರಂದ್ರೆ ಜನ ಅಂತ ಹೇಳ್ಕೊಟ್ಟೆ. ನಮ್ಮ ಯೂಟ್ಯೂಬಲ್ಲಿ ಇದೆ, ನೋಡ್ಕೊಳ್ಳಿ. ಅದೇ ಯಾಕೆ ನೀವು ಗಬಗಬ ನೋಡ್ತೀರಾ? ಕೈ ಅಲ್ಲೇ ಇಟ್ಕೊಂಡು ಬೇಕಾದ್ರೆ ನೋಡಿ.
17ನೇ ಅಧ್ಯಾಯ ಬನ್ನಿ, ಚಕ್ಕಂತ ಪ್ರಕಟಣೆಗಂತ ಕೈ ಅಲ್ಲೇ ಇಟ್ಕೊಂಡು 17:1 ನೋಡಿ. ನೀವು ಕ್ಲಿಯರ್ ಆಗಿ ಆಮೇನ್ ಅಂದ್ರೆ ನನಗೆ ಬೇಗ ಫಾಸ್ಟ್ ಆಗಿ 17:15 ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರ ಸ್ತ್ರೀಯು ವಾಸವಾಗಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ, ಜನಸಮೂಹ, ಜನಭಾಷೆಗಳನ್ನೇ, ಸಮುದ್ರ ಅಲ್ಲ. ಹಾಗಾದ್ರೆ ಇದು ರಹಸ್ಯಗಳು. ಪ್ರಕಟಣೆ ಅಂದ್ರೆ ದೇವರು ತಿಳಿಸೋದು. ಸೀಕ್ರೆಟ್ಸ್ ಈಚೆ ಬರ್ತದೆ, ಸೀಕ್ರೆಟ್ಸ್ ಈಚೆ ಬರ್ತದೆ. ಮೇನ್ ಸೊ ಈಗ ದಾನಿಯೇಲ 7:31 4 ಮೃಗಗಳು ಬರ್ತಾ ಇದೆ. ಒಂದು ಮೃಗ ಬಾಬಿಲೋನು, ಎರಡನೇ ಮೃಗ ಮೇದಿಯ ಪಾರ್ಸಿಯಾ, ಮೂರನೇದು ಗ್ರೀಕ್ ಸಾಮ್ರಾಜ್ಯ, ನಾಲ್ಕನೇದು ರೋಮ್ ಡೈನಾಸಿಟಿ. ಇಂಗ್ಲಿಷಲ್ಲಿ ಡೈನಾಸಿಟಿ, ರೋಮ್ ಸಾಮ್ರಾಜ್ಯ. ಆಮೇಲೆ ಬೇಕಾದ್ರೆ ಅದು ಬರ್ಕೊಳ್ಳಿ, ರೋಮ್ ಡೈನಾಸಿಟಿ, ಗ್ರೀಕ್ ಡೈನಾಸಿಟಿ. ಆಮೇಲೆ ಇಂಗ್ಲಿಷ್ ಕಲ್ತ್ಕೊಂತೀರ ಅಷ್ಟೇ, ಇಂಗ್ಲಿಷಲ್ಲಿ ನಿಮ್ಗೂ ನೋಡಿ ಸಪೋರ್ಟ್ ಆಗುತ್ತೆ. ಪ್ರೈಸ್ ದ ಲಾರ್ಡ್. ಸೊ 4 ಮೃಗಗಳು ನೀರಿನ ಮಧ್ಯದಿಂದ ಬರ್ತಾ ಇದೆ. ಹಾಗಾದ್ರೆ ಆ ವಾಕ್ಯಕ್ಕೆ ಈ ವಾಕ್ಯಕ್ಕೆ ಸಂಬಂಧ ಬಂತು. ಈಗ 3 ವಾಕ್ಯಗಳು ಸಂಬಂಧ ಬರ್ತಾ ಇದೆ. 7 ಸೂಚಿಸ್ತಾ ಇದೆ, ನೀರಿಂದ ಬರ್ತಾ ಇದೆ. ಹಾಗಾದ್ರೆ ದಾನಿಯೇಲ್ ತೋರಿಸಿರೋದೇ ಯೋಹಾನನ್ನು ತೋರಿಸಿದ್ದಾನೆ. ಯೋಹಾನನಿಗೆ ಟೋಟಲ್ ಆಗಿ 7 ತಲೆನ ತೋರಿಸಿದ್ದಾನೆ. ದಾನಿಯೇಲನಿಗೆ 7 ತಲೆ ತೋರಿಸಿಲ್ಲ, 5 ತಲೆ ಮಾತ್ರ ತೋರಿಸಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದರಲ್ಲಿ ದಾನಿಯೇಲ 23ನೇ ವಚನ ಓದು. ದಾನಿಯೇಲ್ 7:23. ಆಗ ಅವನು ನನಗೆ ಆ 4ನೇ ಮೃಗವು ಲೋಕದಲ್ಲಿ ಉಂಟಾಗುವ 4ನೇ ರಾಜ್ಯ. ಹಲ್ಲೆಲೂಯಾ. ಲೋಕದಲ್ಲಿ ಉಂಟಾಗುವ 4ನೇ ರಾಜ್ಯ. ಆಮೇಲೆ ಅದು ಹಾಗಾದ್ರೆ ಅದು ತಲೆ ಅಲ್ಲ, ಅದು ಮೃಗ ಅಲ್ಲ, ಪ್ರಾಣಿ ಅಲ್ಲ, ಅದೊಂದು ಸರ್ಕಾರ, ಅದೊಂದು ಸಾಮ್ರಾಜ್ಯ. ಹಲ್ಲೆಲೂಯಾ. ಸ್ವಲ್ಪ ಕೇಳ್ತಾರೆ ನಿಮ್ಗೆ ಬರ್ತೈತೆ. ನೆಕ್ಸ್ಟ್ ಬರೋ ಮೆಸೇಜ್ಗಳಲ್ಲಿ ಇದು ನಿಮಗೆ ಕಾಂಟ್ಯಾಕ್ಟ್ ಸಿಗುತ್ತೆ. ಏನ್ ತಲೆನೋವೇ ತಗೋಬೇಡಿ. ಇದೇನು ಒಂಥರ ಇದೆ, ತಲೆ ಅಂತಾರೆ, ಗೌರ್ಮೆಂಟ್ ಅಂತಾರೆ, ಅರಸುಗಳಂತಾರೆ, ಬೆಟ್ಟಗಳಂತಾರೆ, ಆಮೇಲೆ ಅಂತ ಟೆನ್ಷನ್ ತಗೋಬೇಡಿ. ಅಲ್ಲೆಲ್ಲ ಕೇಳ್ತಾ ಇದ್ರೆ ಮಾತಾಡ್ತಾ ಇದ್ರೆ ಬಂದ್ಬಿಡ್ತದೆ. ಒರಿನೇ ಬೇಡ. ನೀವು ಮೊದಲಿಗಿಂತ ಎಷ್ಟೋ ಪ್ರಿಪೇರ್ ಆಗಿದ್ದೀರಾ ಅಂತ ನಾನು ನಂಬ್ತೀನಿ. ಮೊದಲಿಗಿಂತ ಎಷ್ಟೋ ಬದಲಾವಣೆ ದೇವರು ನಿನ್ನ ಜ್ಞಾನದಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಮನೇಲಿ ಹೋಗಿ ಓದಬೇಕು, ತೆಗಿಬೇಕು. ಚಕ ಅಂತ ಕೆಲಸ ಮುಗಿಸಿ ಟಕ ಅಂತ ಮಾಡ್ಕೊಟ್ಬಿಟ್ಟು ಮೊಬೈಲಲ್ಲಿ ಏನ್ ನೋಡ್ಬೇಕು ಎಲ್ಲ ಟಕ ಅಂತ ಮಾತಾಡ್ಬಿಟ್ಟು ಯಾರಿಗಾನ ಮೆಸೇಜ್ ಕಳಿಸ್ಬಿಟ್ಟು ಇಮಿಡಿಯೇಟ್ಲಿ ಕುತ್ಕೊಂಡ್ಬಿಡ್ಬೇಕು ದೇವ್ರ ಹತ್ರ. ಇನ್ನೊಂದ್ಸಾರಿ ನೋಡ್ಬಿಡೋಣ, ಬ್ರದರ್ ಹೇಳಿದ್ದು, ಫಾಸ್ಟರ್ ಹೇಳಿದ್ದು, ಆಮೇಲೆ ಅಂದ್ಬಿಟ್ಟು ಕುತ್ಕೊಂಡ್ಬಿಡ್ಬೇಕು. ಪ್ರೈಸ್ ದ ಲಾರ್ಡ್. ಅದು ಮಿಕ್ಕ ರಾಜ್ಯಗಳಿಗಿಂತ, ಹಾಗಾದ್ರೆ ಅದು ಕೂಡ ಬೇರೆ ರಾಜ್ಯಗಳು. ಯಾವ ರಾಜ್ಯ? ಗ್ರೀಕ್ ಸಾಮ್ರಾಜ್ಯ. ಮಿಕ್ಕ ರಾಜ್ಯಗಳಂತಿದೆ ನೋಡಿ. ಗ್ರೀಕ್ ಸಾಮ್ರಾಜ್ಯ, ಆಮೇಲೆ ಮೇದಿಯ ಪೆರ್ಸಿಯ ಸಾಮ್ರಾಜ್ಯ, ಬಾಬಿಲೋನ್ ಸಾಮ್ರಾಜ್ಯ, ಆಮೇಲೆ ಐಗುಪ್ತ ಸಾಮ್ರಾಜ್ಯ, ಅಸಿರಿಯ ಸಾಮ್ರಾಜ್ಯಗಳಿಗಿಂತ ವಿಲಕ್ಷಣವಾಗಿತ್ತು. 7 ಸಾಮ್ರಾಜ್ಯಗಳು, 5 ಸಾಮ್ರಾಜ್ಯಗಳಿಗಿಂತ ಇದು ಜಾಸ್ತಿ ಕಠಿಣವಾಗಿದೆ. ಆಮೇಲೆ ವಿಲಕ್ಷಣವಾಗಿ ಲೋಕವನ್ನೆಲ್ಲ ನುಂಗಿ ತುಳಿದು ಚೂರು ಚೂರು ಮಾಡುವುದು ಆ 10 ಕೊಂಬುಗಳ ಅಲ್ಲಿದೆ ನೋಡಿ. ಎಲ್ಲಿ ಹೇಳಿ? ಪ್ರಕಟಣೆಗಂತ 13:1 ಐತೆ. 10 ಕೊಂಬುಗಳಂತಿದೆ. ಇದಕ್ಕೆ ಕನೆಕ್ಷನ್ ಬರ್ತಾ ಇದೆ ನೋಡಿ. ಸಾಗರದೊಳಗಿಂದ ಬಂತು, ಸಮುದ್ರದಿಂದ ಬಂತು. ಸಾಗರನೂ ಒಂದೇ, ಸಮುದ್ರನೂ ಒಂದೇ. ಕನೆಕ್ಷನ್ ಸಿಕ್ಬಿಡ್ತಾ? ಹಳೆ ಒಡಂಬಡಿಕೆಯಲ್ಲಿರೋ ಪ್ರತಿ ವಾಕ್ಯಕ್ಕೂ ಹೊಸ ಒಡಂಬಡಿಕೆಯಲ್ಲಿರೋ ಪ್ರತಿ ವಾಕ್ಯಕ್ಕೂ ಹಳೆ ಒಡಂಬಡಿಕೆಯಲ್ಲಿ ಸಂಬಂಧ ಕೊಡ್ತಾ ಇದ್ದೀನಿ. ಆಮೇಲೆ ಬರೀ ಅಲ್ಲಿಂದ ಮಾತಾಡ್ತಾ ಇಲ್ಲ, ಆ ಕಡೆ ಈ ಕಡೆ ನಿಮ್ಮನ್ನ ವೇರಿಯೇಷನ್ ಮಾಡ್ತೇನೆ. ಆಮೇಲೆ ನಿಮ್ಗೆ ಸೂಚನೆ ಇರೋದು ಮರ್ತುಬಿಟ್ಟೆ. ಪ್ರಾರ್ಥನೆಯಿಂದ ಕೇಳ್ರಿ. ವಾಕ್ಯಗಳೆಲ್ಲ ಕಷ್ಟ. ಪ್ರಾರ್ಥನೆ ಮಾಡಿ ಇಂಟ್ರೆಸ್ಟೆಡ್ ಆಗಿ ಕೇಳುವಾಗ ನಿಮ್ಮ ಮೈಂಡ್ಗೆ ಹತ್ತೈತೆ. ಬೇಜಾರಾಗಿ ಕಷ್ಟವಾಗಿ ಕೇಳಿದ್ರೆ ಏನೋ ಅಂತ ಒಂದು ಬಂದು ಕುತ್ಕೊಂಡು ಹೋಗ್ಬಾರ್ದು. ಎರಡನೇದು, ಬುಕ್ಕು ಪೆನ್ ಎತ್ಕೊಂಡು ಬರ್ಕೊಬೇಕು. ಬರ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಬರೀಲೇಬೇಕು. ಇದು ಬರ್ದಿಲ್ಲ ಅಂದ್ರೆ ಪ್ರಕಟಣೆ ನಿಮ್ಗೆ ಅರ್ಥನೇ ಆಗಲ್ಲ. ನೀವೆಲ್ಲ ಇಷ್ಟು ಮಾತ್ರ. ನಾನು ಕ್ಯಾಲ್ಕುಲೇಟರ್ ಎತ್ಕೊಂಡು ಕುತ್ಕೊಂತೀನಿ. ಏನಿದೆ ಬ್ರದರ್ ಕ್ಯಾಲ್ಕುಲೇಟರ್ಗೆ ಅಂತೀರಾ? ಇದೆ, ಲೆಕ್ಕಾಚಾರ ಇದೆ ಬೈಬಲಲ್ಲಿ. ಆಮೇಲೆ 562 ದಿನಗಳಂತಿದೆ, 3.5 ತಿಂಗಳು ಅಂತ ಇರ್ತೈತೆ ಅಲ್ಲಿ. ಆಮೇಲೆ
1260 ದಿನಗಳು ಅಂತ ಇರ್ತೈತೆ. ಅದನ್ನೆಲ್ಲ ಲೆಕ್ಕ ಮಾಡಿ ಬರ್ಕೋಬೇಕು. ಆಮೇಲೆ 70 ವಾರಗಳಂತಿದೆ. 70 ವಾರ ಇಂಟು 7 ದಿನ ಬರ್ಕೋಬೇಕು. ಕ್ಯಾಲ್ಕುಲೇಟರ್ ಬೇಕಾ ಬೇಡವಾ? ಬಹಳ ಇದಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಪ್ರಕಟಣೆ ಗ್ರಂಥ 13:1, ಪ್ರಕಟಣೆ ಗ್ರಂಥ 17:9, ದಾನಿಯೇಲ ಗ್ರಂಥ 7:3, ದಾನಿಯೇಲ ಗ್ರಂಥ 7:23 3 ವಾಕ್ಯಗಳು ಕ್ಲೀನ್ ಆಗಿ ಸೂಚಿಸ್ತದೆ. 7 ತಲೆ ಅಂದ್ರೆ ಏನು? 7 ತಲೆ ಅಂದ್ರೆ 7 ಬಟ್ಟ, 7 ಬೆಟ್ಟ ಅಂದ್ರೆ 7 ಅರಸುಗಳು, ರಾಜರು, 7 ಸಾಮ್ರಾಜ್ಯಗಳು. ಈಗ 7 ಸಾಮ್ರಾಜ್ಯಗಳ ಹೆಸರು ಬರ್ಕೊಳ್ಳಿ ಇನ್ನೊಂದ್ಸರಿ. ಐಗುಪ್ತ ಸಾಮ್ರಾಜ್ಯ 1, ಅಸಿರಿಯ ಸಾಮ್ರಾಜ್ಯ 1, 2ನೇದು. 7 ತಲೆಗಳು ಯಾವುದು? 1ನೇ ತಲೆ ಯಾವುದು? ಐಗುಪ್ತ ತಲೆ. ಸುಮ್ಮನೆ ಅರ್ಥ ಕೇಳ್ತೀವಿ. ಐಗುಪ್ತ ಸಾಮ್ರಾಜ್ಯ ಹಾಕ್ಬಿಟ್ಟು ಇನ್ನೆಲ್ಲದಕ್ಕೂ ಅಸಿರಿಯ ಅಂತ ಬರ್ಕೊಳ್ಳಿ. ಸಾಮ್ರಾಜ್ಯ ಅಂತ ಬರಿಬೇಡಿ. ಐಗುಪ್ತ ಸಾಮ್ರಾಜ್ಯ, ಅಸಿರಿಯ ಸಾಮ್ರಾಜ್ಯ, ಆಮೇಲೆ ಫಾಸ್ಟ್ ಆಗಿರ್ಬೇಕು ಸ್ವಲ್ಪ. ಬಾಬಿಲೋನ್ ಸಾಮ್ರಾಜ್ಯ, ಬಾಬಿಲೋನ್ ಅಂತ ಹಾಕೊಳ್ಳಿ ಸಾಕು. ಮೇದಿಯ ಪೆರ್ಸಿಯ ಸಾಮ್ರಾಜ್ಯ, ಇದ್ರ ಹತ್ರ ಇದು ಬರ್ಕೊಳ್ಳಿ. ಮೊದಲು ಬರ್ದಿದ್ರೆ ಇದ್ರ ಹತ್ರ ಇದು ಬರ್ಕೊಳ್ಳಿ, ದೊಡ್ಡ ಬುಕ್ ಇಟ್ಕೊಬೇಕು. ಆಮೇಲೆ ಬಾಬಿಲೋನ್ ಸಾಮ್ರಾಜ್ಯ ಆದ್ಮೇಲೆ ಮೇದಿಯ ಪೆರ್ಸಿಯ ಸಾಮ್ರಾಜ್ಯ 4ನೇದು. 5ನೇ ಸಾಮ್ರಾಜ್ಯ ಗ್ರೀಕ್ ಸಾಮ್ರಾಜ್ಯ. 6ನೇ ಸಾಮ್ರಾಜ್ಯ ರೋಮ್ ಸಾಮ್ರಾಜ್ಯ. ಇವಾಗ 7 ತಲೆಗೆ ಇನ್ನೊಂದು ತಲೆ ಬೇಕಲ್ವಾ? ಪಾರ್ಪರಸ್ ಸಾಮ್ರಾಜ್ಯ. ಪಾರ್ಪರಸ್ 7 ಬಂತಾ? 7 ತಲೆಗಳಿಗೆ ಕೊಟ್ಬಿಟ್ರ? ಇವಾಗ 7 ತಲೆ ಅಂದ್ರೆ ಹೇಳಿ. 1ನೇ ತಲೆ ಐಗುಪ್ತ, 2ನೇ ತಲೆ ಅಸಿರಿಯಾ, 3ನೇ ತಲೆ ಬಾಬಿಲೋನು, 4ನೇ ತಲೆ ಮೇದಿಯ ಪೆರ್ಸಿಯ ಸಾಮ್ರಾಜ್ಯ, 6ನೇ ತಲೆ ರೋಮು, 7ನೇ ತಲೆ ಪಾರ್ಪರಸ್ಸು, 5ನೇದು ಹೇಳಿಲ್ಲ, 5ನೇದು ಗ್ರೀಕ್ ಸಾಮ್ರಾಜ್ಯ. ಪ್ರೈಸ್ ದಿ ಲಾರ್ಡ್. ಸಿಕ್ತ 7 ತಲೆಗಳು, 7 ರಾಜರು ಅಂತ ಹೇಳಿದ್ರು. ಆಮೇಲೆ ಐಗುಪ್ತಕ್ಕೆ ಯಾರು ರಾಜ? ಫರೋಹನ. ಆಮೇಲೆ ಅಸಿರಿಯ. ಕೊಡ್ತೀನಿ ಇವಾಗ ಎಲ್ಲ ವಾಕ್ಯಗಳು. ಅಲ್ಲಿ ಹೇಳ್ತಲ್ಲ 7 ರಾಜರು, ಸರ್ಕಾರ, ಗೌರ್ನಮೆಂಟ್ ಅಂತ ಹೇಳ್ತು. ಚೆನ್ನಾಗಿ ಗಮನ ಬಿಟ್ಟು ಕೇಳಿ. ಈಗ ನಾವು ಐಗುಪ್ತ ಸಾಮ್ರಾಜ್ಯದ ವಾಕ್ಯ ನೋಡೋಣ. ಬರ್ಕೊಳ್ಳಿ. ಐಗುಪ್ತ ಸಾಮ್ರಾಜ್ಯದ ಮುಂದ್ಗಡೆನೆ ವಾಕ್ಯನ ಬರ್ಕೊಳ್ಳಿ. ವಿಮೋಚನ ಕಾಂಡ 7:6, ಎಕ್ಸಿಡಸ್ ಚಾಪ್ಟರ್ 7:6, ಎಕ್ಸಿಡಸ್ ಚಾಪ್ಟರ್ 7:6. ಯೆಹೋವನ ಆಜ್ಞೆಯಂತೆ ಮೋಶೆ ಆರೋನರು ಮಾಡಿದರು. ಅವರು ಫರೋಹನ ಹತ್ತಿರ ಮಾತಾಡಿದ ಕಾಲದಲ್ಲಿ, ಯಾರ ಹತ್ರ? ಫರೋಹನ. ಐಗುಪ್ತ ಸಾಮ್ರಾಜ್ಯದ ಅರಸ ಯಾರು? ಅವ್ರ ಹೆಸರುಗಳು ಬೇರೆ ಇರ್ತದೆ. ಆ ಅರಸನಿಗೆ ಏನಂತಾರೆ ಅವರು? ಐಗುಪ್ತ ಸಾಮ್ರಾಜ್ಯದಲ್ಲಿ ಫರೋಹನನು. ಹೋಗಿ ಅಲ್ಲಿ ಅಡಿಮೆಗಳಾಗಿದ್ದಂತ, ದಾಸರಾಗಿದ್ದಂತ ಇಸ್ರಾಯೇಲ್ನ ಕರ್ಕೊಂಬಂದ ಮೋಶೆನ ಆರೋನನ್ನ ದೇವರು ಕಳಿಸ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಫರೋಹನನ್ನ ಕೇಳ್ತಾ ಇದ್ದಾರೆ. ಫರೋಹನ ಹತ್ರ ನಿಲ್ಲುವಾಗ ಮೋಶೆಗೆ 80 ವರ್ಷ, ಅವರ ಅಣ್ಣನಿಗೆ 83 ವರ್ಷ. ಕರೆಕ್ಟ್ ಇದೆಯಾ ವಾಕ್ಯದಲ್ಲಿ? ಆಮೇಲೆ 13ನೇ ವಚನ ಹೋದ ಮಾತ್ರಲ್ಲೇ 7:13. ಯೆಹೋವನು ಮೊದಲು ಹೇಳಿದಂತೆ ಫರೋಹನ ಹೃದಯವು ಕಠಿಣವಾಯಿತು. ಅವನು ಅವರ ಮಾತಿಗೆ ಕಿವಿಗೊಡದೆ ಹೋದನು. ಯಾರಿಗೆ? ಫರೋಹನನು ಮೋಶೆ ಮತ್ತು ಆರೋನರ ಮಾತಿಗೆ ಕಿವಿಯೇ ಕೊಟ್ಟಿಲ್ಲ. ಇಸ್ರಾಯೇಲ್ ಮಾತಿಗೆ. ನಿಮ್ಗೆ ಇವಾಗ ನಾನು ಹೇಳಿದೆ 7 ಅರಸುಗಳು, 7 ತಲೆಗಳ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ. 7 ತಲೆಗಳು ಯಾವಂದ್ರೆ ಐಗುಪ್ತ ಸಾಮ್ರಾಜ್ಯ 1, ಅಸಿರಿಯ ಸಾಮ್ರಾಜ್ಯ 1, ಬಾಬಿಲೋನ್ ಸಾಮ್ರಾಜ್ಯ 1, ಮೇದಿಯ ಪೆರ್ಸಿಯ ಸಾಮ್ರಾಜ್ಯ 1, ಗ್ರೀಕ್ ಸಾಮ್ರಾಜ್ಯ 1, ರೋಮ್ ಸಾಮ್ರಾಜ್ಯ 1. 7ನೇ ತಲೆ 13:1, 7 ತಲೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ 7 ತಲೆಗಳಲ್ಲಿ 7ನೇ ತಲೆನೇ ಪಾರ್ಪರಸ್ ಸಾಮ್ರಾಜ್ಯ. 8ನೇ ಒಂದು ಇದೆ, ಅದ್ರ ಬಗ್ಗೆ ಎತ್ತಿಲ್ಲ. ಬರೀ 7 ತಲೆಗಳಂದ್ರೆ ಏನು? 7 ತಲೆಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ, ಬೇರೆ ಏನು ಗಮನಿಸ್ಬೇಡಿ. 7 ತಲೆನ ಮೈಂಡಲ್ಲಿ ಇಟ್ಕೊಂಡು ಕೇಳಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ಈಗ ಯಾವ ತಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ? ಯಾವ ಸಾಮ್ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ದೇವರು? 1ನೇ ತಲೆ ಐಗುಪ್ತ ಸಾಮ್ರಾಜ್ಯ. ಅದಕ್ಕೆ ಅರಸನ ಯಾರು? ಫರೋಹನನು. 7:6 ಅವ್ರ ಮುಂದೆ ನಿಂತಿದ್ದಾರೆ, ಬಿಡ್ತಾ ಇಲ್ಲ. 13ನೇ ವಚನದಲ್ಲಿ. ಆಮೇಲೆ ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಈ ಐಗುಪ್ತ, ಅಸಿರಿಯಾ, ಬಾಬಿಲೋನ್, ಮೇದಿಯ ಪೆರ್ಸಿಯಾ, ಗ್ರೀಕ್ ಸಾಮ್ರಾಜ್ಯ, ರೋಮ್ ಸಾಮ್ರಾಜ್ಯ, ಪಾರ್ಪರಸ್ ಸಾಮ್ರಾಜ್ಯ,
ಈ ಸಾಮ್ರಾಜ್ಯಗಳು ಎಲ್ಲಾನು ದೇವರಿಗೆ, ದೇವ್ರ ಮಕ್ಕಳಿಗೆ ಎಗೇನಿಸ್ಟ್, ವಿರೋಧ. ಈ ಎಲ್ಲಾ ಸಾಮ್ರಾಜ್ಯಗಳಲ್ಲಿ ಸೈತಾನ ಇರ್ತಾನೆ. ಇದು ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಆಮೇಲೆ ಎಲ್ಲ ಸಾಮ್ರಾಜ್ಯಗಳಲ್ಲಿ ಸೈತಾನ ಇರ್ತಾನೆ. ಪ್ರತಿ ಸಾಮ್ರಾಜ್ಯದಲ್ಲಿ ಕೂಡ ಸೈತಾನ ಇರ್ತಾನೆ. ಹೊರಗಡೆ ಬರ್ಕೋಬೇಕು. 7 ಸಾಮ್ರಾಜ್ಯದಲ್ಲಿ ಕೂಡ ಸೈತಾನ ಕೆಲಸ ಮಾಡಿದೆ, ದೇವ್ರ ಮಕ್ಕಳನ್ನು ವಿರೋಧಿಸಿದ್ದಾನೆ. ಹೆಂಗೆ ಹೇಳಿ? ಮೋಶೆ ಹುಟ್ಟಿದಾಗ ಏನ್ ಮಾಡಿದ್ರು? ಮಕ್ಕಳನ್ನೆಲ್ಲ, ದೇವ್ರ ಮಕ್ಕಳು ತಾನೆ, ಅವ್ರು ಇಬ್ರಿಯರು ಸಾಯಿಸ್ಬಿಟ್ಟು, ಆಮೇಲೆ ಅವ್ರನ್ನ ಪ್ರೇಯರ್ ಮಾಡಕ್ ಬಿಟ್ಟಿಲ್ಲ, ಆಮೇಲೆ ಅವ್ರಿಗೆ ಕೂಲಿ ಕೊಟ್ಟಿಲ್ಲ. ಅವ್ರ ಮೊರೆ ಇಟ್ಟಿತ್ತಾನೆ ಮೋಶೆ ದೇವ್ರನ್ನ ಕಳಿಸಿದ್ರು. ದೇವ್ರ ಮೋಶನ ಕಳಿಸಿದ್ರು. ಅವ್ರು ಅಳ್ತಾ ಇದ್ರು ಅಂತ, ನಮ್ಮನ್ನು ಬಂದು ಬಿಡಿಸ್ಕೊಂಡು ಹೋಗು ದೇವ್ರೇ, ಯೆಹೋವಾ, ಅಬ್ರಹಾಮನ್ ದೇವ್ರೇ, ಇಸಾಕನ್ ದೇವ್ರೇ, ಯಾಕೋಬನ್ ದೇವ್ರೇ ಅಂತ ಮೊರೆ ಇಟ್ರಂತೆ. ಪೀಡಿಸ್ತಾ ಇದ್ರು, ಕಾಡ್ತಾ ಇದ್ದಾರೆ. ನೀವು ಮಾತ್ರ ಹೋಗಿ, ನಿಮ್ಮ ಮಕ್ಕಳು ಹೆಂಡತಿ ಇಲ್ಲೇ ಅಂತ ತಿರ್ಗಾ ಸೆಕೆಂಡ್ ಟೈಮ್. 3ನೇ ಟೈಮ್ ಹೇಳಿದ್ರು, ನೀವು ನಿಮ್ಮ ಮಕ್ಕಳು ಹೋಗಿ, ಹೆಂಗಸರು ಹೋಗಿ, ಮಕ್ಕಳು ಇಲ್ಲೇ ಇರಲಿ. ಅದನ್ನೂ ಒಪ್ಪಲಿಲ್ಲ ದೇವರು, ಮೋಶೆ. 4ನೇದು ಹೇಳಿದ್ರು, ಆಮೇಲೆ ನೀವೆಲ್ಲ ಇರಲಿ, ನಿಮ್ಮ ಪ್ರಾಣಿಗಳು, ಆಸ್ತಿ ಎಲ್ಲ ಇಲ್ಲೇ ಇರಲಿ, ಹಸುಗಳು, ಮೇಕೆಗಳು ತಗೊಂಡು ಹೋಗ್ರಿ. ಅದು ಯಾವಿಲ್ಲ, ನಾವು ಟೋಟಲ್ ಆಗಿ ಹೋಗ್ಬೇಕು, ಎಲ್ಲಾರು ಹೋಗ್ಬೇಕು, ಎಲ್ಲ ದೂರ ಹೋಗಿ ನಾವು ಮಾಡ್ಬೇಕು. ಬಹಳ ಪೀಡಿಸಿದ್ರು, ಬಹಳ ಬಂಧಿಸಿದ್ರು, 400 ವರ್ಷ ಕಾಡಿದ್ರು. ಅಲ್ಲಿ ಸೈತಾನ ಇದ್ದಾನೆ. ಸೇಮ್ ಬ್ರದರ್, ಸೈತಾನ ಇರ್ತಾನ ಗೌರ್ಮೆಂಟ್ಗಳಲ್ಲಿ. ಈಗಿರೋ ಎಲ್ಲ ಗೌರ್ಮೆಂಟಲ್ಲಿ ಇರ್ತಾನೆ. ನಾನು ಹೇಳ್ತೀನಿ, ಎಲ್ಲ ಗೌರ್ಮೆಂಟಲ್ಲಿ ಸೈತಾನ ಇರ್ತಾನೆ. ಇಲ್ಲಾಂದ್ರೆ ಅವ್ರು ದೇವ್ರ ತರ ಕೆಲಸ ಮಾಡ್ತಾರೆ. ಮೇನ್ ಸೈತಾನ ಇದ್ದಾನ ಅನ್ನೋದಕ್ಕೆ ವಾಕ್ಯ ತಗೊಳ್ಳಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ದಾನಿಯೇಲ ಗ್ರಂಥ 10ನೇ ಅಧ್ಯಾಯ 20ನೇ ವಚನ. ದಾನಿಯೇಲ್ ಚಾಪ್ಟರ್ 10:20. ಆಮೇಲಿಲ್ಲ, ಅಲ್ಲೆಲ್ಲೂಯಿಲ್ಲ, ಏನೇನು ನೋಡ್ತಾ ಇದ್ದೀರಿ? ಪ್ರೈಸ್ ದ ಲಾರ್ಡ್. ಅಲ್ಲೆಲ್ಲೂಯಾ. ಮೋದಿ ಸೈತಾನ ಇದ್ದಾನೆ ನೋಡಿ ಗೌರ್ಮೆಂಟ್ಗಳಲ್ಲಿ. ಇವಾಗ ನೀವು ಕೇಳೋ ವಾಕ್ಯದಲ್ಲಿ 4ನೇ ಗೌರ್ಮೆಂಟ್, 5ನೇ ಗೌರ್ಮೆಂಟ್, 4ನೇ ತಲೆ 5ನೇ ತಲೆಯಲ್ಲಿ ಸೈತಾನ ಇದ್ದಾನಂತ ವಾಕ್ಯ ಕ್ಲೀನ್ ಆಗಿ ಹೇಳ್ತಾ ಇದೆ. ಓದಿ ಹೋಗ್ಬೇಕು ಬೇಗ. ಅಲ್ಲೆಲ್ಲೂಯಾ. ಚೆನ್ನಾಗಿ ಫಾಸ್ಟ್ ಆಗಿ ಕೇಳ್ಬೇಕು. ಅಲ್ಲೆಲ್ಲೂಯಾ. ದಾನಿಯೇಲ 10:20. ಅವನು ನನಗೆ ಹೀಗೆ ಹೇಳಿದನು. ನಿಮ್ಗೆ ಗೊತ್ತಿಲ್ವೋ? ನಿಮ್ಗೆ ಕೇಳ್ತಾ ಇದ್ರೆ ಲೇಟ್ ಆಗುತ್ತೆ. ಆಕ್ಚುಲಿ ಇದು ದಾನಿಯೇಲ್ ಹತ್ರ ಮಿಕಾಯೇಲ್ನು ಮಾತಾಡ್ತಾರೆ. ದಾನಿಯೇಲ್ ಹತ್ರ ಮಿಕಾಯೇಲು, ಗಾಬ್ರಿಯಲ್ ದೂತರು ಮಾತಾಡ್ತಾ ಇರೋದು. ಮಾತಾಡುವಾಗ ಏನಂತ ಹೇಳ್ತಾ ಇದ್ದಾರೆ ನೀವು ಕೇಳಿ. ನಿನಗೆ ಗೊತ್ತು ತಾನೆ ದಾನಿಯೇಲ? ಈಗ ನಾನು ಪಾರಸಿಯ ರಾಜ್ಯದ ದಿವ್ಯ ಪಾಲಕನೊಂದಿಗೆ ಮಿಕಾಯೇಲ್ ದೂತನೋಗಿ ಹೋರಾಡ್ಬೇಕಂತೆ. ಮಿಕಾಯೇಲ್ ಬಂದು ಪರಲೋಕದ ದೊಡ್ಡ ಏಂಜಲ್, ಫೈಟರ್, ಇಂಗ್ಲಿಷ್ ಹೋರಾಟ ಮಾಡೋರು. ಅವರು ಆತ್ಮದಲ್ಲಿದ್ದಾರ, ಶರೀರದಲ್ಲಿದ್ದಾರ? ಆತ್ಮದಲ್ಲಿರ್ತಾರೆ. ಕರೆಕ್ಟ್, ಆತ್ಮದಲ್ಲಿರ್ತಾರೆ. ಆತ್ಮದಲ್ಲಿರೋರ ಹತ್ರನೇ ಅವರು ಓಡಾಡೋದು. ಆಮೇನ್. ಹಲ್ಲೆಲೂಯಾ. ದಿವ್ಯ ಪಾಲಕನೊಂದಿಗೆ ಅಂತ ಹೇಳಿದ್ಮೇಲೆ ಮುಂದಕ್ಕೆ ಏನೇ ಅಂತ ನೋಡಿ. ಪಾರಸಿ ಅಂದ್ರೆ ಮೇದಿಯ ಪಾರಸಿಯ ಸಾಮ್ರಾಜ್ಯ. ದಿವ್ಯ ಪಾಲಕನೊಂದಿಗೆ ಹೋರಾಡಲು ಹಿಂದಿರುಗಬೇಕು. ನಾನು ಆ ಹೋರಾಟವನ್ನು ಮೀರಿದ ಕೂಡಲೇ ಗ್ರೀಕ್ ರಾಜ್ಯದ ದಿವ್ಯ ಪಾಲಕರು ಅಂದ್ರೆ ಆ ಒಂದು ಗೌರ್ಮೆಂಟ್ ಅಲ್ಲಿ, ಆ ಗೌರ್ಮೆಂಟ್ ತಲೆಯಲ್ಲಿ ಸೈತಾನ ಕೆಲಸ ಮಾಡ್ತಾರೆ. ನೋಡಲಿ ದಿವ್ಯ ಪಾಲಕನಲ್ಲಿ ನೋಡ್ಕೊಳ್ಳಿ. ಎಲ್ಲ ದಿವ್ಯ ಪಾಲಕನಲ್ಲಿ ಎದುರು ಬೀಳಬೇಕು ನಾನು. ತಕ್ಕಂತ ಏಜಸ್ಕೇಲ 28:2-12-14 ಓದಿ. ಬರ್ಕೊಬಿಡಿ. ಫಸ್ಟ್ ಬರ್ಕೊಳ್ಳಿ ಪ್ಲೀಸ್. ಫಸ್ಟ್ ಬರ್ಕೊಳ್ಳಿ. ರೆವಲ್ಯೂಷನ್ ಚಾಪ್ಟರ್ ಬರೆದ್ರೇನೆ ಅರ್ಥ ಆಗೋದು. ಮನೆಗೆ ಹೋಗಿ ಓದಿದ್ರೇನೆ ಅರ್ಥ ಆಗೋದು, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಬರ್ಕೊಳ್ಳಿ, ಫಸ್ಟ್ ಬರ್ಕೊಳ್ಳಿ. ಬರ್ಕೊಂಡ್ರಾ? ಏಜಸ್ಕೇಲ ಗ್ರಂಥ 28:2-12-14. ಕಿವಿಗಳು ಶಾರ್ಪ್ ಇರಬೇಕು. ಏಜಸ್ಕೇಲ್ 28:2-12-14. ಆಮೇನ್. ಇದರಲ್ಲಿ ಸೈತಾನ ಇರೋದು ತೋರಿಸ್ತಾನೆ ನೋಡಿ. ಓದಿ 28:2. ನೀನು ತೂರಿನ ಪ್ರಭು ಅಂದ್ರೆ ಯಾರು? ಅರಸ. ಪ್ರಭು ಅಂದ್ರೆ ಅರಸ, ಕಿಂಗ್. ತೂರನ ಪ್ರಭುವಿಗೆ ಹೀಗೆ ನೋಡಿ, ಹಿಂಗೇಳು ಅಷ್ಟೇ. ಯೆಹೆಜ್ಕೇಲನಿಗೆ ಹೇಳ್ತಾ ಇದ್ದಾರೆ, ತೂರನ ಪ್ರಭುವಿಗೆ ಹಿಂಗೇಳು,
ಈಗ ನೀನು ಯಾವ ವಾಕ್ಯ ಓದ್ತಿ ಅಂದ್ರೆ ನೆಕ್ಸ್ಟ್ 12 ಓದು. ನರಪುತ್ರನೇ ತೂರಿನ ಅರಸನ ಬರ್ತಾ ಇದೆ ನೋಡಿ. ಪ್ರಭು ಅಂದ್ರೆ ಅರಸನ ವಿಷಯದಲ್ಲಿ ಶೋಕ ಗೀತವನ್ನೆತ್ತಿ ಸಾಕು. ಈಗ 14 ಓದಿ. ಅದು ಅರಸನಿಗೆ ಹೇಳೋ ತರ ಇರ್ತೈತೆ, ಅರಸನಿಗಲ್ಲ. ಯಾರಿಗೆ ಹೇಳ್ತಾರೆ ನೋಡು, ನೀನು ನೆರಳು ಕೊಡುವ ಕೆರೋಬಿ, ರಾಜ ಕೆರೋಬಿನ. ಈಗ ಹೇಳಿ ನೀವು ಮನೆಗೆ ಹೋಗಿ ಓದಿ 28 ಅಧ್ಯಾಯ ಪೂರ್ತಿ ಸೈತಾನ ಬಗ್ಗೆ ಬರೆದಿರೋ ಅಧ್ಯಾಯ. ಯೆಜೆಸ್ಕೇಲ 28 ಪೂರ್ತಿ ಸೈತಾನ ಬಗ್ಗೆ ಅಧ್ಯಾಯ. ಸೈತಾನು ಹೆಂಗಿದ್ದ, ಹೆಂಗ್ ಬಿದ್ದ, ಏನ್ ಪಾಪ ಮಾಡ್ದ, ಏನ್ ಲಾಭದೇವಿ ಮಾಡ್ದ, ಆ ಗ್ರಂಥ ಮೊದಲೆಲ್ಲ ಹೇಳಿದ್ದೀನಿ, ತಿರ್ಗಾ ಹೇಳ್ತಾ ಇದ್ದೀನಿ. ಮೊದಲು ಹೇಳ್ಕೊಟ್ಟಿದ್ದೀನಿ, ನೀವು ಬರ್ಕೊಂಡಿರ್ತೀರ ಮರ್ತೋಗಿರ್ತಾರೆ, ನೋಡ್ಕೊಳ್ಳಿ. ಯೆಜೆಸ್ಕೇಲ 28ನೇ ಅಧ್ಯಾಯ, ಯೆಶಾಯ ಗ್ರಂಥ 14ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ ಸೈತಾನ ಬಗ್ಗೆ ಹೇಳೋದು. ಪ್ರಕಟಣೆ ಗ್ರಂಥ 12, ಯೆಶಾಯ ಗ್ರಂಥ 14, ಯೆಶಾಯ ಗ್ರಂಥ 14, ಪ್ರಕಟಣೆ ಗ್ರಂಥ 12. ಆಮೆನ್, ಹಲ್ಲೆಲೂಯಾ. ಯೆಜೆಸ್ಕೇಲ ಪ್ರೈಸ್ ದ ಲಾರ್ಡ್ 28ನೇ ಅಧ್ಯಾಯ ಸೈತಾನ ಬಗ್ಗೆ ಹೇಳೋದು. ಕೇಳಕ್ಕೆ ರಾಜನಿಗೆ ಹೇಳ್ದಂಗೆ ಇರ್ತೈತೆ. ನಾನು ಫಸ್ಟ್ ಓದುವಾಗ ಹಂಗೆ ಅನ್ಕೊಂಡಿದ್ದು. ಆಮೇಲೆ ಓದ್ತಾ ಕೆರೂಬಿ ಅಂತಾನೆ, ಪರಲೋಕದಲ್ಲಿ ಇದ್ದೆ ಅಂತಾನೆ. ಓ, ಇದು ರಾಜನಿಗೆಲ್ಲ ಹೇಳ್ತಾ ಇರೋದು, ರಾಜನ ಒಳಗಡೆ ಇರೋ ಸೈತಾನನಿಗೆ ಹೇಳ್ತಾ ಇರೋದು ದೇವರು. ನಿಮ್ಮ ಮನೆಗೆ ಹೋಗಿ ಓದಿ, ಕೆರೂಬಿ ಅಂತಿದೆ 14 ವರ್ಡ್ಸ್ ಅಲ್ಲಿ ನೋಡಿ. ಆಮೇನ್, ನೆರಳು ಕೊಡುವ. ಕಂಟಿನ್ಯೂ ಮೇಡಮ್, ಫಾಸ್ಟ್ಗೆ. ಕರೆಕ್ಟ್ ಫಾಸ್ಟ್ ಆಗೋದಮ್ಮ. ನಿನ್ನಲ್ಲಿ ತಪ್ಪೇ ಸಿಗ್ಲಿಲ್ಲ. ಹಂಗಾದ್ರೆ ತಪ್ಪು ಮಾಡಿದ್ದೀನಿ, ಸಿಕ್ಕುವ ತನಕ ನಿನ್ನ ನಡತೆ ನಿರ್ದೋಷವಾಗಿದ್ದು ನಿನ್ನನ್ನು ತಳ್ಳಿಬಿಟ್ಟಿ ಅಂತ ಮುಂದಕ್ಕೆ ಓದ್ಕೊಳ್ಳಿ ನೀವು ಮನೇಲಿ ಹೋಗ್ಬಿಟ್ಟು. ಈ ವಾಕ್ಯಗಳು ಕೂಡ ಏನ್ ಕೊಡ್ತಾ ಇದೆ? ಗ್ರೀಕ್ ಸಾಮ್ರಾಜ್ಯದಲ್ಲಿ ಏನಿದೆ, ಯಾರಿದ್ದ? ಸೈತಾನ ಇದ್ದ. ಮೇದಿಯ ಸಾಮ್ರಾಜ್ಯದಲ್ಲಿ ಯಾರಿದ್ದ? ಸೈತಾನ ಇದ್ದ. ಇಲ್ಲಿ ಯಾವ ಅರಸನ ತೋರಿಸ್ತಾ ಇದ್ದಾನೆ? ತೂರೆ. ಯಾವ ಅರಸನ ಹೆಸರೇನು ನೋಡಿ? ಅಲ್ಲಮ್ಮ, ಅರಸನ ಹೆಸರು ನಾನೇ ಹೇಳ್ಬಿಟ್ಟೆ ಅವಾಗಲೇ, ತಿರ್ಗಾ ಹೇಳಕ್ಕೆ ಯಾಕೆ ನಾಚಿಕೆ ಪಡ್ತೀರ? ತೂರಿನ ಅರಸನು ಹೇಳ್ತಾ, ತೂರಿನ ಅರಸನಿಗೆ ಹೇಳ್ತಾ ಸೈತಾನ ಬಗ್ಗೆ ಹೇಳ್ತಾ ಇದ್ದಾರೆ. ನಮಗೆ ಸ್ಟಾರ್ಟ್ ಮಾಡಿದ್ದು ತೂರಿನ ಅರಸನು. ಅದೇ 8 ಮುಗಿತಾ ಇದ್ರೆ ನೋಡ್ತಾ ಇದ್ರೆ ಕತೆ ಸೈತಾನ ಬಗ್ಗೆ ಇದೆ. ಹಲ್ಲೆಲೂಯಾ. ಯಾರ ಬಗ್ಗೆ ಇದೆ? ಸೈತಾನ ಬಗ್ಗೆ ಇದೆ. ಪ್ರೈಸ್ ದ ಲಾರ್ಡ್. ಸೊ 7 ಸಾಮ್ರಾಜ್ಯದಲ್ಲಿ 7 ತಲೆಗಳಲ್ಲಿ ಕೂಡ ಸೈತಾನ ಇದ್ದೇ ಇರ್ತಾನೆ. ಐಗುಪ್ತ ಸಾಮ್ರಾಜ್ಯದಲ್ಲಿ ಫಸ್ಟ್ ಏನ್ ಮಾಡ್ದ? ಮಕ್ಕಳನ್ನ ಸಾಯಿಸ್ತಾ, ಅವ್ರನ್ನ ಪೀಡಿಸ್ತಾ. 400 ವರ್ಷ ಕೂಲಿ ಕೊಟ್ಟಿಲ್ಲ, ಸರಿಯಾಗಿ ಊಟ ಕೊಟ್ಟಿಲ್ಲ, ಬಿಟ್ಟಿಲ್ಲ, ಆರಾಧನೆ ಮಾಡಕ್ ಬಿಟ್ಟಿಲ್ಲ, ದೇವ್ರು ಅವ್ರ ಊರಿಗೆ ಹೋಗಕ್ ಬಿಟ್ಟಿಲ್ಲ, ಪೇಮೆಂಟ್ ಕೊಡೋದು ಬೇಡ, ಸುಮ್ಮನೆ ಬಿಡೋದ್ರೂ ಬಿಟ್ಟಿಲ್ಲ ಅವನು. ಕಡೆಗೆ ಅವ್ರ ಲೈಫಲ್ಲಿ 13 ಅದ್ಭುತಗಳನ್ನ ದೇವ್ರು ತೋರಿಸಿ ಅವ್ರನ್ನ ಹೊರಗಡೆ ತಗೊಂಡ್ಬಂದ. ಆಮೇನ್. ಸೊ ಐಗುಪ್ತ ಸಾಮ್ರಾಜ್ಯಕ್ಕೆ ವಾಕ್ಯ ಕೊಟ್ಟೆ. ಆಮೇನ್. ವಿಮೋಚನಾ ಕಾಂಡ 7:6, ವಿಮೋಚನಾ ಕಾಂಡ 7:13 ಕೊಟ್ಟೆ. ಅದ್ರ ಜೊತೆಲಿ ಬರ್ಕೊಳ್ಳಿ 10:3, 10:11. ಸೊ ಐಗುಪ್ತ ಸಾಮ್ರಾಜ್ಯ ಯಾಕೆ ಬಿದ್ದೋಯ್ತು? ದೇವ್ರ ಮಕ್ಕಳನ್ನ ವಿರೋಧಿಸ್ತ. ನಾನೇ ಅಂತ, ನಾನೇ ರಾಜ, ನಾನೇ ಪರಾಕ್ರಮಿ. ಆಮೇಲೆ ಸಾಮ್ರಾಜ್ಯ ಅಂದ್ರೆ ಏನ್ ಗೊತ್ತಾ? ಪ್ರಪಂಚನೇ ಆಳೋರು ಅಂತ. ದೇವ್ರು ಅವ್ರಿಗೆ ಅಧಿಕಾರ ಕೊಟ್ಟಿರ್ತಾನೆ, ಪಿಶಾಚಿಗೆ ಒಳಗಾಗ್ಬಿಡ್ತಾರೆ. ಈಗ ಅರ್ಥ ಆಯ್ತು ಅನ್ಕೊಂತೀನಿ. ಅವ್ರು ಕೊಡೋದು ಯಾರು? ಆ ಪರೋಹನ ನಿರ್ಮಾಣ ಮಾಡೋದು ಯಾರು? ದೇವರು. ಅವರು ದೇವರ ಒಂದು ಅಧೀನದಲ್ಲೇ ಕೆಲಸ ಮಾಡಬೇಕಾದ್ರೆ ಸೈತಾನಿಗೆ ಒಳಗಾಗ್ಬಿಟ್ಟು ದೇವ್ರ ಮಕ್ಕಳನ್ನ ಪೀಡಿಸೋದು, ದೇವ್ರ ಮಕ್ಕಳಿಗೆ ವಿರುದ್ಧವಾಗಿ ಶಾಸನ ತರೋದು, ಕಾನೂನುಗಳು ತರೋದು ಮಾಡಿ ಕಂಪ್ಲೀಟ್ ಆಗಿ ನಿಲ್ ಮಾಡ್ಬಿಡ್ತಾರೆ. ಐಗುಪ್ತ ಸಾಮ್ರಾಜ್ಯದಲ್ಲಿ ಸೈತಾನ ಇರೋದು ನೋಡಿದ್ರಿ. ಐಗುಪ್ತ 1ನೇ ತಲೆ ನೋಡಿದ್ರಿ. 2ನೇ ತಲೆಗೆ ಹೋಗೋಣ. ಅಸಿರಿಯ ಸಾಮ್ರಾಜ್ಯ. ವಾಕ್ಯ ಯೆಶಾಯ 36ನೇ ಅಧ್ಯಾಯಕ್ಕೆ ಫಾಸ್ಟ್ ಆಗಿ ಓದಿ, ನಿಮ್ಮ ಮನೆಗೆ ಓದ್ಕೋಬೇಕು. 36ನೇ ಅಧ್ಯಾಯ, ಯೆಶಾಯ 36, ಐಶಾಯ 36. ಆಮೇನ್, ಹಲ್ಲೆಲೂಯಾ. ಏನು ತಪ್ಪಾಗಿ ಕೊಡ್ತಾನ ವಾಕ್ಯ ಅಂತ ಒಂದು ಡೌಟ್ ಬೇರೆ ನನ್ನ ಮೇಲೆ. ಆಮೇನ್. ನಾನು ಅದಕ್ಕೆ ಹೇಳ್ತಾ ಇಲ್ಲ, ವಾಕ್ಯ ಕರೆಕ್ಟಾಗಿದೆ. ಇನ್ನೊಂದು ಸಾರಿ ಕನ್ಫರ್ಮ್ ಮಾಡ್ಕೊತಾರೆ. ಕರೆಕ್ಟಾಗಿದೆ, ಬರ್ಕೊಳ್ಳಿ. 36ನೇ 1ನೇ ವಚನ.
36 4ನೇ ವಚನ, 36 7ನೇ ವಚನ, 36 10ನೇ ವಚನ, 36 14ನೇ ವಚನ, 36 37ನೇ ವಚನ, 10ನೇ ತಿರ್ಗಾ 10ರಿಂದ 37 ಇಲ್ಲ, ಕ್ಯಾನ್ಸಲ್ ಮಾಡಿ 37 ಹೊಡೆದಾಕಿ. 37ನೇ ಅಧ್ಯಾಯ, 37ನೇ ಅಧ್ಯಾಯದಲ್ಲಿ 10ರಿಂದ 11 ಅದು ಏಷ್ಯಾ ಇದೆ, ಎಲ್ಲ ಏಷ್ಯಾ ಇದೆ. ಅಲ್ಲಿ ನೀವು 36:1 ವಾಕ್ಯ ಓದಿ. ಅರಸನಾದ ಹಿಜ್ಕೀಯನ ಆಳ್ವಿಕೆಯ 14ನೇ ವರ್ಷದಲ್ಲಿ, ಇವತ್ತು ಸಿಕ್ಕಿ ನೋಡಿ ನಿಮ್ಗೆ ಪದ, ಅಶ್ಶೂರ್ಯದ ಅರಸನ, ಅಶ್ಶೂರ್ಯ ಸಾಮ್ರಾಜ್ಯ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅಶ್ಶೂರ್ಯ ಸಾಮ್ರಾಜ್ಯ ಬಂತು ನೋಡಿ. ಅಲ್ಲಿ ಅರಸನಾದ ಸನ್ಹೇರೀಬನು, ಅಲ್ಲಿ ಐಗುಪ್ತ ರಾಜನ ಹೆಸರು ಫರೋಹನ, ಅವನಿಗೊಂದು ಹೆಸರು ಇರ್ತೈತೆ. ಇಲ್ಲಿ ಅಸೀರಿಯ ಸಾಮ್ರಾಜ್ಯ, ಅಲ್ಲಿ ಆ ಕಾಲದಲ್ಲಿ, ಈ ಹಿಜ್ಕೀಯನ ಕಾಲದಲ್ಲಿ ಸನ್ಹೇರೀಬನು ಅರಸನು. ಪ್ರೈಸ್ ದ ಲಾರ್ಡ್. 1ನೇ ವಾಕ್ಯದಲ್ಲಿ ಆ ರಾಜ್ಯ, ಅವನ ಅರಸನ ಹೆಸರು ಇದೆ, ಸಾಮ್ರಾಜ್ಯ ಹೆಸರಿದೆ, ಅರಸನ ಹೆಸರಿದೆ. ಸಿಕ್ತಲ್ವಾ? ಆಮೇನ್. 4ನೇ ವಚನದಲ್ಲಿ ಏನಿದೆ? ಇಸ್ರಾಯೇಲರಿಗೆ ವಿರುದ್ಧವಾಗಿ ಬಂದಿದ್ದಾನೆ. ಆಮೇನ್. 7ನೇ ವಚನದಲ್ಲಿ ರಾಜನಿಗೆ ವಿರುದ್ಧವಾಗಿ ಮಾತಾಡ್ತಾನೆ. 10ನೇ ವಚನದಲ್ಲಿ ರಾಜನಿಗೆ ಅವನು ತಲೆ ಕೆಡಿಸ್ತಾನೆ, ಇಸ್ರಾಯೇಲ್ ತಲೆ ಕೆಡಿಸಿ. 14ನೇ ವಚನದಲ್ಲಿ ಹಿಜ್ಕೀಯನ ಮಾತು ಕೇಳಬೇಡಿ, ನನ್ನನ್ನ ಯೆಹೋವನೇ ಕಳಿಸಿರೋದು, ನಾನು ಇದುವರೆಗೂ ಎಲ್ಲಾ ರಾಜ್ಯಗಳನ್ನು ಗೆದ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ನನಗೆ ಸಮಾನ ಯಾರೂ ಇಲ್ಲ, ಈ ನಿಮ್ಮನ್ನ ನನಗೆ ಅಧೀನ ಮಾಡಿರ್ತಾನ ಅಂತ ಮಾತಾಡ್ತಾ ಇದ್ದಾನೆ. ಇದು ಕೊಚ್ಕೊಳ್ಳೋದು. ಇದು ಏನೇನದು ನಿಮ್ಗೆ ನೆಕ್ಸ್ಟ್ ವಾಕ್ಯದಲ್ಲಿ ಸಿಗ್ತೈತೆ, ಕೊಚ್ಕೊಳ್ಳೋ ಮಾತೇ ಸಿಗ್ತೈತೆ. ಈ ರಾಜರ ಹತ್ರ, ಚೀಫ್ ಮಿನಿಸ್ಟರ್ಗಳ ಹತ್ರ, ಪ್ರೈಮ್ ಮಿನಿಸ್ಟರ್ಗಳ ಹತ್ರ, MLAಗಳ ಹತ್ರ, ಅಧಿಕಾರಿಗಳ ಹತ್ರ, ಎಲೆಕ್ಷನ್ ಅವ್ರ ಹತ್ರ, ಅಧಿಕಾರಿಗಳ ಹತ್ರ ಒಂದು ಗರ್ವ, ಅಹಂಕಾರ, ಕೊಚ್ಕೊಳ್ಳೋದನ್ನೋದು ಇದ್ದೇ ಇರ್ತೈತೆ. ಅವ್ರು ಇಷ್ಟೇ ಸಾಫ್ಟ್ ಆಗಿ ಮಾತಾಡ್ಲಿ, ಅವ್ರ ಒಳಗಡೆ ಆ ಗರ್ವ, ಅಹಂಕಾರ, ಕೊಚ್ಕೊಳ್ಳೋದು, ನಾನೇ ಅನ್ನೋದು, ಆ ಅಹಮ್ಮು, ಆ ದುಡ್ಡು, ಆ ಅಧಿಕಾರ, ಆ ಪೊಸಿಷನ್ನು ಅವರನ್ನ ಇದು ಮಾಡ್ತಾ ಇರ್ತಾರೆ. ಆಮೇನ್. ಹಲ್ಲೆಲೂಯಾ. 37:10-11 ಕಂಪ್ಲೀಟ್ಲಿ ಇನ್ನೂ ವಿರೋಧಿಸ್ತಾ ಇರ್ತಾನೆ. ಆ ಎಂಡಿಂಗ್ ಅಧ್ಯಾಯದಲ್ಲಿ ಕಂಪ್ಲೀಟ್ ದೇವ್ರ ಅವನನ್ನ ಓಡಿಸ್ಕೊಂಡು ಹೋಗಿ ಕಡೆಗೆ ಅವನನ್ನ ಅವ್ರ ದೇವ್ರ ಆಲಯದಲ್ಲಿ ಕೊಂದು ಬಿಡ್ತಾನೆ. ಅವನ್ನ ಸನ್ನಿಬೀರನನ್ನ ಏನ್ ಮಾಡ್ತಾನೆ? ಅವ್ರ ದೇವ್ರ ಆಲಯದಲ್ಲಿ ದೇವರೇ ಕೊಂದಾಕ್ಬಿಡ್ತಾನೆ. ಒಂದು ವಿಷಯ ಕೇಳ್ತಾನೆ, ನಿನ್ಗೆ ಯಾರಿಗೋ ವಿರುದ್ಧವಾಗಿ ಬಂದಿದ್ದಾರೆ ಅಂತ, ಅದು ಕೇಳಿದ ತಕ್ಷಣ ಓಡ್ಬಿಡ್ತಾನೆ. ಇಸ್ರಾಯೇಲ್ ದೇಶನ ಬಿಟ್ಟು ಹಿಜ್ಕೀಯನ ಮಾತು ಕೇಳಬೇಡಿ, ನೀವು ದೇವ್ರನ್ನ ನಂಬ್ಕೊಳ್ಳಿ, ದೇವ್ರು ಬಿಡಿಸ್ತಾನಂತಾನೆ, ಕೇಳಬೇಡಿ. ಭಯಕ್ಷಣೆ ಚೂರ್ ಮಾಡ್ತೀನಿ ಅಂತಾನೆ, ಹಿಂಗೆ ಹೇಳ್ತಾನೆ, ಹಂಗೆ ಹೇಳ್ತಾನೆ. ಹಿಜ್ಕೀಯನ ಮಾತು ಕೇಳಬೇಡಿ. ನೀವು ಮನೇಲಿ ಓದ್ತೀರಾ? ನಾಳೆ ಬಂದು ಕೇಳ್ತೀನಿ, ನಾನು ಗಮನ ಬಿಟ್ಟು ಕೇಳ್ತೀನಿ. ಯಾವ್ದನ್ನ ಕೇಳ್ತೀನಿ ಅಂದ್ರೆ 36ನೇ ಅಧ್ಯಾಯ 37ನೇ ಅಧ್ಯಾಯ ಓದಿದ್ರೆ ದೇವ್ರ ಮಕ್ಕಳಿಗೆ ವಿರುದ್ಧವಾಗಿ ಮಾತಾಡ್ತಾನೆ. ಅಸಿರಿಯ ಸಾಮ್ರಾಜ್ಯ ಅಂತಿದೆ, ಅಸಿರಿಯ ಸಾಮ್ರಾಜ್ಯ ಅರಸನ ಹೆಸರು ಕೂಡ ಇದೆ. ಇವ್ರಿಗೆ ಕ್ಯಾಪಿಟಲ್ ಸಿಟಿ ಯಾವ್ದು ಗೊತ್ತಾ? ಹೇಳಿ, ಯಾರು ಹೇಳಿದ್ದೀನಿ ನಾನು. ಅಸಿರಿಯ ಸಾಮ್ರಾಜ್ಯಕ್ಕೆ ಕ್ಯಾಪಿಟಲ್ ಸಿಟಿ ಯಾವ್ದು ಹೇಳಿ? ಅಸಿರಿಯ ಗೌರ್ಮೆಂಟ್ಗೆ, ರೋಮ್ ಗೌರ್ಮೆಂಟ್ಗೆ ವ್ಯಾಟಿಕನ್ ಸಿಟಿ. ನೀವು ಬಾಬಿಲೋನ್ ಸಾಮ್ರಾಜ್ಯ ಬೇರೆ ಇದೆಮ್ಮ, ಇದಾದ್ಮೇಲೆ ಬರೋದವರು. ಬಾಬಿಲೋನ್ ಇರಾನ್, ಇರಾಕ್, ಅಸಿರಿಯ ಬಂದು ಬೇರೆ ಕಡೆ ಬರೋದು. ಅಂದ್ರೆ ಐಗುಪ್ತ ಸಾಮ್ರಾಜ್ಯ ಅಂದ್ರೆ ಪ್ರಪಂಚನೇ ಕಂಟ್ರೋಲ್ ಮಾಡ್ತಾ ಇದೆ. ಅವ್ರನ್ನ ದಬ್ಬಿಟ್ಟು ಬಾಬಿಲೋನ್ ಸಾಮ್ರಾಜ್ಯ ಕೊಡ್ತಾನೆ. ಅದು ದೇವರೇ ಕೊಡೋದು ಅವ್ರಿಗೆ ಅಧಿಕಾರ. ದಾನಿಯೇಲ ಗ್ರಂಥದಲ್ಲಿ ನೀವು ಓದಿದ್ದೀರ, ಅವೆಲ್ಲ ಸಿಕ್ಕಿದೆ, ಓದ್ಕೊಳ್ಳಿ. ದೇವರು ಕೊಡೋದು ಅವ್ರಿಗೆಲ್ಲ ಪೊಸಿಷನ್, ಸರ್ಕಾರ, ಗೌರ್ಮೆಂಟ್. ಪ್ರೈಸ್ ದ ಲಾರ್ಡ್. ಆಮೇನ್. ಕೇಳಿ ಚೆನ್ನಾಗಿ. ಹಲ್ಲೆಲೂಯಾ. ನಿನಿವೆ ಅಂತ ಬರ್ಕೊಳ್ಳಿ. ಫಸ್ಟ್ ನಿನಿವೆ ಅಂತ ಬರ್ಕೊಳ್ಳಿ. ಹೇಳಿದ್ದೀನಿ, ಯಾಕೆ ಮರ್ತೋಗಿದ್ದೀರಾ? ಬರ್ಕೋಬೇಕಲ್ವಾ? ಇದ್ರ ಕ್ಯಾಪಿಟಲ್ ಸಿಟಿ ಯಾವುದು ಹೇಳಿ? ಕರ್ನಾಟಕ ಕ್ಯಾಪಿಟಲ್ ಸಿಟಿ ಯಾವ್ದು ಹೇಳಿ? ರಾಜಧಾನಿ ಚಿಕ್ಕಬಳ್ಳಾಪುರನ? ಬೆಂಗಳೂರೇ. ಹಲ್ಲೆಲೂಯಾ. ಬ್ಯಾಂಗ್ಳೂರು. ಕರ್ನಾಟಕ ರಾಜಧಾನಿ ಬೆಂಗಳೂರು. ಭಾರತದ ರಾಜಧಾನಿ ಡೆಲ್ಲಿ, ನ್ಯೂ ಡೆಲ್ಲಿ. ನಾಟ್ ಡೆಲ್ಲಿ, ನ್ಯೂ ಡೆಲ್ಲಿ. ಆಮೇಲೆ ದೆಹಲಿ ಸ್ಟೇಟ್, ನ್ಯೂ ಡೆಲ್ಲಿ ಕ್ಯಾಪಿಟಲ್ ಸಿಟಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೊ ಈ ಅಸಿರಿಯ ಸಾಮ್ರಾಜ್ಯದ ಒಂದು ಇದು ಯಾವುದು? ಕ್ಯಾಪಿಟಲ್ ಸಿಟಿ ನಿನಿವೆ. ನಿನಿವೆಯವರು ಏನು? ಮನ ಮುರುಗಿ ದೇವರ ಕಡೆಗೆ ತಿರುಗಿ ದೇವರು ಅವರನ್ನ ಕ್ಷಮಿಸಿದ್ರು. ಅವರನ್ನ ದೇವರು
ಕ್ಷಮಿಸಿದ್ರು. ಪ್ರೈಸ್ ದ ಲಾರ್ಡ್. ಅದಕ್ಕೆಲ್ಲ ವಾಕ್ಯ ಇದೆ. ನಿನಿವೆ ಬಗ್ಗೆನೇ ವಾಕ್ಯ ಇದೆ, ಅಧ್ಯಾಯಗಳಿದೆ, ಗ್ರಂಥಗಳಿದೆ. ಯೋನ ಎಲ್ಲಿ ಕಳಿಸಿದ್ದು? ನಿನಿವಿಗೆ. ಅವನು UKಗೆ ಹೋದ. ಪ್ರೈಸ್ ದ ಲಾರ್ಡ್. ತ್ರಾಶೀಸ್ಗೆ ಹೋದ. ಪ್ರೈಸ್ ದ ಲಾರ್ಡ್. ಸೊ ಇದರಲ್ಲಿ ಕೂಡ ನಾನು ಮಾತಾಡೋ ಮಾತುಗಳು ನೀವು ಓದಿ. ಅಹಂಕಾರ, ಕೊಚ್ಕೊಳ್ಳೋದು, ನಾನೇ ಎಲ್ಲಾ ದೇಶಗಳನ್ನ ಗೆದ್ಕೊಂಡ್ ಬಂದ್ಬಿಟ್ಟೆ ಅಂತಾನೆ. ಸನ್ನಿಬೀರ್ನ ಏನಂತಾನೆ? ಸನ್ನಿರೀಬನ್ ಏನಂತಾನೆ? ನಾನು ಎಲ್ಲಾ ರಾಜ್ಯಗಳನ್ನ, ದೇಶಗಳನ್ನ ಗೆದ್ಕೊಂಡ್ ಬಂದಿದ್ದೀನಿ. ಈ ಇಸ್ರಾಯೇಲ್ ದೇಶನ ನಿಮ್ಮನ್ನ ನನಗೆ ದೇವ್ರು ಒಪ್ಪಿಸ್ತೀರಿ ಇರ್ತಾನ ಅಂತ ಕೊಚ್ಕೊಂತ. ನಾನು ನಿಮ್ಮ ಮನೆಗೆ ಹೋಗಿ ಓದ್ಬೇಕು ಪ್ಲೀಸ್. 5 ನಿಮಿಷದಲ್ಲಿ ಓದಾಗ್ತಾರೆ. 36ನೇ ಅದೇ ಅಷ್ಟೇ. 5 minutes ನಾನು ಹೇಳಿದ ಮಾತುಗಳೆಲ್ಲ ನಿಮ್ಗೆ ಸಿಕ್ಬಿಡ್ತದೆ. 2ನೇ ತಲೆ ಯಾವುದು? ಅಸಿರಿಯ ಸಾಮ್ರಾಜ್ಯ. ಅದ್ರ ಕ್ಯಾಪಿಟಲ್ ಸಿಟಿ ಯಾವುದು? ನಿನಿವೆಯ ಪಟ್ಟಣ. 1,20,000 ಜನ ಇದ್ರಂತೆ ಅವಾಗ್ಲೇನೆ. 5,000 ವರ್ಷಗಳಿಂದ ಆ ಸಿಟಿಯಲ್ಲಿ ಎಷ್ಟು ಜನ ಇದ್ರಂತೆ? 1,20,000. ದೊಡ್ಡ ಕಥೆ ಅದು. ಹಲ್ಲೆಲೂಯಾ. ಸೊ ಆ ವಾಕ್ಯಗಳೆಲ್ಲ ಬರ್ಕೊಂಡ್ರಲ್ಲ. ಆಮೇನ್. ಅಸಿರಿಯ ಸಾಮ್ರಾಜ್ಯ. ಸಿಸ್ಟರ್ వాక్యం రాసుకుండా ఐగుప్త ఈ దేవుడు 7 తలల గురించి 7 heads గురించి మాట్లాడుతున్నాడు. ఆమేన్. దానికి వాక్యము రెవల్యూషన్ చాప్టర్ 13:1, రెవల్యూషన్ చాప్టర్ 17:9, దానియేల్ చాప్టర్ 7:3 and దానియేల్ చాప్టర్ 7:23. ఫస్ట్ తల ఐగుప్త సామ్రాజ్యము, ఈజిప్షియన్ డైనాసిటీ ఇంగ్లీష్లో. ఈజిప్షియన్ డైనాసిటీ వాక్యం ఎక్సోడస్ చాప్టర్ 7:6, ఎక్సోడస్ చాప్టర్ 7:13, ఎక్సోడస్ చాప్టర్ 10:3 and 11. అసీరియా సామ్రాజ్యం దొరికింది అనుకుంటాను. అసీరియా సామ్రాజ్యము ఏషయా గ్రంథం 36-37 2 అధ్యాయాలు. ನೆಕ್ಸ್ಟ್ 7ನೇ ತಲೆಯಲ್ಲಿ 7 ತಲೆಗಳಲ್ಲಿ 3ನೇ ತಲೆ ಯಾವ್ದು ಹೇಳಿ ಇವಾಗ ನೀವು? ಬಾಬಿಲೋನ್ ಸಾಮ್ರಾಜ್ಯ. ಇದು ನಿಮ್ಗೆ ಸ್ವಲ್ಪ ಚೆನ್ನಾಗಿ ಪರಿಚಯ ಇರೋದೆ, ನಾನು ಜಾಸ್ತಿ ಹೇಳ್ಕೊಂಬಂದಿದ್ದೀನಿ. ಅದಕ್ಕೆ ವಾಕ್ಯ ನೋಡಿ 4:28-32. ದಾನಿಯೇಲ್ ಚಾಪ್ಟರ್ 4:28-32. ದಾನಿಯೇಲ 4:28. ನೀವು ಫಾಸ್ಟ್ ಆಗಿಲ್ಲ, ಟೈಮ್ ವೇಸ್ಟ್ ಮಾಡ್ತೀರಿ ನೀವು, ಯಾಕಂದ್ರೆ ಕರೆಕ್ಟ್ ಟೈಮ್ ಪಿಕಪ್ ಮಾಡ್ಬೇಕಲ್ಲ. ಇದೆಲ್ಲ ರಾಜನಾದ ನೆಬೂಕದ್ನೆಚ್ಚರನು ಅನುಭವಕ್ಕೆ ಬಂದು 12 ತಿಂಗಳು ಕಳೆದ ನಂತರ ಅವನು ಬಾಬೇಲಿನ ಅರಮನೆಯ ಮೇಲೆ ಎಲ್ಲ ಆಯ್ತು, ಚೆನ್ನಾಗಿತ್ತು, ಗೌರ್ಮೆಂಟ್ ಸ್ಟ್ರಾಂಗ್ ಆಗೋಯ್ತು, ಎಲ್ಲಾ ದೇಶಗಳು ಇವನು ಕೊಟ್ಬಿಟ್ಟ. ಎಷ್ಟು ದೇಶ ಗೊತ್ತಾ? 127 ದೇಶ ಕೊಟ್ಬಿಟ್ರು. ಎಲ್ಲದಕ್ಕೆ ಇವನೇ ಕಿಂಗು. ಎಲ್ಲ ರಾಜ್ಯಗಳು, ಸ್ಟೇಟ್ಗಳು, ಗೌರ್ಮೆಂಟ್ಗಳು, ಎಲ್ಲ ಯೂನಿಯನ್ ಇವನ್ ಕೈಯಲ್ಲೈತೆ. ಎಲ್ಲ ಒಂದು ಕಾಲದಲ್ಲಿ 3 ಖಂಡ ಇತ್ತು. 3 ಖಂಡಕ್ಕೂ ಇವನೇ ರಾಜ. ಯುರೋಪ್ ಖಂಡ, ಆಫ್ರಿಕಾ ಖಂಡ, ಏಷ್ಯಾ ಖಂಡ, 3 ಖಂಡಗಳಿಗೆ ಇವನೇ ರಾಜ. ಟೋಟಲ್ ಕಿಂಗು. ಅದ ಮಹಾರಾಜ ಅಂತಾರೆ. ನೀವು ಓದ್ಕೊಳ್ಳಿ. 1ನೇ ಅಧ್ಯಾಯ 2ನೇ ಅಧ್ಯಾಯ ಮಹಾರಾಜ ಅಂತೀವಿ. ಈಗ ಮುಂದೆ ಓದು ವಾಕ್ಯದಲ್ಲಿ. ಓದಮ್ಮ, ಕಂಟಿನ್ಯೂ ಮಾಡಮ್ಮ. ಕೇಳ್ಬೇಕೆಲ್ಲಾರು. ಮಹಾಬಾಬೇಲ್ ಅಂತ ಕೊಚ್ಚಿಕೊಂಡನಂತಿದೆ. ಕೊಚ್ಕೊಳ್ಳೋದು ಸೈತಾನ ಬುದ್ಧಿ. ಬರ್ಕೊಳ್ಳಿ ಎಲ್ಲಾರು. ನಿಮ್ಮ ಹತ್ರ ಏನಾನ ಅಂತ ಬುದ್ಧಿ ಇದ್ರೆ ಕೊಚ್ಕೊಳ್ಳೋದು ಬಿಡ್ಬಿಡಿ. ಒಂದ್ಸಾರಿ ಒಂದು ಸಭೆಯಲ್ಲಿ ಕುಳಿತು ವಾಕ್ಯ ಕೇಳ್ತಾ ಇದ್ದೆ. ಪಾಸ್ಟರು ಅವ್ರ ಹೆಸರು ಕರೆದ್ಬಿಟ್ಟು, ನಿಮಗೆ ಎಷ್ಟು ಎಕರೆ ಜಮೀನಿದೆ ಅಂದ್ರೆ 28 ಎಕರೆ ಅಂತ ಹೇಳಿದ್ರು. ಎಷ್ಟು ಎಕರೆ? 28. ಅವ್ರಿಗಿರೋದೇ 3/4 ಎಕರೆ. ಅವ್ರಿಗಿರೋದೇ 3/4 ಎಕರೆ. ಅವ್ರು ಹೇಳಿದ್ದು 28 ಎಕರೆ. ಕೊಚ್ಕೊಳ್ಳೋದು. ನಮ್ಮ ಮನೆ ಹಿಂಗಿದೆ, ನಮ್ಮ ಮನೆಯಲ್ಲಿ ಟಿವಿ ಇದ್ದದ್ದು, ನಮ್ಮ ಬಟ್ಟೆ ಇತ್ತು, ನಮ್ಮ ಸ್ಕೂಲ್ ಹಿಂಗಿದ್ರೆ ಹಂಗಂತ ಹೇಳೋದು ಎಲ್ಲ ಬಹಳ ವಿಷಯದಲ್ಲಿ ಕೊಚ್ಕೊಳ್ಳೋದು ಜಾಸ್ತಿ ಇದೆ. ಕೊಚ್ಕೊಳ್ಳೋ ಆತ್ಮ ಸೈತಾನ್. ಅದ್ರ ಗತಿ ಏನಾಯ್ತು ಗೊತ್ತಾ? ಆಮೇಲೆ ದಾವೀದ ಏನ್ ಮಾಡ್ತಾ ಇದ್ದ? ಫಸ್ಟ್ ಕೆಲಸ ಒಂದು ಧೈರ್ಯವಾಗಿ ಮಾತಾಡ್ಬೇಕು. ಕುರಿಗಳು ಮೇಯಿಸ್ತಾ ಇದ್ದ. ರಾಜನನ್ನಾಗಿ ಮಾಡ್ದ. ಇವನು ರಾಜನಾಗಿದ್ದ. ನೆಬೂಕದ್ನೆಚ್ಚರ ಏನದ ಹೇಳಿ ನೋಡೋದು? ಮೃಗ, ಪ್ರಾಣಿ ಆಗ್ಬಿಟ್ಟು. ಪ್ರಾಣಿ ತರನೇ ಇದೆ. ಕೂದಲೆಲ್ಲ ಬಂದ್ಬಿಡ್ತು, ಉಗುರೆಲ್ಲ ಬೆಳ್ಕೊಂಡ್ಬಿಡ್ತು. ಹುಲ್ಲು ತಿಂದ 7 ವರ್ಷ. ತಿರ್ಗಾ ಆಮೇಲೆ 7 ವರ್ಷ ಆದ್ಮೇಲೆ ಅವ್ನು ಮನುಷ್ಯನಾದ. ಹಿಂಗ್ ಓಡಾಡ. ಓದ್ಕೊಳ್ಳಿ, ನೀವು ಮನೆಗೆ ಹೋಗಿ. ಇದು ಕೂಡ ಓದ್ಬೇಕು.
ಓದಿದ್ರೇನೆ. ನೀವು ಯಾರನ್ನ ಇಂಪ್ಲಿಮೆಂಟ್ ಇಲ್ಲ ಅಂದ್ರೆ ನಾನು ನಿಲ್ಲಿಸ್ಬಿಡ್ತೀನಿ. ವೇಸ್ಟ್ ಕೊಡಬಾರ್ದು ಅಂತ ಹಾಲು, ಆಹಾರ, ಗಟ್ಟಿ ಆಹಾರ. ಮನೇಲಿ ಹೇಳ್ಕೊಟ್ಟು ಗಟ್ಟಿ ಆಹಾರ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಬೇಕು, ತಿಳ್ಕೊಬೇಕಪ್ಪ. ಹೇಳೋಕ್ಕಾಗಲ್ಲ. ನಾಳೆ ದಿನ ನೀವು ದೊಡ್ಡ ದೊಡ್ಡ ಬೋಧಕರಾಗ್ಬೋದು, ಇಂಟರ್ನ್ಯಾಷನಲ್ ಸ್ಪೀಕರ್ಸ್ ಆಗ್ಬೋದು. ದೇವ್ರ ಚಿತ್ತ ಗೊತ್ತಿಲ್ಲ, ದೇವರು ಉಪಯೋಗಿಸ್ಕೋಬೋದು ನಿಮ್ಮನ್ನ. ಚೆನ್ನಾಗಿ ಕೇಳಿ, ಗಮನವಿಟ್ಟು ಕೇಳಿ. ಪ್ರೈಸ್ ದ ಲಾರ್ಡ್. ಏನ್ ಮಾಡ್ಕೊಂತ ಇದ್ದಾನೆ ಅಲ್ಲಿ? ಕೊಚ್ಕೊಂತ ಇದ್ದಾನೆ. ಏನಂತ? ಮಹಾಬಾಬಿಲೋನ್, ನಾನು ಕಟ್ಟಿದ ಮಹಾಬಾಬಿಲೋನ್. ಅದಕ್ಕಿಂತ ಮುಂಚೆ ನಾನು ಅವಾಗಲೇ ಒಂದು ಮಾತು ಹೇಳಿದೆ, ನಿಮ್ಗೆ ಗಮನ ಇದೆಯಾ? ಪ್ರತಿ ಡೈನಸಿಟಿಯಲ್ಲಿ, ಪ್ರತಿ ರಾಜ್ಯದಲ್ಲಿ, ಪ್ರತಿ ಸಾಮ್ರಾಜ್ಯದಲ್ಲಿ ಸೈತಾನ ಇರ್ತಾನೆ, ಅಹಂಕಾರ ಇರ್ತೈತೆ, ಕೊಚ್ಕೊಳ್ಳೋದಿರ್ತೈತೆ, ನಾನೇ ಅನ್ನೋದಿರ್ತೈತೆ. ಲೋಕದಲ್ಲಿ ಅವ್ನು ನಾನೇ ಅಂದಿರ್ತಾನೆ, ತೊಗೊಲ್ಪಟ್ಟಿದ್ದು ದೇವರಿಗಿಂತ ನಾನೇ ಅಂದಿದ್ದ. ಇದರಲ್ಲಿ ಕೂಡ ಇದೆ. ಹೆಂಗೆ ಹೇಳಿ? ಬಾಬಿಲೋನ್ ಸಾಮ್ರಾಜ್ಯನ, ಈ ಅಧಿಕಾರನ ಯಾರು ಕೊಟ್ಟಿದ್ದು ಹೇಳಿ ನೋಡೋಣ. ಇಸ್ರಾಯೇಲ್ ದೇಶನ, ಆ ರಾಜ್ಯನ, ಆಲಯನ, ಅಲ್ಲಿರೋ ಬಂಗಾರನ ಹೊಡ್ಕೊಂಡು ಹೋಗುವಂತ ಯಾರು ಕಳಿಸಿದ್ದು ಹೇಳಿ ನೋಡೋಣ? ದೇವರೇ ಕಳಿಸಿದ್ದು. ಸ್ವಲ್ಪ ದಿನ ಹೋಗಿ 70 ವರ್ಷ ಇಟ್ಕೋ, ಆಮೇಲೆ ರಿಲೀಸ್ ಮಾಡು. ಅವ್ರಿಗೆ ಬುದ್ಧಿ ಬರ್ತೈತೆ, ಆಮೇಲೆ ನೀಟಾಗಿ ಬದುಕ್ತಾ. ಆಮೇಲೆ ಇಲ್ಲಿ ಕೊಚ್ಕೊಂತ ಇದ್ದಾನೆ. ಅವನಿಗೆ ಕನಸು ಬಂತು. ಕನಸು ಯಾರನ್ನ ಹೇಳಿದ್ರ? ಯಾರು ಹೇಳಕ್ಕಾಗಿಲ್ಲ. ದಾನಿಯೇಲು ಹೇಳ್ದ. ದಾನಿಯೇಲು ಹೇಳ್ದ, ಕರೆಕ್ಟ್ ಆಗಿತ್ತು. ಅವನಿಗೆ ಸನ್ಮಾನ ಮಾಡ್ದ, ಅವನಿಗೊಂದು ಪ್ರಧಾನಮಂತ್ರಿ ಉದ್ಯೋಗ ಕೊಟ್ಟ. ಸರಿನಾ? ಇಷ್ಟೆಲ್ಲ ಮಾಡಿದ್ರು, ಎಲ್ಲ ಕರೆಕ್ಟಾಗಿ ಹೇಳ್ದ. ಇನ್ನೊಂದು ಕನಸು ಬಂತು, ಅದಕ್ಕೂ ಬಿಚ್ಚಿ ಹೇಳ್ದ. ಕನಸೇ ಹೇಳಿಲ್ಲ, ದಾನಿಯೇಲು ಹೇಳ್ದ. ದಾನಿಯೇಲಿಗೆ ದೇವ್ರು ಹೇಳ್ದ. ಇಷ್ಟು ಚೆನ್ನಾಗಿದೆ. ಇಲ್ಲಿ ತೆಗಿಬೇಡಿ, ಇಲ್ಲಿ ತೆಗಿಬೇಡಿ, ಬೈಬಲ್ ಕತೆ ಬೇರೆ ಆಗುತ್ತೆ. ನಿಮಗೆ ಪಾಯಿಂಟ್ಸ್ ಹೋಗ್ಬಿಡ್ತದೆ, ಅರ್ಥ ಹೋಗ್ಬಿಡ್ತದೆ. ನಿಮ್ಮ ಮನೇಲಿ ಹೋಗಿ ತೆಗಿಬೇಕು. ಇಲ್ಲಿ ಬೈಬಲ್ ಯಾರು ಓದಲೇಬೇಡಿ. ಚರ್ಚೆಲ್ಲಿ ಬರೀ ಪ್ರೇ ಮಾಡಿ. ಚರ್ಚೆಲ್ಲಿ ನೀವು 9 ಗಂಟೆ ಬಂದರೆ 9:30 ಸ್ಟಾರ್ಟ್, ಅರ್ಧ ಗಂಟೆನೂ ಪ್ರೇ ಮಾಡಿ. ಹಲ್ಲೆಲೂಯಾ ಆಮೆನ್ ಅನ್ನೋವರೆಗೂ ಇಲ್ಲಿ ವರ್ಷಿಪ್ ನಡೆಸೋದು. ಆಮೆನ್. ಪ್ರೇಯರ್, ಬರೀ ಪ್ರೇಯರ್ ಮಾಡ್ತಾರೆ. ಬೈಬಲ್ ತೆರಿಬೇಡಿ, ಓದಬೇಡಿ. ನೀವು ಆ ಥರ ದೇವ್ರು ಹೇಳೋದಿಲ್ಲ, ಸೈತಾನ ಕೊಡೋ ಬುದ್ಧಿ. ಆಮೆನ್. ನನ್ನ ಆಲಯ ಪ್ರಾರ್ಥನೆಯ ಆಲಯ ಅನಿಸಿಕೊಳ್ಳುತ್ತದೆ. ಆಮೆನ್. ಅದನ್ನೇ ಪ್ರಿಫರೆನ್ಸ್ ಕೊಡಿ. ವಾಕ್ಯನ ಕರೆಕ್ಟಾಗಿ ಪಾಲಿಸ್ಬೇಕು. ಬಾಬಿಲೋನ್ ಸಾಮ್ರಾಜ್ಯದಲ್ಲಿ ದೇವ್ರು ಅವನನ್ನ ಏನಂತ ಹೇಳ್ದ? ಅವನ ತಲೆ ಏನಂತೆ? ಅರಸೇ, ಆ ಬಂಗಾರದ ತಲೆ ನೀನೇ. ಬೆಳ್ಳಿ ಇದು ಬಂಗಾರ ತಲೆ, ಇದು ಕೈಗಳು ಬೆಳ್ಳಿ, ಇದು ತಾಮ್ರ, ಇದು ಸೊಂಟ ಕಬ್ಬಿಣ. ರೋಮ್ ಸಾಮ್ರಾಜ್ಯ. ಆ ಬಂಗಾರದ ತಲೆ ನೀನೇ. ನೀವು ಡೌಟಾಗಿ ನೋಡ್ತೀರ, ನನ್ನನ್ನು ಕೊಟ್ಟಿದ್ದೀನಿ. ಒಂದು ಲಾಕ್ಡೌನ್ ಮುಂಚೆನೆ ಕೊಟ್ಟಿದ್ದೀನಿ. 1ನೇ ಅಧ್ಯಾಯದಲ್ಲಿ ನೋಡಿ, 2ನೇ ಅಧ್ಯಾಯದಲ್ಲಿ. ಆಮೇನ್ ಆಮೇನ್. ಒಂದು ಕನಸನ್ನ ನೋಡ್ತಾನೆ. ಒಂದು ಬೊಂಬೆ, ಅದ್ರ ತಲೆ ಗೋಲ್ಡ್, ಅದ್ರ ತಲೆ ಏನು? ಶೋಲ್ಡರ್ಸ್ ಎಲ್ಲ ಸಿಲ್ವರ್, ನೆಕ್ಸ್ಟ್ ಕಾಪರ್, ಐರನ್, ಆಮೇಲೆ ಕಬ್ಬಿಣ ಐರನ್ ಮಿಕ್ಸು. ಕಾಲುಗಳು, ಪಾದ 10 ಬೆರಳು, 10 ತಲೆಗಳು. ಅದ್ರ ಬರುವಾಗ ಅದ್ರ ವಾಕ್ಯ ಬರ್ತೈತೆ. ಇವತ್ತು ಓನ್ಲಿ 7 ಹೆಡ್ಸ್ ಬಗ್ಗೆ ನಾವು ನೋಡೋಣ. 10 ಕ್ರೋನ್ ಬಗ್ಗೆ ಆಮೇಲೆ ನೋಡೋಣ. ಆಮೇಲೆ ಕೊಂಬುಗಳ ಬಗ್ಗೆ 10 ಕೊಂಬುಗಳ ಆಮೇಲೆ ನೋಡೋಣ. ಪ್ರೈಸ್ ದ ಲಾರ್ಡ್. 10 ಅಧಿಕಾರ. ಪ್ರೈಸ್ ದ ಲಾರ್ಡ್. ಇವತ್ತು ಬರೀ ತಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಏನಂತ ಹೇಳಿದ್ರು? 2:39 ಆ ಬಂಗಾರದ ತಲೆಯು ನೀನೇ, ಬಾಬಿಲೋನ್ ಸಾಮ್ರಾಜ್ಯ. ಇಷ್ಟೆಲ್ಲ ಹೇಳಿದ್ನು, ಎಲ್ಲ ಕರೆಕ್ಟಾಗಿ ಮಾಡ್ದ. ದೇವ್ರು ಅವ್ರಿಗೆ ಅಧಿಕಾರ ಕೊಟ್ಟ. ಸುಮಾರು 200 ವರ್ಷ ಈ ಗೌರ್ಮೆಂಟ್ ಇತ್ತು. ಅಹಂಕಾರ ಕೊಚ್ಕೊಂಡ ಇವನು. ನೀನಾದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾರಂತ ಹೇಳ್ತದೆ? ಸಿಲ್ವರ್ ಯಾರು? ಮೇದಿಯ ಪರ್ಸಿಯಾ. ಇವನೇನಂತ ಕೊಚ್ಕೊಂತ ಇದ್ದಾನೆ ನೀವು ನೋಡ್ಕೊಳ್ಳಿ. ಸ್ವಲ್ಪ ಆ ಕಡೆ ಈ ಕಡೆ. ನಾನೇ ಇನ್ಮೇಲೆ ಪರ್ಮನೆಂಟ್ ಆಗಿದ್ದೋದು, ಪರ್ಮನೆಂಟ್ ನಂದೇ, ಬಾಬಿಲೋನ್ ಸಾಮ್ರಾಜ್ಯನೇ ಅನ್ಕೊಂತ ಇದ್ದಾನೆ. ಈಗ ಈ ಕನಸು ಅರ್ಥ ಹೇಳಿದ್ ಎಲ್ಲಿ ಬಿಟ್ಟ ಅವನು? ಎಲ್ಲಿ ಹೇಳ್ದ ನೋಡ್ಕೊಳ್ಳಿ. ಈಗ ನೋಡಿದೆ ಬಾಬಿ ಈ ಮುಂದೆ ಸಲ ಹೋಗುತ್ತೆ ನಿಮ್ಗೆ ಹೇಳೋದು ಅನ್ನಿಸ್ತಾ ಇತ್ತು. ಸರಿಯಾಗಿ ಓದ್ಬಿಟ್ಟು ಕರೆಕ್ಟಾಗಿ ಅವನು ಏನ್ ಅಂದ್ಕೊಂಡು ಮಲ್ಕೊಂತಾನೆ ಗೊತ್ತಾ? ಆಮೇಲೆ ಮಲ್ಗೋವಾಗ, ಈ ಕನಸನ್ನ ಕಾಣುವಾಗ, ನಾನೇ ಪರ್ಮನೆಂಟ್ ರಾಜ. ಏನು ಪರ್ಮನೆಂಟ್ ರಾಜ? ಯೇಸು ಕ್ರಿಸ್ತನು. ಯಾರು ಇವನು? ಏನಂತ ಮಲ್ಕೊಂತ ಇದ್ದಾನೆ ಮಲ್ಗೋವಾಗ? ನಾನೇ ಪರ್ಮನೆಂಟ್, ಬಾಬಿಲೋನ್ಗೆ ನಾನೇ ಪರ್ಮನೆಂಟ್. ಇದು ವಿರೋಧನೆ. ಆ ಬಂಗಾರದ ತಲೆ ನೀನೆ, ಇದು ಸಿಲ್ವರು, ಅದು ಮೇದಿಯ ಪೆರ್ಸಿಯ. ಮೇದಿಯ ಪೆರ್ಸಿಯ ಅರ್ಥ ಇದೆ. ಈಗ ನಿಂತಿದ್ದ ನೋಡಿದಿರಲ್ಲ, ನಾನು ಅವಾಗ ಹಾಕಿದ್ದೀನಿ. ಮೇದಿಯ
ಪೆರ್ಸಿಯಾ. ಅಲ್ಲೆಲುಯ್ಯ. ಕೆಳಗಡೆ ಕಾಫರ್ ಅಂದ್ರೆ ರಾಗಿ ಅಂದ್ರೆ ತಾಮ್ರ, ಅದ್ಯಾವುದು ಗ್ರೀಕ್. ಅಲ್ಲೆಲುಯ್ಯ. ಅದ್ರ ಕೆಳಗಡೆ ಕಬ್ಬಿಣ. ಆಮೇಲೆ ಎರಡು ಕಾಲಗಳು ಮಿಕ್ಸ್ ಇರ್ತೈತೆ, ಒಂದು ವೆಸ್ಟ್ ರೋಮನ್, ಎರಡು ಸೆಕೆಂಡ್ ಈಸ್ಟ್ ರೋಮನ್. ರೋಮನ್ ರಿಫಾರ್ಮ್ ಎಂಪೇರಿಯರ್. ಆಮೇನ್. ಅಲ್ಲೆಲುಯ್ಯ. ಎರಡು ಕಾಲಗಳು ಇರ್ತೈತಲ್ಲ, ಎರಡು ಕಾಲಗಳು, ಈಸ್ಟ್ ರೋಮ್ ವೆಸ್ಟ್ ರೋಮ್. ಅದನ್ನ ಆರಂಭಿಸಿದವರು ಯಾರಂತ ಅವಾಗಲೇ ಬರ್ಕೊಳ್ಳಿ ಸಿಸ್ಟರ್ ಇಬ್ರು. ಅದನ್ನ ರೋಮ್ ಸಾಮ್ರಾಜ್ಯನ ಆರಂಭಿಸಿದವರು, ಫಸ್ಟ್ ಕಟ್ಟಿದವರು ಬರ್ಕೊಳ್ಳೋದು ನಿಮ್ಗೆ ಇಂಪಾರ್ಟೆಂಟ್. ಅಗಸ್ಟಿನ್ ಸೀಸರ್, ಜೂಲಿಸ್ ಸೀಸರ್. ಜೂಲಿಸ್ ಅಂದ್ರೆ ಜುಲೈ ಮಾಸ, ಅಗಸ್ಟಿನ್ ಅಂದ್ರೆ ಆಗಸ್ಟ್ ಮಾಸ. ಆಗಸ್ಟ್ ಮಂತ್ ಬರೋದಕ್ಕೆ ಇವ್ರ ಹೆಸರುಗಳೇ ಆ ಮಂತ್ಗೆ ಹೆಸರಿಟ್ಟಿರೋದು. ಕ್ಲಿಯರಾ? ಸೊ ರೋಮ್ ಸಾಮ್ರಾಜ್ಯ ಸ್ಟಾರ್ಟ್ ಮಾಡಿದ ಯಾರು? ಅಗಸ್ಟಿನ್ ಸೀಸರ್, ಜೂಲಿಯಸ್ ಸೀಸರ್. ಜುಲೈ ತಿಂಗಳಂದ್ರೆ ಅವನ ಹೆಸರು, ಅಗಸ್ಟಿನ್ ಸೀಸರ್ ಅಂದ್ರೆ ಆಗಸ್ಟ್ ತಿಂಗಳು. ಪ್ರೈಸ್ ದ ಲಾರ್ಡ್. ಇವ್ರು ಯಾರು? ರೋಮ್ ಸಾಮ್ರಾಜ್ಯನ ಕಟ್ಟಿದವರು. ಯೇಸು ಕ್ರಿಸ್ತನ ಹುಟ್ಟಿದಾಗ ಯಾವ ಸಾಮ್ರಾಜ್ಯ ಇದ್ದಿದ್ದು? ಈಗ 6ನೇ ತಲೆ ನಮ್ಗೆ ಇವತ್ತು ಮೆಸೇಜ್ ಅಲ್ಲಿ ಯಾವುದು? ರೋಮ್ ಸಾಮ್ರಾಜ್ಯ. ಅಲ್ಲಿಗೆ ನಾವು ಇನ್ನೂ ಹೋಗಿಲ್ಲ, ಬಾಬಿಲೋನ್ ಸಾಮ್ರಾಜ್ಯದಲ್ಲಿ ಇದ್ದೀರಿ. ಸರಿ, ಇವನು ಇಷ್ಟೆಲ್ಲ ಮಾಡಿದ್ರಲ್ಲ, ಯಾರು ಹೇಳಿಲ್ಲಲ್ಲ, ಯಾರು ಅದರ ಅರ್ಥ ಹೇಳಿಲ್ಲ. ಆ ತಲೆ ಅಂದ್ರೆ ಏನಂದ್ರೆ ಗೋಲ್ಡ್ ಅಂದ್ರೆ ಸಿಲ್ವರ್ ಅಂದ್ರೆ ಯಾರು ಹೇಳಿಲ್ಲ. ದಾನಿಯೇಲ್ ಹೇಳ್ದ, ಶಾದ್ರಕ್ ಮೇಷಕ್ ಪ್ರೇಯರ್ ಮಾಡಿದ್ರು, ದೇವ್ರು ಅವ್ರಿಗೆ ತಿಳಿಸ್ತಾ. ದಾನಿಯೇಲ್ ಹೇಳ್ದ, ಇಷ್ಟೆಲ್ಲ ತಿಳಿಸ್ತಾ ಬಂದ. ಅವನ್ ಹೇಳ್ದ, ಈ ದೇವ್ರು ಬಿಟ್ರೆ ಬೇರೆ ದೇವ್ರಿಲ್ಲ, ಈ ದೇವ್ರು ಬಿಟ್ಟು ಬೇರೆ ಯಾರು ಮುಗಿಬಾರ್ದು ಅಂದ. ಆಮೇಲೆ ನಾನೇ ದೇವ್ರು ಅಂದ್ಬಿಟ್ಟ, ನಾನೇ ಮಹಾರಾಜ ಅಂದ್ಬಿಟ್ಟ, ನನಗಿಂತ ಬೇರೆ ಯಾರಿಲ್ಲ, ನಾನೇ ಪರ್ಮನೆಂಟ್ ರಾಜ ಅಂದ್ಬಿಟ್ಟ. ಶಾದ್ರಕ್ ಮೇಷಕ್ ಅಭಿರೋಧಕ ನೆತ್ತಿ ಏನ್ ಮಾಡ್ದ? ಅಗ್ನಿಕುಂಡದಲ್ಲಿ ಆಗ್ತ. ಯಾಕಾಗ್ತ? ದೇವ್ರ ಮಕ್ಕಳು. ಈ ದೇವ್ರು ತಾನೇ ಅವ್ರ ಪೊಸಿಷನ್ ಕೊಟ್ಟಿದ್ದು. ಆ ದೇವ್ರ ಮಗನ್ ತಾನೇ ಕನಸು ನಿನ್ಗೆ ಹೇಳಿದ್ದು. ಎರಡನೇದು ಇನ್ನು ಏನ್ ಮಾಡುದು ಹೇಳಿ ನೋಡೋಣ. ಒಂದು ಪಾಯಿಂಟ್, ಮೇನ್ ಪಾಯಿಂಟ್ ಇದೆ ಅವ್ನು ಮಾಡಿದ್ದು. ಅದು ಮಾಡಿದ್ರು. ಪ್ಲಸ್ ಆಲಯದಲ್ಲಿ ಬಂದಿದ್ದಂತ ಗ್ಲಾಸು, ಕಪ್ಪು, ಬೋಲಲ್ಲಿ ಡ್ರಿಂಕ್ಸ್ ಕುಡಿದ್ರು. ಅವರು, ಅವ್ರ ಹೆಂಡತಿ, ಮಕ್ಕಳು, ಅವರು ಕ್ಯಾಬಿನೆಟ್ ಮೀಟಿಂಗ್. ಇದು ದೇವ್ರ ಕೋಪ ಬಂದ್ಬಿಡ್ತು. ದೇವ್ರಿಗೆ ಏನ್ ಬಂದ್ಬಿಡ್ತು? ಅಲ್ಲಿ ಐಗುಪ್ತ ಸಾಮ್ರಾಜ್ಯನ ಬೀಳಿಸಿ ಅಸಿರಿಯ ಸಾಮ್ರಾಜ್ಯನ ಕೊಟ್ಟ. ಆ ರಾಜ್ಯನ ಬೀಳಿಸಿ ಬಾಬಿಲೋನ್ಗೆ ಕೊಟ್ಟ. ಐಗುಪ್ತನ ಬೀಳಿಸಿ ಅಸಿರಿಯ ಬೀಳಿಸ್ಬಿಟ್ಟು ದೇವರು ಬಾಬಿಲೋನ್ ಕೊಟ್ಟ ಈ ಪ್ರಪಂಚನ. ತಿರ್ಗಾ ಈ ಪ್ರಪಂಚನ ಯಾರು ಕೊಡ್ತಾರಂದ್ರೆ ಬಾಬಿಲೋನ್ ಹತ್ರದಿಂದ ಕಿತ್ತು ಮೇದಿಯ ಪೆರ್ಸಿಯ ಸಾಮ್ರಾಜ್ಯ. ಇದು 4ನೇ ತಲೆ. ಎಷ್ಟನೇ ತಲೆ ಇದು? 4ನೇ ತಲೆ. ನೋಡೋಣ. ದಾನಿಯೇಲ ಗ್ರಂಥ 5:28. ದಾನಿಯೇಲ್ ಚಾಪ್ಟರ್ 5:28 ಅಲ್ಲೇ ಪಕ್ಕದಲ್ಲಿ ಇರ್ತದೆ. ಓದಿ. ಏನ್ ಮಾಡ್ತಾ ಇದ್ದಾರೆ ಆ ಟೈಮಲ್ಲಿ? ಅವ್ರ ಮಗ ಬಾಬಿಲೋನ್ ಮಗ, ನಬೂಕದ್ನೆಚ್ಚರನ ಮಗ ಡ್ರಿಂಕ್ಸ್ ಕುಡಿತಾ ಇದ್ದಾನೆ. ದೇವ್ರ ವಸ್ತುಗಳಲ್ಲಿ, ದೇವ್ರ ಪಾತ್ರೆಗಳಲ್ಲಿ, ದೇವ್ರ ಕಪ್ಪಲ್ಲಿ, ದೇವ್ರ ಬೋಲಲ್ಲಿ ಅವನ್ನೆಲ್ಲ ತಂದು ಕುಡಿಯುವಾಗ ಒಂದು 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 ಗೋಡೆ ಮೇಲೆ ಒಂದು ಬೆರಳು ಬಂತು. ಹಿಂಗೆ ಬರೆದು ಒಂಥರ ವೀಕ್ ಮಾಡ್ಬಿಟ್ಟು ಅವನ ಕಣ್ಣುಗಳು ನೀಗೋಯ್ತು. ಅವನು ಟಯರ್ಡ್ ಆಗ್ಬಿಟ್ಟ. ಹಿಂಗೆ ಅದ್ರೋಣ ಆಗ್ಬಿಟ್ಟ. ಆಮೇಲೆ ಅವ್ನು ಶೇಕ್ ಹೋಗ್ಲೇ ಇಲ್ಲ. ಕಡೆಗೆ ಯಾರಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹೆಂಡತಿ ಬಂದು ಹೇಳ್ತಾಳೆ, ನಿಮ್ಮ ಅಪ್ಪ ಕಾಲದಿಂದ ಒಬ್ಬನು ಕನಸುಗಳಲ್ಲಿ ಹೇಳೋನಿದ್ದಾನೆ, ಆತ್ಮಭರಿತನಾಗಿರೋನು, ದಾನಿಯೇಲನ ಕರೆಸಿದ್ರೆ ಅವನು ಬಂದು ಹೇಳ್ತಾನೆ. ಅದ್ರ ಮೇಲೆ ವಾಕ್ಯದಲ್ಲಿ ಮನೇಲಿ ಓದ್ಕೊಳ್ಳಿ. ಈ ವಾಕ್ಯ ಓದಿ 31ವರೆಗೂ ಫಾಸ್ಟ್ ಓದಮ್ಮ. 28. ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯರಿಗೂ ಪಾರಸಿಯರಿಗೂ ಹೋಗ್ಬಿಡಿದೆ. ರಾಷ್ಟ್ರ ನಿನ್ನ ಕತೆ ಇವತ್ತು ರಾತ್ರಿ ಮುಗೀತು. ನಿನ್ ದೇವ್ರ ತಗಡಿಯಲ್ಲಿ ತೂಗದೆ ನೀನ್ ಬಿದ್ದೋದೆ. ನಿನ್ ರಾಜ್ಯ ಬಿದ್ದೋಯ್ತು, ನಿನ್ ಸಾಮ್ರಾಜ್ಯ. ದೇವರು ಅಸಿರಿಯ ಸಾಮ್ರಾಜ್ಯನ ತಳ್ಳಿ ಬಾಬಿಲೋನ್ ಕೊಟ್ಟ. ಬಾಬಿಲೋನ್ ತಳ್ಳಿ ಮೇದಿಯ ಪೆರ್ಸಿಯಾಗೆ ಕೊಡ್ತಾ ಇದ್ದಾರೆ. ಓದಿ. ಪಾರಸಿಯ ರಾಜ್ಯ. ಇವರು ಮೇದಿಯ ಪಾರಸಿ ಅಂದ್ರೆ ಇರಾನ್, ಇರಾಕ್. ಬರ್ಕೊಳ್ಳಿ. ಮೇದಿ ಅಂದ್ರೆ, ಪಾರಸಿ ಅಂದ್ರೆ ಇರಾನ್, ಇರಾಕ್. ಇವ್ರು ಯಾವಾಗ್ಲೂ ಜೊತೆಯಲ್ಲೇ ಇರ್ತಾರೆ, ಜೋಡಿಯಾಗಿರ್ತಾರೆ. ನೋಡಿ ಅವ್ರದ್ದು ಹಿಂಗಿರ್ತದೆ ನೋಡಿ, ಆ ಬೊಂಬೆಯಲ್ಲಿ ಹಿಂಗಿರ್ತದೆ. ಆಮೇಲೆ ಸಿಲ್ವಾರ್ ಹಿಂಗಿರ್ತದೆ, ಸಿಲ್ವಾರ್. ಅವ್ರು ಹಿಂಗೆ ನೋಡಿ ಹಿಂಗಿರ್ತಾರೆ ಯಾವಾಗ್ಲೂ. ಈಗಲೂ ಅಷ್ಟು ನಾವು ಹೇಳುವಾಗ ಅದನ್ನ ಹೆಂಗೆ ಹೇಳ್ತೀವಿ? ಇರಾನ್, ಇರಾನ್ ಅದೇ ಯಾವಾಗ್ಲೂ ಅವ್ರು ಹಂಗೆ. ಇವಾಗ್ಲೂ ಕೂಡ ಎಲ್ಲಾ ಗೌರ್ಮೆಂಟ್ ಪವರ್ಗಳು ಇವಾಗ್ಲೂ ಐತೆ ಭೂಮಿ ಮೇಲೆ. ಆಮೇಲೆ ಮೊಘಲರು ಇದನ್ನ ಆಳಿದ್ದಾರೆ, ಗೊತ್ತಲ್ವಾ? ಔರಂಗಜೇಬನು, ಔರಂಗಜೇಬನು ಅವ್ರದ್ದು ಪವರ್ ಕೂಡ ಈಗಲೂ ಕೂಡ ಇವಾಗ ಐತೆ. ರಾಜಕೀಯ ಆಳ್ವಿಕೆಯಲ್ಲಿ ಐತೆ, ರೂಲಿಂಗ್ ಅಲ್ಲಿ ಐತೆ. ಆಮೇಲೆ ನಿನ್ನ ಕಿತ್ಬಿಟ್ಟು ಯಾರು ಕೊಡ್ತಾ ಇದ್ದೀನಿ?
ನೀವು 31ವರೆಗೂ ಮನೆಯಲ್ಲಿ ಓದ್ಕೊಳ್ಳಿ. ಆಮೇನ್. ಅದರ 36:1 ಯಾರ ಹೆಸರು ಹೇಳ್ತದೆ? ದಾರ್ಯಾವೇಶ ಇದೆ ರಾಜ, ಫಸ್ಟ್ ರಾಜ ಅಲ್ಲೇ ಇದೆ ನೋಡಿ. 6:1 ದಾರ್ಯಾವೇಶನ್ ಕೊಡ್ತಾರೆ, ಅಲ್ಲೇ ಇದೆ. ನೀವು ಓದ್ತಾರ ಕೆಳಗಡೆ 28, 29 ಐತೆ. ದಾರ್ಯಾವೇಶನು, ಅಶ್ವರೋಷನು, ಎಸ್ತೇರು, ಮೊರ್ದೆಕೈ, ಏಜ್ರಾ, ನೆಹೆಮಿಯ, ಜೆರುಬ್ಬಾಬೆಲ, ಜೋಶುವ, ಯೆಹೋಶುವ ಇವ್ರ ಕಾಲದಲ್ಲಿ ಇದ್ದಾರೆ. ಈ ಕಾಲದಲ್ಲಿ ಆಲಯನ ಕಟ್ಟೋದಕ್ಕೆ, ಸಿಟಿಯನ್ನ ಕಟ್ಟೋದಕ್ಕೆ, ಆಮೇಲೆ ಪ್ರಾಕಾರಗಳಂದ್ರೆ ಗೋಡೆಗಳನ್ನ ಕಟ್ಟೋದಕ್ಕೆ, ಪೌಲು ಗೋಡೆಗಳನ್ನ ಈ ಸೈರಸ್ ಅನ್ನೋ ಒಂದು ಕಾಲದಲ್ಲಿ, ಅಶ್ವರೋಷನ್ ಅನ್ನೋ ಕಾಲದಲ್ಲಿ ಪರ್ಮಿಷನ್ ಅನ್ನ ಕೊಡ್ತಾರೆ. ಇವ್ರ ಫೇವರ್ ದೇವರಿಗೆ. ಈ ಗೌರ್ಮೆಂಟ್, ಈ ಡೈನಾಸಿಟಿ, ಈ ಸಾಮ್ರಾಜ್ಯ ದೇವರಿಗೆ ಫೇವರ್, ತುಂಬಾ ಚೆನ್ನಾಗಿ ಅವ್ರಿಗೆ ಇಷ್ಟ. ಬಹಳ ಕಾರ್ಯಗಳು, ದೇವ್ರ ಕೆಲಸಗಳು ನಡೀತು. ಇಸ್ರಾಯೇಲ್ಗೆ ಬಿಡುಗಡೆ ಸಿಕ್ಕಿದ್ದು ಆ ಮೇದ್ಯ ಪೆರ್ಸಿಯ ಸಾಮ್ರಾಜ್ಯದಲ್ಲಿ, ಗೀಕ್ ಸಾಮ್ರಾಜ್ಯದಲ್ಲಿ ಅಲ್ಲ, ಬಾಬಿಲೋನ್ ಸಾಮ್ರಾಜ್ಯದಲ್ಲಿ ಅಲ್ಲ. 70 years ಆಯ್ತು. 70 years ಆಗಿದ ತಕ್ಷಣ ದೇವ್ರ ಬಿಡುಗಡೆಯನ್ನು ಅವರು ಕೊಟ್ಟ. ನೀವು ಕೇಳ್ತಾರೆ, ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ನೆಕ್ಸ್ಟ್ 5ನೇ ತಲೆ ಯಾವುದು? ಗ್ರೀಕ್ ಸಾಮ್ರಾಜ್ಯ. ದಾನಿಯೇಲ್ ತೋರಿಸಿರೋದಕ್ಕೆ ಅದಕ್ಕೆ ಏನನ್ನ ತೋರಿಸ್ತಾನೆ? ತಾಮ್ರ. ಆಮೇನ್. ಏನದು? ತಾಮ್ರ. ಪ್ರಾಣಿಗಳಲ್ಲಿ ಇದಕ್ಕೆ ಏನ್ ಹೆಸರು ಹೇಳಿ ನೋಡೋಣ. ದಾನಿಯೇಲ ಗ್ರಂಥ 7ನೇ ಅಧ್ಯಾಯದಲ್ಲಿ ಗ್ರೀಕ್ ಸಾಮ್ರಾಜ್ಯಕ್ಕೆ ಅಲ್ಲಪ್ಪ, 4 ಪ್ರಾಣಿಗಳು ಬರ್ತದೆ. ಮೊದಲು ಕರಡಿ, ಸಿಂಹ, ಅದು ಬಾಬಿಲೋನ್. 2ನೇದು ಕರಡಿ, ಅದು ಹಿಂಗಿರ್ತೈತೆ. ಒಂದು ಸಾಮ್ರಾಜ್ಯ ಸ್ಟ್ರಾಂಗು, ಒಂದು ಸಾಮ್ರಾಜ್ಯ ವೀಕು. ಕರಡಿನ ನೀವು ನೋಡಿ ಇದ್ರಲ್ಲಿ ಬರ್ತಿರೋದು, ಒಂದು ಹಿಂಗ್ ಬಗ್ಕೊಂಡಿರ್ತದೆ, ಒಂದು ಎತ್ಕೊಂಡಿರ್ತದೆ. ಒಂದು ಪೆರ್ಸಿಯ ಸ್ಟ್ರಾಂಗು, ಅದಕ್ಕಿಂತ ಸ್ವಲ್ಪ ವೀಕು ಮೇದಿಯ. ಪಾರ್ಸಿಯ ಹಿಂಗೆ ಇರ್ತದೆ, ಸ್ವಲ್ಪ ಬಗ್ಗಿರ್ತೈತೆ. ಕರಡಿ ಅಂದ್ರೆ ಮೇದಿಯ ಪೆರ್ಸಿಯ. ಚಿರ್ತಿ ಅಂತೇಳಿ ಬರ್ಕೊಳ್ಳಿ. ಗ್ರೀಕ್ ಸಾಮ್ರಾಜ್ಯ ಚಿರ್ತಿ ಅಂತ ಬರ್ಕೊಳ್ಳಿ. ಸಿಲ್ವರ್ ಅಂತ ಬರ್ಕೊಳ್ಳಿ. ಅಲೆಕ್ಸಾಂಡರ್ ಅಂತ ಬರ್ಕೊಳ್ಳಿ. 4 ಪಾಯಿಂಟ್. ಅಲೆಕ್ಸಾಂಡರ್, ಗ್ರೀಕ್, ಆಮೇಲೆ ಸಿಲ್ವರ್ ಅಂತೀನಿ, ತಾಮ್ರ, ಚಿರತೆ. ಕೆಲಸ ಏನು? ಫಾಸ್ಟ್ ಆಗಿ ಓಡೋದು. 11 years ಅಲ್ಲಿ ವರ್ಲ್ಡ್ ಹಿಡಿದಂತೆ 75%. ಅಲೆಕ್ಸಾಂಡರ್ ಎಷ್ಟು? 75% ವರ್ಲ್ಡ್ ನ ಹಿಡಿದಂತೆ. ಲಾಸ್ಟ್ ಬಂದ ಇಂಡಿಯಾ ಹತ್ರ. ಅಲ್ಲಿಂದ ಅವನಿಗೆ ಮಲೇರಿಯಾ ರೋಗ ಬಂತು ಅಂತ ಹೇಳ್ತಾರೆ, ಸತ್ತೋಗ್ಬಿಟ್ಟ. ಅವನು 4 ತಲಪತಿಗಳಿಗೆ ಹೋಗ್ತೈತೆ, ಅವನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೋಗಲ್ಲ. ಅವನ ರಾಜ್ಯ ಗ್ರೀಕ್ ಸಾಮ್ರಾಜ್ಯ. ಅದು ಕೂಡ ಬರ್ದಿದ್ದೀನಿ, 4 ಕೊಂಬುಗಳು ಅಂತ ಬರ್ದಿದ್ದೀನಿ. ನೀವು ಓದ್ಬೇಕು ಮನೆಯಲ್ಲಿ. ಅದಕ್ಕೆ ವಾಕ್ಯ ತಕೊಳ್ಳಿ. ಗ್ರೀಕ್ ಸಾಮ್ರಾಜ್ಯಕ್ಕೆ 5ನೇ ತಲೆಗೆ. ದಾನಿಯೇಲ 8ನೇ ಅಧ್ಯಾಯ 20ನೇ ವಚನ. ದಾನಿಯೇಲ್ ಚಾಪ್ಟರ್ 8:20 ಓದಿ ಬೇಗ. and 11:2. ನೀವು ನೋಡಿದ 2 ಕೊಂಬಿನ ಟಗರು, ಈ ಮೇದ್ಯ ಮತ್ತು ಪಾರಸಿಯ. ಇಂಗ್ಲಿಷ್ ಅಲ್ಲಿ ಏನಂತಿರ್ತದೆ? ಕೊಂಬುಗಳಿಗೆ ಏನಂತಿರ್ತದೆ? ನೀವು ನೋಡಿದ 2 ಕೊಂಬುಗಳು ಯಾವ್ದಂತೆ? ದಾನಿಯೇಲ್ ತೋರಿಸ್ತಾ ಇದ್ದಾನೆ ದೇವರು ಕನಸಲ್ಲಿ. ದಾನಿಯೇಲ್ ತೋರಿಸ್ತಾ ಇದ್ದಾನೆ 2 ಕೊಂಬುಗಳಿರೋದು ಯಾವ್ದಂತೆ? ಮೇದಿಯ. 1 ಕೊಂಬಿರೋದು ಅಲ್ಲೇ ಇದೆ ನೋಡಿ, ಗ್ರೀಕ್ ರಾಜ್ಯ. ಓತ ಅಂದ್ರೆ ಮ್ಯಾಕೆ ಅನ್ಕೊಳ್ಳಿಲ್ಲ ಅಂದ್ರೆ గోట్ మేక కరెక్ట్ నో అది చాలా తెల్లగా ఉంటుంది అక్కడ చూసేక ఏమీ అంత బాగలేదు అందు వాడు చిత్తెలాగా పరిగెత్తి ಚಿರತೆ ತರ ಹೋಗಿ 70% 12 ಇಯರ್ಸ್ ಅವ್ನು 22 ಇಯರ್ಸ್ ಇರುವಾಗ 12 ಇಯರ್ಸ್ ಇರುವಾಗಲೇ ಒಳ್ಳೆ ಯುದ್ಧ ಮಾಡೋಣಂತೆ 16 ವರ್ಷದಲ್ಲೆಲ್ಲ 22 ವರ್ಷದಲ್ಲಿ ಅವನು ರೂಲಿಂಗ್ ಬಂದ 12 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಪ್ರಪಂಚನೇ ಕವರ್ ಮಾಡ ಗ್ರೀಕ್ ಸಾಮ್ರಾಜ್ಯನೇ ಅತ್ಲಿಪಿ ಅಂತ ಕೇಳಿದ್ದೀರಾ ಅಪೋಲೋ ಆರ್ಥರ್ ಇದೆಲ್ಲ ಗ್ರೀಕ್ ಪದಗಳು ಆರ್ಥರ್ ಅಂದ್ರೆ ಮೂಳೆ ಆರ್ಥೋ ಆರ್ ಕೇಳಿದ್ದೀರಾ ಇವಾಗಾದ್ರೂ ಕೇಳಿದ್ದೀರಾ ಏನ್ ನೋಡ್ತೀರಾ ಟಿವಿ ಇನ್ನು ಅಡ್ವರ್ಟೈಸ್ಮೆಂಟ್ ಬ್ರಾಂಡ್ ಹೆಸರು ನಾನು ಹೇಳ್ಬೇಕು ನನಗೆ ಅದಕ್ಕೆ ನಿಂತಿಲ್ಲ ಇಲ್ಲಿ ಆರ್ಥೋ ಅಂದ್ರೆ ಮೂಳೆ ಆಮೇಲೆ ಅವ್ರ ಕಾಲದಲ್ಲೇ ಗ್ರೀಕ್ ಲ್ಯಾಂಗ್ವೇಜ್ ಬಹಳ ಫೇಮಸ್ ಆಗಿದ್ದು ಈಗ ನಮ್ಮ ಹೊಸ ಒಡಂಬಡಿಕೆ ಇರೋದು ಗ್ರೀಕ್ ಲ್ಯಾಂಗ್ವೇಜ್ ಇಸ್ರಾಯೇಲ್ ದೇಶ ಹಿರಿಯಕ್ಕೆ ಬಂದಂತ ಅಲೆಕ್ಸಾಂಡರ್ ಈ ವಾಕ್ಯನ ತೋರಿಸಿದಂತೆ ಆ ಕಾಲದ ಇದ್ದಿದ್ದು ಯಾಜಕರು ಆಮೇಲೆ
ಯಾಜಕನ ಹೆಸರು ಬರ್ಕೊಂತೀರಾ? ಹಲ್ಲೆಲೂಯ. ಯಾಜಕನ ಹೆಸರು ಬೇಕಲ್ವಾ? ಹಲ್ಲೆಲೂಯ, ಆಮೆನ್, ಹಲ್ಲೆಲೂಯ. ಅವನಿಗೆ ಆ ರಾಜ್ಯನ ತೋರ್ಸಕ್ ಬರ್ತಾನಂತೆ, ಆ ರಾಜ್ಯನ ಇಸ್ರಾಯೇಲ್ ದೇಶ ಹಿಡಿಯಕ್ ಬರ್ತಾನಂತೆ. ಅವನ ಅಡ್ಡ ಹೋಗ್ಬಿಟ್ಟು ಆ ಯಾಜಕನನ್ನ ತೋರಿಸಿದ್ನಂತೆ. ಯಾರಿಗೆ? ಅಲೆಕ್ಸಾಂಡರ್ಗೆ. ಹಿಂದಿನ ದಿನ ರಾತ್ರಿ ಕನಸಲ್ಲಿ ಆ ಇಸ್ರಾಯೇಲ್ ದೇಶನ ಹಿಡಿದಿದ್ ಮುಂಚೆ ಯಾಜಕನ ತೋರಿಸಿದ್ನಂತೆ. ಆ ಯಾಜಕನು ಕರೆಕ್ಟಾಗಿ ಅಡ್ಡ ಬಂದಂತೆ. ಹಲ್ಲೆಲೂಯ, ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಅಡ್ಡ ಬಂದು ನಿಂತ್ಕೊಂಡಂತೆ. ಪ್ರೈಸ್ ದಿ ಲಾರ್ಡ್. ಅಡ್ಡ ಬಂದಿದ ತಕ್ಷಣ ಏನ್ ಇವನನ್ನ ಅವನು ಹೇಳಿದಂತೆ, ಆಗ ಪ್ರೈಸ್ ದಿ ಲಾರ್ಡ್, ನಿನ್ನ ಬಗ್ಗೆ ನಿಂಗೆ ದಾನಿಯೇಲ ಗ್ರಂಥದಲ್ಲಿ ಇಂಥ ಅಧ್ಯಾಯದಲ್ಲಿ ಇಂಥ ವಚನದಲ್ಲಿ ನಿನ್ನ ಬಗ್ಗೆನೇ ಬರೆದಿರೋದು. 8ನೇ ಅಧ್ಯಾಯ 20ನೇ ವಚನ. ಒಂದು ಕೊಂಬಂತಿದೆಯಲ್ಲ ಅದು ನೀನೇ. ಅವನಿಗೆ ಆಶ್ಚರ್ಯ ಆಗೋದಂತೆ. ಅವಾಗ ಆ ಇಸ್ರಾಯೇಲ್ ದೇಶನ ಅವನೇನು ಮಾಡಿಲ್ಲಂತೆ. ಇಸ್ರಾಯೇಲ್ ದೇಶನ ಅವನೇನ್ ಮಾಡ್ದಂತೆ? ಏನು ಮಾಡಿಲ್ಲ. ಸುಮ್ಮನೆ ಸೈಲೆಂಟ್ ಆಗಿ ಹಿಂದಕ್ಕೆ ಹೋಗ್ಬಿಟ್ಟಂತೆ. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್. ಬಹಳ ಆಶ್ಚರ್ಯವಾಗಿತ್ತಂತೆ ಅವನಿಗೆ, ಅಲೆಕ್ಸಾಂಡರ್ಗೆ. ಅವನು ಯಾರಿಗೂ ಭಯ ಪಡಲ್ಲ. 16 ವರ್ಷದಿಂದ ಒಳ್ಳೆ ಯುದ್ಧ ಮಾಡೋನು. ಆಕ್ಚುಲಿ ಆ ಗ್ರೀಕ್ ಸಿಟಿನ ಸ್ಟಾರ್ಟ್ ಮಾಡಿದವ್ರಪ್ಪ, ಆದ್ರೆ ಸ್ಟ್ರಾಂಗ್ ಆಗಿಲ್ಲ. ಅವನ ಮಗನ ಕಾಲದಲ್ಲಿ ಸ್ಟ್ರಾಂಗ್ ಆಗೋಯ್ತು, ಫೇಮಸ್ ಆಯ್ತು. ಹಲ್ಲೆಲೂಯ. ಆ ಟೈಮಲ್ಲಿ ಅವನ್ ಸತ್ತೋದ ಮೇಲೆ 4 ದಳಪತಿಗಳು ಬಂದ್ರು. ಆ 4 ದಳಪತಿಗಳು ಹೆಸರು ಹೇಳಿದ್ದೀನಿ ನಿಮ್ಗೆ, ಆದ್ರೂ ಕತೆ ಬಂದಾಗ ಹೇಳ್ತೀನಿ. ಆಮೇಲೆ ಅವನಾದ್ಮೇಲೆ ಬಂದವನೇ ಆಂಟಿಫೋರ್ ಎಪಿಫಾನಸ್. ಅವನೇ ದೇವಾಲಯದಲ್ಲಿ ಅಶುದ್ಧವಾದದನ್ನ ಹಂದಿಯನ್ನು ಕುಯ್ದು ಇಸ್ರಾಯೇಲ್ನ ಹಿಂಸಿಸಿದ್ದು, ಬಹಳ ಪೀಡಿಸಿದ್ದು ಅವನೇ. ಈ ಗ್ರೀಕ್ ಗೌರ್ಮೆಂಟ್ ಅಲ್ಲಿ ಅವನು ಹೋಗ್ಬಿಟ್ಟ. ಅವನ ನಂತರ ಬಂದವರು ಆ ಥರ ಇದ್ರು. ಆಮೇಲೆ ವಾಕ್ಯ ತಗೊಂಡ್ರಲ್ಲ, ಆ ಗಾಟ್ ಅಂದ್ರೆ ಯಾರು? ಆ ಓರಿ ಅಂದ್ರೆ ಯಾರು? ಗ್ರೀಕ್ ಸಾಮ್ರಾಜ್ಯ, ಕಾಫಾರ್. ಆಮೇನ್, ಹಲ್ಲೆಲೂಯ. ಅದನ್ನು ಸ್ಥಾಪಿಸಿದವನು ಅಲೆಕ್ಸಾಂಡರ್. ಹಲ್ಲೆಲೂಯ. ಅವನಿಗೆ ದಾನಿಯೇಲನಿಗೆ ಬೊಂಬೆಯಲ್ಲಿ ಆ ಕಲರ್ ಏನನ್ನ ತೋರಿಸ್ತಾನೆ? ತಾಮ್ರ. ಅದಕ್ಕೆ ಚಿರ್ತಿ ಅಂತ ಹೇಳ್ತೈತೆ. ಇದೆಯಾ ಇಲ್ವಾ ವಾಕ್ಯ? ಓದಿನಿ ಬನ್ನಿ. ಬಾಬಾ ಆತ್ಮರಾದ ದೇವಾರೇ. 7ನೇ ಅಧ್ಯಾಯ 3ನೇ ವಚನ 7:3. ಆಮೇಲೆ ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಮೊದಲು ಕಾಣಿಸಿದ ಮೃಗವು ಸಿಂಹದ ಆಗಿತ್ತು. 2ನೇ ಮೃಗ 5ನೇ ವಚನ ನೋಡಿ, ಕರಡಿ ಆಗಿತ್ತು ಅಂತಿದೆಯಾ ನೋಡಿ. 5ರಲ್ಲಿ ಕರಡಿ ಇದೆಯಾ? 7ನೇ ವಚನದಲ್ಲಿ 6ನೇ ವಚನದಲ್ಲಿ ಚಿರತೆ ಅಂತಿದೆ ನೋಡಿ. ಚಿರತೆ ಇಲ್ವಾ? ಚಿರ್ತ. ಆಮೇಲೆ ನೆಕ್ಸ್ಟ್ ಅದಕ್ಕಿಂತ ಘೋರವಾಗಿರುತ್ತೆ. ಸುಮ್ಮನೆ ಇದನ್ನ ಡೈನೋಸರಿ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ 7ರಲ್ಲಿ ಇದು ರೋಮ್ ಡೈನಾಸಿಟಿ. ಆಕ್ಚುಲಿ ಯಾವುದು? ರೋಮ್ ಸಾಮ್ರಾಜ್ಯ. ಸುಮ್ಮನೆ ಹೆಸರಿಗೆ ಭಯಂಕರವಾದ ಮೃಗ ಯಾವುದಂದ್ರೆ ಪ್ರಪಂಚದಲ್ಲೇ ದಾನಿ ಯೋಬ ಗ್ರಂಥದಲ್ಲಿ ಬರೀತಾನೆ. ಅದ್ರ ಬಗ್ಗೆ ಒಂದು 25 ವಾಕ್ಯಗಳು, ಒಂದು ಅಧ್ಯಾಯ 2 ಅಧ್ಯಾಯ ಪೂರ್ತಿ ಅದ್ರ ಬಗ್ಗೆ ಡೈನೋಸರಿ ಬಗ್ಗೆ ಬರ್ದಿರೋದು. ಅದು ಕೂಡ ಬರ್ಕೊಂಬಿಡಿ. ಯೋಬ ಡೈನೋಸರಿ ಪ್ರಾಣಿ ಬಗ್ಗೆ ಬರ್ದಿರೋದು. ಆಮೇನ್, ಹಲ್ಲೆಲೂಯ. ಯೋಬ 40ನೇ ಅಧ್ಯಾಯ 41ನೇ ಅಧ್ಯಾಯ ಪೂರ್ತಿ ಡೈನೋಸರಿ ಬಗ್ಗೆ. ಅದ್ರ ಹತ್ರ ಯಾರು ಗೆಲ್ಲಕ್ಕಾಗಲ್ಲಂತೆ ಮನುಷ್ಯ. ಅದ್ರ ತಲೆ ಒಳಗೆ ನೋಡಕ್ಕೆ ಅದು ಇದ್ರ ತರ ಇರ್ತೈತೆ. ಆಮೇನ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆದ್ರೆ ಅದು ಮೊಸಳೆ ಅಲ್ಲ. ಮೊಸಳೆ ತರ ಇರ್ತೈತೆ ನೋಡಕ. ಮೊಸಳೆಯಲ್ಲಿ ಕೂಡ ತಲೆ ಇಕ್ಕಿ ಎತ್ತಿದ್ದಾರೆ ಮನುಷ್ಯ. ಹಿಂಗಿಟ್ಟು ಫೋಟೋ ಹಿಡ್ತಿದ್ದಾರೆ ಎಷ್ಟೋ ಜನ. ಮೊಸಳೆ ತಲೆ ಒಳಗಡೆ ತಲೆ ಇಟ್ಟು ಫೋಟೋ ಹಿಡ್ದಿದ್ದಾರೆ. ಇಲ್ಲಿ ಬರ್ದಿರೋದು ಮೊಸಳೆ ತರ ಇರ್ತೈತೆ ಕೇಳಕ್ ನಿಮ್ಗೆ. 40ನೇ ಅಧ್ಯಾಯ 41ನೇ ಅಧ್ಯಾಯ ಆಕ್ಚುಲಿ ಅದು ಡೈನೋಸರಿ ಬಗ್ಗೆ ಬರ್ದಿರೋದು. ಆಮೇಲೆ ಅಷ್ಟು ಅದ್ರ ಹತ್ರ ಯಾರು ಗೆಲ್ಲಕ್ಕಾಗಲ್ಲ. ಆ ಪ್ರಾಣಿಗಳನ್ನ ದೇವರು ಸಾಯಿಸಾರ. ಏನೋ ಹೇಳ್ತಾರೆ, ಆಸ್ಟ್ರಾಯ್ಡ್ ಬಂದು ಹೊಡೆದು ಆ ಪ್ರಾಣಿಗಳನ್ನೆಲ್ಲ ಪೀಸ್ ಮಾಡಾಕ್ತಾರೆ. ಮೇನ್ ಸೃಷ್ಟಿ 4ನೇ ದಿನದಲ್ಲೂ ಮನುಷ್ಯರು ಕಡಿಮೆ ಇದ್ದಾಗಲೂ ಯಾವಾಗಲೂ ಮಾಡಿದ್ರು ಗೊತ್ತಿಲ್ಲ. ಆಮೇಲೆ ಸುಮ್ಮನೆ ನನ್ನ ಹೆಸರಿಗೆ ರೋಮ್ ಸಾಮ್ರಾಜ್ಯನ ನೀವು ಡೈನೋಸರಿ ಅಂತ ಬರ್ಕೊಳ್ಳಿ ಅಂತ ಸುಮ್ಮನೆ ಅಂದೆ. ಬಟ್ ಅಲ್ಲಿ ಡೈನೋಸರಿ ಅಂತ ಕೊಟ್ಟಿಲ್ಲ. ಕ್ರೂರವಾಗಿತ್ತು. ಅದರ ಹಲ್ಲುಗಳು ಕಬ್ಬಿಣ ತರ ಇತ್ತು. ಕಾಲುಗಳು ಕಬ್ಬಿಣ ತಾನೆ. ಕಾಲುಗಳು 2 ಕಾಲುಗಳು ಹೆಂಗಿತ್ತು? ಕಬ್ಬಿಣ. ಆ ರೋಮ್
ಥರ ಕಟ್ಟಿನ ಕ್ರೂಸೈಡು ಆಮೇಲೆ ಶಿಲ್ಬೆಗೆ ಹಾಕಿದ್ದು, ಪೀಡಿಸಿದ್ದು ಜನಗಳನ್ನ, ಸಾಮ್ರಾಜ್ಯ ಜನಗಳನ್ನ ವಿಚಿತ್ರ ಹಿಂಸೆ ಕೊಟ್ಟಿದ್ದು, ದೇವರ ಮಕ್ಕಳನ್ನ 5 ಕೋಟಿ ಜನರನ್ನ ಒಂದೇ ಸಾರಿ ಸುಟ್ಟಾಗ್ಬಿಟ್ಟು ಆಮೇಲೆ ಹಲ್ಲೆಲೂಯಾ ಲಕ್ಷ ಲಕ್ಷ ಜನಗಳನ್ನ ಯಹೂದನ್ನ ಕೊಂದು ಬಿಟ್ರು, ಬಿಡ್ಲೇ ಇಲ್ಲ ಅವನ ಊರುಗಳಿಗೆ, ಮನೆಗೆ. ಆಮೇಲೆ ಪ್ರೈಸ್ ದ ಲಾರ್ಡ್. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಜಾಸ್ತಿ ಇದೆ. ಸೊ ಬಾಬಿಲನ್ ಸಾಮ್ರಾಜ್ಯ ಕೂಡ ಏನಿತ್ತು, ದೇವರು ಸೈತಾನ ಇದ್ದ, ಅಲ್ಲಿ ಕೂಡ ದೇವ್ರ ಮಕ್ಕಳನ್ನ ಪೀಡಿಸ್ದ, ಕಾಡ್ದ, ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದ, ಕೊಚ್ಕೊಂಡ. ದೇವರೇ ಅವನಿಗೆ ಸಿಕ್ಕಿ ಕೊಟ್ಟಿರೋದೇ ಸಾಮ್ರಾಜ್ಯ ಅಂತ ಗೊತ್ತಿದ್ದೇನು ಕೊಚ್ಕೊಂಡ. ಅದೇ ರೀತಿ ಮೇದಿಯ ಪೆರ್ಸಿಯಾ ಅವರು ಕೂಡ ದೇವರಿಗೆ ವಿರುದ್ಧವಾಗಿದ್ರು. ಅದಕ್ಕೆ ನಿಮ್ಗೆ ವಾಕ್ಯ ಕೊಟ್ಟೆ, ನಾನು ಹೋಗ್ಬಿಟ್ಟು ಮೇದಿಯ ದಿವ್ಯ ಪಾಲಕನ ಹತ್ರ ಹೋರಾಡ್ಬೇಕು. ಇವಾಗ ವಾಕ್ಯ ಕೊಟ್ಟೆ ನಾನು ನಿಮ್ಗೆ ಅದು. ಆಮೇಲೆ దానియేల 10:20 రాసుకో సిస్టర్. దానియేల 10:20 ఈ వాక్యం ఏమంటే గవర్నమెంట్లో సాతాను ఉంటాడు, ఇప్పుడుండే అన్ని గవర్నమెంట్లను సాతాను ఉంటాడు అని ಎಲ್ಲರಿಗೂ. జీసస్ క్రైస్ట్ బರೋ వరకు ಹಂಗೆ ಒಬ್ಬೊಬ್ಬರ ಮೇಲೆ 10:20 అండ్ ఎజెస్కేల 28 చాప్టర్ పూర్తి అక్కడ సాతాను ఉన్నాడు. సాతాను గురించి కాదు అది 28 మీరు అప్పుడు వచ్చేసినాడు. ఆమేన్ రైట్. ఇక నెక్స్ట్ గ్రీక్ సామ్రాజ్య దానియేల్ 8:20 ಓದಿದ್ರಾ? 11:2 ದಾನಿಯೇಲ್ 11 ಗ್ರೀಕ್ ಸಾಮ್ರಾಜ್ಯದ ಬಗ್ಗೆ 11. ಇಗೋ ಪಾರಸಿಯ ಸಾಮ್ರಾಜ್ಯ, ಪಾರಸಿಯ ದೇಶದಲ್ಲಿ, ಇರಾಕ್ ದೇಶದಲ್ಲಿ ಇನ್ನು 3 ರಾಜರು ಏಳುವರು. 4ನೇ ರಾಜ ಎಲ್ಲರಿಗಿಂತ ಅಧಿಕ ಧನವಂತ ಗ್ರೀಕ್ ಸಾಮ್ರಾಜ್ಯ, ಅದು ಅಲೆಕ್ಸಾಂಡರ್. ರಾಸ್ಕೊರಲ್ಲ ಆ ಕಡೆ ಅಲೆಕ್ಸಾಂಡರ್ ಗ್ರೀಕ್ ಸಾಮ್ರಾಜ್ಯ ಮೋಲಿ ಬರ್ಕೋಬೇಕು. ಯಾವ ರಾಜ್ಯಕ್ಕೆ? ಗ್ರೀಕ್ ರಾಜ್ಯಕ್ಕೆ. ಯಾರು? ಮೇದಿಯ ರಾಜ್ಯ ಗ್ರೀಕ್ ರಾಜ್ಯಕ್ಕೆ ವಿರುದ್ಧವಾಗಿ ತನ್ನ ಬಲವನ್ನೆಲ್ಲ ಎಬ್ಬಿಸುವನು. ಅನಂತರ ಪರಾಕ್ರಮಶಾಲಿಯಾದ ಅಲೆಕ್ಸಾಂಡರ್ ಅವನು. ಪರಾಕ್ರಮಶಾಲಿ ಅಂದ್ರೆ ನನ್ಗೆ ಏನಂತಿರ್ತಾರೆ ಹೇಳಿ ನೋಡೋಣ? ಅಲೆಕ್ಸಾಂಡರ್ಗೆ ಒಂದು ಹೆಸರು ಕೊಡ್ತಾರೆ ಹಿಂದೆ ಮುಂದೆ, ಹೇಳಿ ನೋಡೋಣ. ಹೇಳಿಲ್ವಾ? ದಿ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಹಾಕಿರ್ತಾರೆ, ಗ್ರೇಟ್ ಅಲೆಕ್ಸಾಂಡರ್ ಅಂತ ಹಾಕಿರ್ತಾರೆ. ಇಲ್ಲಂದ್ರೆ ಹಿಂದೆ ಸಿಸ್ಟರ್ ಕೇಳಿಲ್ವಾ? ಗ್ರೇಟ್ ಅಂತ ಇರ್ತೈತೆ ಅವನು. ಪರಾಕ್ರಮಿ. ಗ್ರೇಟ್ ಅಂದ್ರೆ ಏನು? ಪರಾಕ್ರಮಿ. ಅಲ್ಲಿ ಬರ್ಕೊಳ್ಳಿ, ಬಲಿಷ್ಠನು, ಶಕ್ತಿಶಾಲಿ. ಅಲೆಕ್ಸಾಂಡರ್ ಅವನು. ನಿಮ್ಗೆ ಡೌಟೇ ಬೇಡ ಬ್ರದರ್. ನಿಮ್ಗೆ ಇದೆಲ್ಲ ಹೆಂಗು ಅಂತಂದ್ರೆ ನಾನು ನಿಮ್ಗೆ ಹೇಳಕ್ಕಾಗಲ್ಲ. ನೀವು ಹೇಳಿದ್ರೆ ಬರೋದು ಇಲ್ಲ ಕೇಳಕ್ಕ. ಇಲ್ಲಿ ಮಾತ್ರ ಬರ್ತೀರಿ, ನನ್ನ ಮನೆಗೆ ಬರೋದೇ ಇಲ್ಲ. ನೀವು ನಿಮ್ಮ ಮನೆಗೆ ಬಂದಾಗೂ ಕೇಳಲ್ಲ. ಇದೇನ್ ಬ್ರದರ್, ಇದೇನ್ ಸಿಸ್ಟರ್, ಇದೇನ್ ಬ್ರದರ್ ಅಂತ ಕೇಳಬೇಕು. ಸೊ ಗ್ರೀಕ್ ಸಾಮ್ರಾಜ್ಯ ಯಾರನ್ನ ತಳ್ತಾ ಇದೆ? ಬಲಿಷ್ಠರು ಬಂದಂತ ಹೇಳ್ತಾ ಇದೆ ವಾಕ್ಯ ಕೇಳಿ. ಯಾರನ್ನ ಬೀಳಿಸ್ತಾ ಇದ್ದಾನೆ ಈ ವಾಕ್ಯದಲ್ಲಿ? ಮೇದಿಯ ಪೆರ್ಸಿಯ ಸಾಮ್ರಾಜ್ಯನ ಬೀಳಿಸಿ ಗ್ರೀಕ್ ಸಾಮ್ರಾಜ್ಯ ಮೇಲೆ ಬರ್ತಾ ಇದೆ ಅಂತ ಓದ್ಕೊಳ್ಳಿ ಬೇಕಾದ್ರೆ. ನೀವು ಅದೇ ಪೂರ್ತಿ ಓದಿ, ಇನ್ನೂ ಚೆನ್ನಾಗಿ ಡೀಟೇಲ್ ಆಗಿ 4 ದಳಪತಿಗಳ ಬಗ್ಗೆ ಕೂಡ ಕೊಡ್ತಾನೆ. ಅವ್ರ ಹೆಸರು ನಿಮ್ಗೆ ಕೊಟ್ಟಿದ್ದೀನಿ. ಆಮೇಲೆ ಆ ಪರಾಕ್ರಮಶಾಲಿ ಬಂದು ಏನ್ ಮಾಡ್ತಾನಂತಮ್ಮ? ಅನಂತರ ಅಲೆಕ್ಸಾಂಡರ್ ಅವನು, ಗ್ರೇಟ್ ಅಲೆಕ್ಸಾಂಡರ್ ಅಂತ ಬರ್ಕೊಳ್ಳಿ. ಪರಾಕ್ರಮಿ ಅಂದ್ರೆ ಗ್ರೇಟ್. ದಿ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಇರ್ತದೆ ಅವನ ಹೆಸರು. ಎಲ್ಲಿ ಬರೆದ್ರು ಬರೀ ಅಲೆಕ್ಸಾಂಡರ್ ಅಂತ ಕೊಡಲ್ಲ, ಗ್ರೇಟ್ ಅಂತ ಕೊಡ್ತಾನೆ. ಯಾಕಂದ್ರೆ 12 years ಅಲ್ಲಿ ವರ್ಲ್ಡ್ ಅನ್ನ ರೀಚ್ ಮಾಡಿದ್ದಾನೆ ಕಂಪ್ಲೀಟ್. ಒಂದೊಂದು ದೇಶನ ಫಟ 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 ಅಂತ ಹಿಡ್ಕೊಂಡು ಹೋಗಿದ್ದಾನೆ. ಅವನು ಕುದುರೆ ಆ ತರ, ಅವನ ಹತ್ರ ಕೆಲಸ ಮಾಡೋರು ಆ ತರ, ಅವನ ಜೊತೆಲಿ ಬರೋರು ಆ ತರ ಹೋಗಿ ಅಲ್ಲಿ ಯಾರು ಇರ್ತಾರ ಆ ರಾಜ್ಯನ ಸೋಲಿಸಿ ಅಕ್ವೇರ್ ಮಾಡ್ಕೊಂಡು ಅಲ್ಲೊಂದು ಜನಗಳನ್ನ ಇಟ್ಬಿಟ್ಟು ಅಲ್ಲೊಂದು ರಾಜನ ನೆನೆಸ್ಬಿಟ್ಟು ಮುಂದೊಂದು ದೇಶಕ್ಕೆ ಹೋಗ್ತಾ ಇರ್ತಾನೆ ಅಷ್ಟು ಫಾಸ್ಟ್ ಆಗಿ. ಚಿರತೆ ಏನ್ ಫೇಮಸ್ ಹೇಳಿ? ಸ್ಪೀಡ್ಗೆ ಚಿರತೆನೆ ಕೊಡೋದು. ಸಿಂಹ ಎಲ್ಲ ಓಡಲ್ಲ, ದಪ್ಪ ಇರ್ತಾರೆ. ದಪ್ಪ ಇರೋರು ಓಡಕ್ಕಾಗುತ್ತಾ? ಹಾಗಲ್ಲ. ಹಂಗೆ ಚಿರತೆ ಫಾಸ್ಟ್. ಯಾರು ನಗ್ತೀರ? ಹಲ್ಲೆಲೂಯಾ. ಚಿರತೆ ಫಾಸ್ಟ್. ಅಲೆಕ್ಸಾಂಡರ್ ಫಾಸ್ಟ್ ಅಂತ ಅರ್ಥ. ಮೈನ್ ಫಾಸ್ಟ್. ಅದು ಏನನ್ನ ಹಿಡಿಬೇಕಂದ್ರೆ ಓಡಿ ಹಿಡಿತಿದ್ದಾನೆ, ಹಿಡಿಯೋ ತನಕ ಬಿಡಲ್ಲ. ಹಲ್ಲೆಲೂಯಾ. ಆಮೇನ್ ಸಿಂಹಕ್ಕಾದ್ರೂ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತದೆ, ಅದು ನಿಂತ್ಕೊಂಡ್ಬಿಡ್ತದೆ. ಅದಕ್ಕೆ ಸ್ಟಕ್ ಆಗಿದ್ದಷ್ಟೇ ಸ್ಟಾಪ್ ಮಾಡ್ಬಿಡ್ತದೆ. ಅದು ಲಿಮಿಟ್ ಓಡಲ್ಲ. ಅದು ಊಟ ಸಿಕ್ಕಿಲ್ಲ ಅಂದ್ರೆ ಬರಾಗ.
ಎಲ್ಲನ ಕಲ್ತಾನದಲ್ಲಿ ಹಿಡಿಯಕ್ಕೆ ಹೋಗ್ತೇವೆ, ತಕ್ಕಂತ ನಿಂತ್ಕೊಂಡ್ಬಿಡ್ತೈತೆ. ಆಮೇನ್, ಪ್ರೈಸ್ ದ ಲಾರ್ಡ್. ಸೊ ಗ್ರೀಕ್ ಸಾಮ್ರಾಜ್ಯ ಏನ್ ಮಾಡ್ತಾ ಇದೆ, ಮೇದಿಯ ಪೆರ್ಸಿಯ ಸಾಮ್ರಾಜ್ಯನ ಸೋಲಿಸ್ಬಿಟ್ಟು ಅದು ಕಿಂಗ್ ಆಗ್ತಾ ಇದೆ. ಅದನ್ನ ಸೂಪರ್ ಕಿಂಗ್ ಅಂತಾರೆ. ಗ್ರೀಕ್ ಸಾಮ್ರಾಜ್ಯದ ಬಗ್ಗೆ ಹೇಳ್ದೆ ನಾನು. ಅದರಲ್ಲಿ ಕೂಡ ಅಹಂಕಾರ ಇದೆ. ಅದರಲ್ಲಿ ಇದ್ದಿದ್ದು ಆಂಟಿಫೋರ್ ಅಕಿಫೋನಸ್ ಅನ್ನೋನೆ, ANTIOCHUS 4 1 2 3 4 EPIPHANES ಆಂಟಿಫೋರ್ ಎಪಿಫನಸ್ ಸಾರಿ. ಅಲ್ಲೆಲೂಯಾ. ಇವನ ಕಾಲದಲ್ಲೇ ದೇವರ ಮಕ್ಕಳಿಗೆ ಇಸ್ರಾಯೇಲ್ ರಾಜ್ಯದಲ್ಲಿ ಎಲ್ಲರಿಗೂ ವಿರೋಧವಾಗಿ ನಿಂತ. ಆಮೇನ್. ಈ ಗ್ರೀಕ್ ಸಾಮ್ರಾಜ್ಯದಲ್ಲಿ ಇದ್ದವನೇ. ಇದನ್ನ ಬೀಳಿಸಿ ರೋಮ್ ಸಾಮ್ರಾಜ್ಯ ಬರ್ತದೆ. ಅದಕ್ಕೆ ವಾಕ್ಯ ಓದಿ. ರೋಮ್ 7ನೇ ತಲೆ ಯಾವುದು? ರೋಮ್ ಸಾಮ್ರಾಜ್ಯ. 7ರಿಂದ 8 ಓದಿ ಬೇಗ. ದಾನಿಯೇಲ 7:8. ದಾನಿಯೇಲ 7:8. ಇನ್ಮೇಲೆ ನಾನು ಯಾವ್ದು ಎಕ್ಸ್ಟ್ರಾ ಹೇಳಲ್ಲ, ಬರೀ ಮೆಸೇಜ್ ಮಾತ್ರ ತಗೊಂತೀನಿ. ಲೇಟ್ ಆಗುತ್ತೆ, ಬೇಗ ಮುಗಿಸ್ಬಿಡ್ತೀನಿ. ದಾನಿಯೇಲ 7:8. ನಾನು ನೆಕ್ಸ್ಟ್ ತಲೆ ಯಾವುದು? ಗ್ರೀಕ್ ಸಾಮ್ರಾಜ್ಯ. ಗ್ರೀಕ್ ಸಾಮ್ರಾಜ್ಯಕ್ಕೆ ವಾಕ್ಯ ಕೊಟ್ಟನಾ? 8:20:11:2-4. ಅಲ್ಲೆಲೂಯಾ. ನೆಕ್ಸ್ಟ್ ಸಾಮ್ರಾಜ್ಯ, ನೆಕ್ಸ್ಟ್ ಲಾಸ್ಟ್ 7ನೇ ತಲೆ. 7ನೇ ತಲೆ ಯಾವುದು? ರೋಮ್. 7ನೇ. ಇವಾಗ 7ನೇ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಪಾರಸಿ ಕೊಟ್ಬಿಟ್ಟಲ್ಲ ವಾಕ್ಯ. ಮೇದ್ಯ ಪಾರಸಿಗೆ 5ನೇ ಅಧ್ಯಾಯ 28ನೇ ವಚನ, ದಾನಿಯೇಲ 31 ವಚನವರೆಗೂ ಕೊಟ್ಟೆ. ಕರೆಕ್ಟ್, ನೋ ಕನ್ಫ್ಯೂಷನ್ ಸಿಸ್ಟರ್. ನೀವೇನೋ ಟೆನ್ಷನ್ಗೆ ಹೋಗ್ಬಿಟ್ರಿ ಮ್ಯೂಟ್ ಅಂದಿದ ತಕ್ಷಣ. ಹಲ್ಲೆಲೂಯಾ. ನೆಕ್ಸ್ಟ್ 7ನೇ ತಲೆ ರೋಮ್. ನೆಕ್ಸ್ಟ್ ತಲೆ ಯಾವುದು? ರೋಮ್ ಬರ್ಕೊಂಡ್ರಲ್ಲ, ಕನ್ಫ್ಯೂಷನ್ ಇಲ್ಲಲ್ಲಮ್ಮ? ಕ್ಲಿಯರ್ ಆಯ್ತಾ ಸಿಸ್ಟರ್? ರೋಮ್. ಹಲ್ಲೆಲೂಯಾ. ಪರ್ಪರಸ್ ಸಾಮ್ರಾಜ್ಯ, ಸಾರಿ ರೋಮ್ ಸಾಮ್ರಾಜ್ಯ. ಆಮೇಲೆ 6ನೇ ಸಾಮ್ರಾಜ್ಯ ಯಾವುದು? ರೋಮ್. ಸಾರಿ 7 ಅಂದೆ ಯಾವಾಗಲೇ ನಾನು, 7 ಅಲ್ಲ 6. 6ನೇ ತಲೆ ಯಾರು? ಆ ಯೋಹಾನನಿಗೆ ಪದೋಸ್ ದ್ವೀಪದಲ್ಲಿ ಆ ದರ್ಶನದಲ್ಲಿ 7 ತಲೆ ಎಲ್ಲಿಂದ ಬರ್ತಾ ಇದೆ? ಸಿಯಾ ಸಮುದ್ರದಿಂದ ಎದ್ದು ಬರ್ತಾ ಇದೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. 13:1 ಬೇಸ್ ಮಾಡ್ಕೊಂಡು ಮಾತಾಡ್ತಾರೆ. ರೆವಲ್ಯೂಷನ್ 13:1 ಇವತ್ತು ಮೆಸೇಜ್ ಟೈಟಲ್ 7 heads, 7 ತಲೆ ಬಗ್ಗೆ. ಎಲ್ಲಿಂದ ಬರ್ತಾ ಇದೆ ಅದು? ಸಮುದ್ರದಿಂದ. ಆ 7ನೇ ತಲೆ 6ನೇ ತಲೆ ಯಾವುದು? ರೋಮ್ ಸಾಮ್ರಾಜ್ಯ. ದಾನಿಯೇಲ್ ಚಾಪ್ಟರ್ 7:8. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಇಗೋ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಹೊಳೆಯಿತು. ಈ ಚಿಕ್ಕ ಕೊಂಬು ಬಂದು ಆಂಟಿ ಕ್ರೈಸ್ಟ್ ಗೌರ್ಮೆಂಟ್, ಆಂಟಿ ಕ್ರೈಸ್ಟ್ ಕ್ರಿಸ್ತು ವಿರೋಧಿ ಚಿಕ್ಕ ಕೊಂಬು. ಅದು ಮೊನ್ನೆ ಕೂಡ ಮೆಸೇಜ್ ಅಲ್ಲಿ ಬಂತು, ಗಮನ ಇಟ್ಕೊಳ್ಳಿ. ಆ ಜೊತೆಗೆ 23 and 24 ಅದು ಆವಾಗಲೇ ಓದಿಸಿದ್ದೀನಿ, ಬರ್ಕೊಳ್ಳಿ. ಅಲ್ಲಿ 10 ಕೊಂಬುಗಳಂತಿದೆ, ಬರ್ಕೊಂಡ್ರ? 7, 8 and 23 and 24 ಅಲ್ಲಿ 10 heads ಅಂತ ಇರ್ತೈತೆ. 10 ಕೊಂಬುಗಳು, ತಲೆ ಇರ್ತೈತೆ, 10 ತಲೆ. ಪ್ರೈಸ್ ದ ಲಾರ್ಡ್. ಆಮೇನ್. ಸೊ ಈ ರೋಮ್ ಸಾಮ್ರಾಜ್ಯದ ಬಗ್ಗೆ ನೀವೇನು ಹೇಳ್ತೀರಾ? ಜೀಸಸ್ ಇದ್ದಾಗ ಅದೇ ಸಾಮ್ರಾಜ್ಯ ಇದ್ದಿದ್ದು. ಯಾಕೆ ಹೇಳಿ? ಆ 7 ಅರಸುಗಳು ಅಂದ್ರೆ 7 ತಲೆಗಳಂದ್ರೆ 7 ಬೆಟ್ಟ. ಈಗ ನೀವು ರೆವಲ್ಯೂಷನ್ ಚಾಪ್ಟರ್ 17:9 ಓದಿ. 17:9 17:9 ಬೇಗ ಓದಿ ತಕ್ಕಂತ. ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳು. ಬೆಟ್ಟಗಳ ಹೆಸರು ನಾನು ಹೇಳಿದೆ. ಆ 7 ಬೆಟ್ಟಗಳಂದ್ರೆ 7 ಅರಸುಗಳಂತಿದೆ ನೋಡಿ. ಅದಲ್ಲದೆ ಇವು 7 ಕಿಂಗ್ಸ್ ನ ತೋರಿಸ್ತದೆ. ಫಸ್ಟ್ ಕಿಂಗ್ ಯಾರು? ಐಗುಪ್ತ. ಸೆಕೆಂಡ್ ಕಿಂಗ್ ಯಾರು? ಸೆಕೆಂಡ್ ಹೆಡ್ ಯಾರು? ಅಸಿರಿಯಾ. ಥರ್ಡ್ ಹೆಡ್ ಯಾರು? ಥರ್ಡ್ ಕಿಂಗ್ ಯಾರು? ಬಾಬಿಲೋನ್, ನಬುಕದ್ನೆಚ್ಚರ. ಆಮೇನ್. 6ನೇ ತಲೆ ರೋಮು. ದಾನಿಯೇಲ 7:8 ಹೇಳ್ತಾ ಇದೆ. ಆಮೇನ್. 7:9 ಹೇಳ್ತಾ ಇದೆ. ಅಲ್ಲಿ 17:9 ಹೇಳ್ತಾ ಇದೆ. 5 ಅರಸರು ಬಿದ್ದೋಗಿದ್ದಾರೆ. 7 ಡೈನಸಿಟಿ ಫೆಲ್ಡ್ ಔಟ್, ಗೆಟ್ ಔಟ್, ಹೋಯ್ತು. ಆಮೇನ್. ಈಗ ಒಬ್ಬನಿದ್ದಾನೆ. ಯಾರು ಹೇಳಿ? ಇವಾಗಲೇ ಇರೋದು ಈ ವಾಕ್ಯ ಕರೆಕ್ಟ್ ಆಗಿದೆ. ಈಗ ಅಲ್ಲಿ ಏನ್ ಬರ್ದಿದೆ ನೋಡಿ, ಎಲ್ಲರೂ ಕಟ್ತೀರಿ. 5 ಜನ ಬಿದ್ದೋಗಿದ್ದಾರೆ. 5 ಸಾಮ್ರಾಜ್ಯ ಬಿದ್ದೋಗಿದೆ. ಒಬ್ಬನಿದ್ದಾರೆ. ಯಾರು? ರೋಮ್ ಸಾಮ್ರಾಜ್ಯ. ಹೇಳೋದಕ್ಕೆ ಹೇಳ್ತಾರೆ. ಹೆಂಗ್ ಹೇಳ್ತೀರ ನೀವು ರೋಮ್ ಸಾಮ್ರಾಜ್ಯ?
ಹೇಳ್ದವ್ರೆ ಹೇಳ್ದಿರೋರು ಹೆಂಗೆ ಹೇಳ್ತೀವಿ? ಈ ದಾನಿಯಲ್ ಚಾಪ್ಟರ್ AD 95 ಬರ್ದಿದ್ದು, ಬರ್ಕೊಳ್ಳಿ. 1995 ಬರ್ದಿದ್ದು. ಅವಾಗ ಯಾರಿದ್ರು? ಸಾರಿ ಜಾನ್, ರೆವಲ್ಯೂಷನ್ ಚಾಪ್ಟರ್ ಬರ್ದಿದ್ದು ಯಾರು? ಜಾನ್ ಯಾವ ಕಾಲದವರು? ಯೇಸು ಕ್ರಿಸ್ತನ ಕಾಲದವರು ಅಂತೇಳಿ. ಯೇಸು ಕ್ರಿಸ್ತನ ಜೊತೆಲಿ ಇದ್ರಲ್ಲ ಇವರು. AD 95 ಬರ್ದಿದ್ದು ರೆವಲ್ಯೂಷನ್ ಚಾಪ್ಟರ್, ಕರೆಕ್ಟ್ ಅಲ್ವಾ? ಅವಾಗ ಯಾರು ಇದ್ದಿದ್ದು? ಚರ್ಚ್ ನೋಡ್ದಾಕಿದ್ ಯಾರು? ಟೈಟಸ್. ಯಾವಾಗ? AD 70. ರೆವಲ್ಯೂಷನ್ ಬರೆದಿರೋದು AD 92, 95. ಯಾರಿದ್ದಾರೆ? ರೋಮ್ ಸಾಮ್ರಾಜ್ಯ. 5 ಜನ ಬಿದ್ದೋಗಿದ್ದಾರೆ. 5 ಅರಸರು, 5 ಸಾಮ್ರಾಜ್ಯ. ಒಬ್ಬನಿದ್ದಾನೆ, ಅದು 6. ಯಾರವರು? ಅವಾಗ ರೋಮ್ ಸಾಮ್ರಾಜ್ಯನೇ ಅಲ್ಲಿ ಆಳ್ತಾ ಇರೋದು ಇಸ್ರಾಯೇಲ್ ದೇಶನ. ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ, ನೋ ಕನ್ಫ್ಯೂಷನ್. ಜನಕ್ಕೆ ಅರ್ಥ ಆಯ್ತು ಈ ಮಾತು? ಕರೆಕ್ಟಾ ಇಲ್ವಾ? ಸ್ವಲ್ಪ ಎಲ್ಲ ಈಗಮ್ಮ ಏನೋ ಹಿಂಗಂತಾರೆ ಹಂಗಂತಾರೆ, ಅದಾಗೆ ಕೇಳ್ತಾ ಇರೋ ನೋಡಿಲಿ. ಪ್ರತಿ ವಾರ ಅಟೆಂಡ್ ಮಾಡ್ತಾರೆ. ನಿಮ್ಗೆ ಇದೆಲ್ಲ ಫ್ರೀ ಆಗಿ ಈಸಿಯಾಗಿ ಅರ್ಥ ಆಯ್ತಮ್ಮ. ಈ ಪ್ರಕಟಣೆ ಗ್ರಂಥದಲ್ಲಿ ದರ್ಶನ ಕೊಡುವಾಗ ಯಾವ ಸಾಮ್ರಾಜ್ಯ ಇರೋದು? ಧೈರ್ಯವಾಗಿ ಹೇಳಿ, ರೋಮ್. ಕರೆಕ್ಟ್. ಒಬ್ಬನಿದ್ದಾನೆ, ಅವನು ಬಿದ್ದೋಗ್ತಾನೆ, ಇನ್ನೊಬ್ಬನು ಬರ್ತಾನೆ. ಅವನ ಬಗ್ಗೆನೇ ಹೇಳ್ತೀನಿ ಕೇಳಿ. ನೆಕ್ಸ್ಟ್ ಸಾಮ್ರಾಜ್ಯ ಯಾವುದು? ಪಾರ್ಪರಸ್ ಸಾಮ್ರಾಜ್ಯ. ಅದಾದ್ಮೇಲೆ ಇಂಗ್ಲೆಂಡ್, ಅದಾದ್ಮೇಲೆ ಅಮೇರಿಕಾ. ಪಾರ್ಪರಸ್ A, ಪಾರ್ಪರಸ್ B, ಇಲ್ಲಾಂದ್ರೆ ಪಾರ್ಪರಸ್ 1, ಪಾರ್ಪರಸ್ 2 ಅಂತ ಹೇಳ್ಬೋದಲ್ಲ. ಜಸ್ಟ್ ಒಂದು ಸಬ್ ಟೈಟಲ್. ಆಮೇಲೆ ದೇವರ ಲೆಕ್ಕದಲ್ಲಿ 8 ಡೈನಾಸಿಟಿ ಮಾತ್ರ. 8ನೇ ಡೈನಾಸಿಟಿ ಆಮೇಲೆ ಆಂಟಿಕ್ರೈಸ್ಟ್ ಡೈನಾಸಿಟಿ, ಗೌರ್ಮೆಂಟ್ ಸಾಮ್ರಾಜ್ಯ. ಅದು 7 ವರ್ಷ ಮಾತ್ರ ಇರ್ತದೆ. ಇವರೆಲ್ಲ ಎಷ್ಟು ವರ್ಷ ಇದ್ರು ಗೊತ್ತಾ? ಬಾಬಿಲೋನ್ ಸಾಮ್ರಾಜ್ಯ 200 ವರ್ಷ, ಐಗುಪ್ತ ಸಾಮ್ರಾಜ್ಯ 400 ವರ್ಷ ಈ ಪ್ರಪಂಚನ ಕಂಟ್ರೋಲ್, ರೂಲಿಂಗ್ ಮಾಡಿದ್ರು. ಈ ರೋಮ್ ಸಾಮ್ರಾಜ್ಯ ಇವಾಗ್ಲೂ ಕೂಡ ರೋಮ್ ಸಾಮ್ರಾಜ್ಯನೇ ಕಂಟ್ರೋಲ್ ಮಾಡ್ತಾರೆ. ಯಾಕೆ ಹೇಳು? ಕಾಲಗಳಲ್ಲಿ ಕಬ್ಬಿಣ, ಜೇಡಿ ಮಣ್ಣು 2 ಮಿಕ್ಸ್ ಇದೆ. 2 ಮಿಕ್ಸ್ ಇದೆ. ಕಬ್ಬಿಣ ಯಾರು ಅಂತ ವಾಕ್ಯ ಹೇಳ್ತು? ರೋಮ್ ಸಾಮ್ರಾಜ್ಯ. ಕಬ್ಬಿಣ ಮಣ್ಣು ಮಿಕ್ಸ್ ಇದೆಲ್ಲ. ರೋಮ್ ಇವಾಗ್ಲೂ ಕೂಡ ರೋಮ್ ಕಂಟ್ರೋಲ್ ಅಲ್ಲೇ ಇರೋದು. ಈಗ ನೋಡು, ವ್ಯಾಟಿಕನ್ ಸಿಟಿ ಮೇಲೆ ಎಲ್ಲಾರು ಡಿಪೆಂಡ್, ಪೋಪ್ ಮೇಲೆ ಎಲ್ಲಾರು ಡಿಪೆಂಡ್. ಅವ್ರು ಏನ್ ಹೇಳಿದ್ರೆ ಅದು, ಅವ್ರು ಏನ್ ಕಾನೂನು ತಂದ್ರೆ ಅದು. ಈಗಲೂ ಕೂಡ ರೋಮ್ ಸಾಮ್ರಾಜ್ಯ. ಈಗಲೂ ಯುರೋಪ್ ಯೂನಿಯನ್ ಅದೊಂದು ಪವರ್ಫುಲ್ ಇದೆ ಪ್ರಪಂಚ ಎಲ್ಲ. ಸೊ 5 ಜನ ಬಿದ್ದೋಗಿದ್ದಾರೆ. ಐಗುಪ್ತ ಬಿದ್ದೋಗಿದೆ. ಅಲ್ಲಿದೆ ನೋಡಿ 1709 ಐಗುಪ್ತ, ಈಜಿಪ್ಷಿಯನ್ ಡೈನಾಸಿಟಿ ಬಿದ್ದೋಗಿದೆ. 3ನೇದು ಬಾಬಿಲೋನ್ ಬಿದ್ದೋಗಿದೆ. ಮೇದಿಯಾ ಪೆರ್ಸಿಯಾ ಬಿದ್ದೋಗಿದೆ. 5ನೇದು ಗ್ರೀಕ್ ಬಿದ್ದೋಗಿದೆ. 5 ಜನ ಬಿದ್ದೋಗಿದ್ದಾರೆ. 5 ಜನ ಇಲ್ಲ, ಒಬ್ಬನಿದ್ದಾನೆ. ಯಾರವನು? ರೋಮ್ ಸಾಮ್ರಾಜ್ಯ. ಅವನು ಹೋದ್ಮೇಲೆ ಇನ್ನೊಬ್ಬನು ಬರ್ತಾನೆ, ಪಾರ್ಪರಸ್ ಸಾಮ್ರಾಜ್ಯ. ಅದೇ 7ನೇ ತಲೆ ಬರ್ಕೊಳ್ಳಿ. ಪಾರ್ಪರಸ್ ಸಾಮ್ರಾಜ್ಯ ಬರ್ಕೊಂಡ್ರಲ್ಲ ಅವಾಗಲೇ. ಪಾರ್ಪರಸ್ ಸಿಸ್ಟರ್ ರಾಸ್ಕೊಂಡ್ರ? ಈಜಿಪ್ಷಿಯನ್, ಅಸಿರಿಯಾ ರಾಸ್ಕೊಂಡ್ರು కదా, ಮೊದಲು ರಾಸ್ಕೊಂಡ್ರು, ಎತ್ಕೊಂಡ. ರೆವಲ್ಯೂಷನ್ ಚಾಪ್ಟರ್ 17, 7 to 10 ಓದಿ. ಪಾರ್ಪರಸ್ ಸಾಮ್ರಾಜ್ಯದ ವಾಕ್ಯ. ಪ್ರಕಟಣೆ ಗ್ರಂಥ 17, 7ರಿಂದ 10 ಓದಿ. 9ರಿಂದ 10. ಸಾರಿ, ಅದೇ ವಾಕ್ಯನೇ ಅದೇ ವಾಕ್ಯನೇ ಕಂಟಿನ್ಯೂಷನ್ ಮಾಡಿ. 9 ಓದಿದ್ರೆ ಅನ್ಕೊಳ್ಳಿ. ಈಗ 10 ಓದಿ. 7ನೇ ತಲೆ ಸಿಗ್ತೈತೆ. ಓಕೆ. ರೋಮ್ ಸಾಮ್ರಾಜ್ಯ ಇವಾಗಿದೆ. ಅವನಿಗೆ ದರ್ಶನ ಕೊಡುವಾಗ ಪ್ರಕಟಣೆ ಗ್ರಂಥ ಬರೆಯಾಗಿದೆ. ಪ್ರಕಟಣೆ ಗ್ರಂಥ ತಾನೆ? ಪ್ರಕಟಣೆ ಗ್ರಂಥ ಬರೆದಿದ್ದು ಜಾನ್ ತಾನೆ? ಆ ಟೈಮಲ್ಲಿ ಜಾನು ಇರುವಾಗ ರೋಮ್ ಸಾಮ್ರಾಜ್ಯನೇ ಇದ್ದಿದ್ದು. ಒಬ್ಬನಿದ್ದಾನೆ. ಆಮೇಲೆ ಇನ್ನು ಬಂದಿಲ್ಲ ಅವನು. ಅವಾಗ ಆ ಕಾಲದಲ್ಲಿ ಇನ್ನೂ ಬಂದಿಲ್ಲ. ಅದಕ್ಕೆ ಹೋಗ್ಬೇಕಂದ್ರೆ ಏನು ಹೋಗ್ಬೇಕು? ರೋಮ್ ಗೌರ್ಮೆಂಟು ಪಾರ್ಪರಸ್ ಬಂದು ಹೊಡೆದಾಕ್ಬೇಕು. ಒಂದು ರೀತಿ ನೋಡಿದ್ರೆ ಪಾರ್ಪರಸ್ ಕೂಡ ರೋಮ್ ಸಾಮ್ರಾಜ್ಯಕ್ಕೆ ಸೇರ್ತದೆ. ಅವನ ಪ್ಲೇಸ್ ಯಾವುದಂದ್ರೆ ಫ್ರಾನ್ಸ್. ಆಮೇಲೆ ಅಲ್ಲಿ ಅವನು ಇದಕ್ಕೆ ಸೇರಿದವನು. ಅವನು ವಿರೋಧ ಮಾಡಿ ತಿರುಗಿ ಬಿದ್ದು ಆ ರೋಮ್ ರಿಫಾರ್ಮ್ ಎಂಪೈರ್ ಅಂತ ಮಾಡಿಕೊಂಡು ವೆಸ್ಟ್ ರೋಮ್, ಈಸ್ಟ್ ರೋಮ್ ಅಂತ ಮಾಡಿ ಆಗಸ್ಟಿನ್ ಸೀಸರು, ಜೂಲಿಯಸ್ ಸೀಸರು ಸ್ಟಾರ್ಟ್ ಮಾಡಿದ ರೋಮನ್ ಸಾಮ್ರಾಜ್ಯನ 2 ಮಾಡಿಬಿಟ್ರು. ಆಮೇಲೆ 2 ಕಾಲಗಳು, ಕಬ್ಬಿಣದ ಕಾಲಗಳು, ಮಣ್ಣು, ಜೇಡಿ ಮಣ್ಣು ಮಿಕ್ಸ್ ಆಗಿದೆ. ಅದಕ್ಕೂ ಕೂಡ ಸ್ಪೆಷಲ್ ಇದೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ಏನಾಗ್ತದೆ? ಇನ್ನೊಬ್ಬನು ಇದ್ದಾನೆ, ಇನ್ನೊಬ್ಬನು ಬರ್ಬೇಕು. ಅವನೇ ಪಾರ್ಪರಸ್ ಸಾಮ್ರಾಜ್ಯ.
ಬರ್ಕೊಳ್ಳಿ. ಅಲ್ಲಿ ಮತ್ತೊಬ್ಬನು ಬರ್ಬೇಕನ್ನೋ ಹತ್ರ ರೌಂಡ್ ಹಾಕಿ ಹಿಂಗೆ ಲೈನ್ ಎಳೆದು ಪೆನ್ಸಿಲಲ್ಲಿ ಪಾರ್ಪರಸ್ ಅಲ್ಲೇ ಬರ್ಕೊಳ್ಳಿ. ರೌಂಡ್ ಹಾಕಿ ಆ ಹೆಸರಿಗೆ ಮತ್ತೊಬ್ಬನು ಅನ್ನೋನು ಇನ್ನೊಬ್ಬನು ಬರ್ಬೇಕಂತೆ, ಅವನು ಪಾರ್ಪರಸ್ ಮೇಲೆ ಕೇಳಿ ಖಾಲಿ ಜಾಗದಲ್ಲಿ ಪಾರ್ಪರಸ್. ಆಮೆನ್ ಆಮೆನ್ ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್. ಸೊ 8ನೇ ಸಾಮ್ರಾಜ್ಯ ಯಾವ್ದು ಹೇಳಿ? ಅಲ್ಲೇ ಕೆಳಗಡೆ ಐತೆ, ಅಲ್ಲೇ ಓದಮ್ಮ. 8ನೇ ಸಾಮ್ರಾಜ್ಯ ಸ್ವಲ್ಪ ಕಾಲ ಇವಾಗ ಒಂದೇ ನಡೀತಾ ಇರೋದು. ಹಲ್ಲೆಲೂಯಾ, ತಾನೇ 8ನೇ ಅರಸು. ಸರಿ, ನೀವಿಷ್ಟೊತ್ತು ಇಷ್ಟು ತಲೆಗಳು 7 ತಲೆಗಳು, ಈಜಿಪ್ಷಿಯನ್ನು, ಅಸಿರಿಯಾ, ಬಾಬಿಲೋನು, ಮೇದಿಯಾ, ಪೆರ್ಸಿಯಾ, ಗ್ರೀಕು, ರೋಮು, ಪಾರ್ಪರಸ್ 7 ತಲೆಗಳು 13:1 ಯಾರಂತ ಗೊತ್ತಾಯ್ತು? ಅದು ಮನುಷ್ಯರ ಮಧ್ಯದಿಂದ ಬರೋರು, ನೀರಲ್ಲ, ಅದು ಸಮುದ್ರ ಅಲ್ಲ, ಮನುಷ್ಯರನ್ನ ಸೂಚಿಸ್ತೈತೆ. ಅದಕ್ಕೆ ವಾಕ್ಯ 17ನೇ ಅಧ್ಯಾಯ 10ನೇ ವಚನ ಅಂತ ಓದಿದ್ರಿ, ಕರೆಕ್ಟ್ ಅಲ್ವಾ? ಆಮೇಲೆ ಈ 7 ಸಾಮ್ರಾಜ್ಯದಲ್ಲಿ ಕೂಡ ಸೈತಾನ ಇದ್ದಾನೆ. 7 ರಾಜರ ಹತ್ರ ಕೂಡ ಕೆಲಸ ಮಾಡೋನೆ ಸೈತಾನ. ಅವ್ರನ್ನ ಯೂಸ್ ಮಾಡ್ಕೊಂಡವನೆ. ಅದಕ್ಕೆ ವಾಕ್ಯಗಳು ಕೊಟ್ಟೆ. ಇದು ಏನಕ್ಕ, ಇದು ಯಾಕೆ ನಿಮ್ಗೆ? ಆಕ್ಚುಲಿ 13:1 ಇರೋದು ಆಂಟಿ ಕ್ರೈಸ್ಟ್ ಗೌರ್ಮೆಂಟ್. ಯಾರು ಆಂಟಿ ಕ್ರೈಸ್ಟ್ ಗೌರ್ಮೆಂಟ್ ಹೆಂಗಿರ್ತೈತೆ ಅನ್ನೋದೇ 13 ಚಾಪ್ಟರ್ ಪೂರ್ತಿ. ಆಂಟಿ ಕ್ರೈಸ್ಟ್ ಗೌರ್ಮೆಂಟ್ ರೂಲ್ ಹೆಂಗಿರ್ತೈತೆ ಆ ಟೈಮಲ್ಲಿ? ಡಿಜಿಟಲ್ ಲ್ಯಾಂಗ್ವೇಜ್, ಡಿಜಿಟಲ್ ಮನಿ, ಎಲ್ಲಾರ್ಗು ನಂಬರ್ ಕೊಟ್ಬಿಡ್ತಾರೆ, ಚಿಪ್ ಹಾಕ್ತಾರೆ, ಒಂದು ವಿಗ್ರಹನ ಮಾಡಿರ್ತಾರೆ, ನಮಸ್ಕಾರ ಮಾಡಬೇಕು. ಅದಕ್ಕೆ 2 ಕೊಂಬಿರೋದು ಸಹಾಯ ಮಾಡಕ್ಕೆ ಬರ್ತದೆ. ಅದು ಸುಳ್ಳು ಪ್ರವಾದಿ, ಅದು ಅಮೇರಿಕಾ. ಅದರಲ್ಲಿ ಕೂಡ ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ ಅಂತಿದೆ. ಅದಕ್ಕೆ 2 ಕೊಂಬು. ಅದು ನೋಡಕ್ಕೆ ಕುರಿ ತರ ಇರ್ತೈತಂತೆ. ನೋಡಕ್ಕೆ ಹೆಂಗಿರ್ತೈತಂತೆ? ಕುರಿ, ಆದ್ರೆ ಘಟಸರ್ಪ ಅಂತ ಬರೆದಿದ್ದಾನೆ. 13:11 ನಾನು ಮಾತಾಡ್ತಾ ಇದ್ದೆ. ನೋಡಕ್ಕೆ ಹೆಂಗಿದಂತೆ? ಕುರಿ ತರ ಇದಂತೆ ನೋಡಿ. ಆದ್ರೆ ಅದ್ರ ಕಾರ್ಯಗಳು, ಕ್ರಿಯೆಗಳು ಘಟಸರ್ಪ ಅಂದ್ರೆ ಡ್ರಾಯ್ಗನ್, ಹಾವು. ಕರೆಕ್ಟಾ? ನೋಡೋದಕ್ಕೆ ಹೆಂಗಿದೆ? ಟಗರಿನ ಆಗಿದೆ, ಕುರಿ ತರ. ಆದ್ರೆ ಘಟಸರ್ಪ ತರ ವರ್ತಿಸ್ತೈತೆ ಆಕ್ಟಿವಿಟೀಸ್. ಹಂಗಿದ್ದಾರೆ ಇವತ್ತು ಕೆಲವು ಮಿನಿಸ್ಟ್ರಿಗಳು. ಆಮೇಲೆ ಎಷ್ಟು ಸೀಕ್ರೆಟ್ ಅಡಗಿದೆ ನೋಡಿ ಪ್ರಕಟಣೆ ಗ್ರಂಥದಲ್ಲಿ, ಎಷ್ಟು ಒಂದು ರಹಸ್ಯ ಅಡಗಿದೆ ನೋಡಿ. ಸರಿ, ಇದು ಯಾಕೆ ಈ 7 ತಲೆ 8ನೇ ತಲೆ? ಇವರು 10 ಜನಗಳು, ಅವ್ರಿಗೆ 10 ದೇಶ ಸಪೋರ್ಟ್ ಮಾಡ್ತೈತೆ. ಆಂಟಿ ಕ್ರೈಸ್ಟ್ ಗೌರ್ಮೆಂಟು ಇವ್ರಿಗೆಲ್ಲ ಇರೋ ಬುದ್ಧಿ ಅವನೊಬ್ಬನಿಗೆ ಇರ್ತೈತೆ. ಇವ್ರಿಗೆಲ್ಲ ಇರೋ ಅಹಂಕಾರ ಅವನೊಬ್ಬನಲ್ಲೇ ಇರ್ತೈತೆ. ಇವರಿಗೆಲ್ಲ ಒಂದು ಚಿರತೆ ಆಕ್ಟಿವಿಟೀಸು, ಸಿಂಹದ ಆಕ್ಟಿವಿಟೀಸು, ಕರಡಿ ಆಕ್ಟಿವಿಟೀಸು, ಡೈನೋಸರಿ ಆಕ್ಟಿವಿಟೀಸು, ಐಗುಪ್ತ ರಾಜನ ಒಂದು ಬುದ್ಧಿ, ಆ ಒಂದು ಇದು, ಆ ಗಂಡು ಮಕ್ಕಳನ್ನ ಕೊಂದಿದ್ದು, ಅವನು ಈಜಿಪ್ಷಿಯರ್ ಅವರು ಇಬ್ರಿಯರ ಮಕ್ಕಳನ್ನ ಕೊಂದಲ್ಲ, ಬಿಡಲ್ಲ ಅಂತ ಹೇಳಿದ್ನಲ್ಲ. ಅವ್ರಿಗೆ 400 ವರ್ಷ ಕೂಲಿ ಕೊಡ್ದಿರ ಪೀಡಿಸ್ನಲ್ಲ ದೇವ್ರ ಮಕ್ಕಳನ್ನ. ಹೋಗ್ಬಾರ್ದು ನೀವು ವರ್ಷಕ್ಕೆ ಮಾಡಕ್ಕಂತ ಹೇಳಿದ್ನಲ್ಲ ಆರೋನ್ಗೆ, ಮೋಶೆಗೆ. ಅಲ್ಲಿ ಕೂಡ ಇದ್ದಾನೆ ನೋಡಿ ಸೈತಾನ. ಎಲ್ಲ ಸಾಮ್ರಾಜ್ಯದಲ್ಲಿ ಇದ್ದಾನೆ. ಸೊ ಕಂಪ್ಲೀಟ್ಲಿ ಎಲ್ಲ ಸಾಮ್ರಾಜ್ಯದಲ್ಲಿ ಕೂಡ ಪಿಸಾಚಿ ಇದ್ದಾನೆ. ಅದೇ ರೀತಿ ಅವ್ರ ಮಗನಾಗಿರೋ ಆಂಟಿ ಕ್ರೈಸ್ಟ್ ಕೂಡ ಅದೇ ತರ ಆಕ್ಟಿವಿಟೀಸ್ ಇರ್ತದೆ. ಇವ್ರಿಗಿರೋ ಎಲ್ಲ ಬುದ್ಧಿ ಅವ್ರ ಮಕ್ಕಳಲ್ಲಿ ಇರ್ತದೆ. ಆಮೇಲೆ ಅದಕ್ಕೆ ಈ 7 ತಲೆಗಳು 10 ಕೊಂಬುಗಳು. ನೆಕ್ಸ್ಟ್ ಮಾತಾಡೋಣ, ಯಾವ್ದು ಕೊಡ್ತಾರ ಅದು ಮಾತಾಡ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೀವು ಸ್ವಲ್ಪ ಫಾಸ್ಟ್ ಆಗಿ ಪ್ರಿಪೇರ್ ಆದ್ರೆ ನಾನು ಇನ್ನೂ ಸ್ಪೀಡಾಗಿ ಹೇಳ್ತೀನಿ. ಸ್ಟಾರ್ಟಿಂಗ್ ಏನು ಬುದ್ಧಿ ಮಾತು ಇವ್ರಿಗೆ ಹೇಳೋದು ಏನು ಇಟ್ಕೊಳ್ಳೋದು, ಈ ವಿಷಯ ಕೊಟ್ಬಿಡ್ತೀನಿ, ಫಾಸ್ಟಾಗಿ ಆಗುತ್ತೆ. ಇವಾಗಲೂ 1 ಅವರ್ 10 ನಿಮಿಷ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಈ ಪ್ರಯೋಜನ ನೀವು ಹೇಳೋದೇ ಇಲ್ಲ, ನನ್ನ ಹತ್ರನೂ ಹೇಳಲ್ಲ, ಯಾರ ಹತ್ರನೂ ಹೇಳಲ್ಲ. ಈ ಥರ ಇದೆ, ತಿಳ್ಕೊತಾ ಇದ್ದೀನಿ, ಹಂಚ್ಕೋಬೇಕು, ಶೇರ್ ಮಾಡ್ಕೋಬೇಕು. ಹೇಳೋರಿಗೆ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಕಲಿತಾ ಇದ್ದಾರೆ, ಅವ್ರಿಗೂ ಅರ್ಥ ಆಗ್ತದೆ. ಬೈಬಲು, ದೇವರು ಪರಿಶುದ್ಧಾತ್ಮನ ಮಾತಾಡ್ತಾ ಇದ್ದಾನೆ. ಆಮೇಲೆ ಒಂದು ಇದು ಏನು ಇಡಲ್ಲ. ಆ ಮೆಸೇಜ್ ನೋಡ್ತೀರಾ ಇಲ್ಲೋ ಗೊತ್ತಿಲ್ಲ. ಕಾಮೆಂಟ್ಸ್ ಕೂಡ ಇರಲ್ಲ. ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸ್ ಇಲ್ಲ. ಇನ್ನು ಬೇಕಾದ್ರೆ ಏನೋ ಮಾಡ್ತೀರ ಗೊತ್ತಿಲ್ಲ. ಆಮೇನ್, ಹಲ್ಲೆಲೂಯಾ, ಆಮೇನ್. ರೈಟ್. ಒಂದು ಸಹೋದರಿಗೆ ಭಾನುವಾರ ವಾಗ್ದಾನ ಮಾಡಿದ್ರು, ಸೈತಾನನ ಕಟ್ಟುಗಳಿಂದ ಬಿಡುಗಡೆ ಕೊಡ್ತೀನಿ ಅಂತ. ಹೆಂಗ್ ಕೊಟ್ರು ಬ್ರದರ್? ಕೊಟ್ಟರೆ ವಾಕ್ಯ ನೆರವೇರ್ತ. ಭಾನುವಾರ ಮೆಸೇಜ್ ಸಿಸ್ಟರ್ ಕೇಳ್ಕೊಂಡು ನಂಬ್ಕೊಂಡು ಹೋದ್ರು. ಪ್ರೈಸ್ ದ ಲಾರ್ಡ್. ಆ ಸಿಸ್ಟರ್ ಲೈಫಲ್ಲಿ ಇವತ್ತು ಕೊಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂಪೂರ್ಣವಾಗಿ ನಂಬಿ 1.5 ಅವರ್
ಹೋರಾಟದ ಮೇಲೆ ಸರಿಯಾಗಿ ಸ್ಪಿರಿಟ್ ಆಫ್ ಗಾಡ್ ನೀವು ಸನ್ನಿ, ದೇವ್ರು ನಿಮ್ಮ ಜೊತೆಲಿದ್ದಾರೆ, ದೇವ್ರು ನಿಮ್ಮನ್ನು ನಡೆಸ್ತಾನೆ. ಚೆನ್ನಾಗಿ ಟ್ರೈ ಮಾಡಿ. ಅಲ್ಲಿ ಓದಿ ಈ ವಾಕ್ಯಗಳನ್ನೆಲ್ಲ ಓದಿ ಪರವಾಗಿಲ್ಲ. ನೆಕ್ಸ್ಟು ಶುಕ್ರವಾರ ಅಲ್ವಾ, ಅಷ್ಟರೊಳಗಡೆ ಓದ್ಕೊಳ್ಳಿ. ನೆಕ್ಸ್ಟು ಪ್ರಕಟಣೆ ಗ್ರಂಥ ಒಂದು ಅಧ್ಯಾಯಕ್ಕೂ ಒಂದು ಕ್ಲಾಸ್ಗೂ ಇನ್ನೊಂದು ಕ್ಲಾಸ್ಗೂ ಆಮೇಲೆ ಒಂದೊಂದು ಇದಕ್ಕೂ ಒಂದೊಂದು ವ್ಯತ್ಯಾಸ ಸಂಬಂಧ ಇದ್ದೇ ಇರ್ತೈತೆ. ನೀವು ಇದನ್ನ ಗ್ಯಾಪ್ಗೆ ಇಟ್ಕೊಂಡು ನೆಕ್ಸ್ಟ್ ಕೇಳಬೇಕು, ಹಿಂದಿಂದ ಗ್ಯಾಪ್ಗೆ ಇಟ್ಕೊಂಡು ನೆಕ್ಸ್ಟ್ ಕೇಳಬೇಕು. ನೀವು ಕೇಳ್ತಾ 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 ಕನ್ಫ್ಯೂಷನ್ಸೇ ಹೋಗ್ಬೋದು. ಏನು ಕನ್ಫ್ಯೂಷನ್ಸೇ ಹೋಗ್ಬೋದು. ಆಮೇಲೆ ಅಲ್ಲ ಕಣ್ಮುಚ್ಚಿ ಪ್ರೇ ಮಾಡೋದು. Mighty name of Jesus. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಯೇಸುವೇ, ಅದ್ಭುತವಾಗಿ ಅತಿಶಯವಾಗಿ ಕಾಪಾಡಿಗೆ ಮಾತಾಡಿ ಕೃಪೆಗಾಗಿ ಸ್ತೋತ್ರ, ರಕ್ಷಣೆಗಾಗಿ ಸ್ತೋತ್ರ. ಈ ಎಸ್ಕಟಾಲಜಿ, ಈ ಅಂತ್ಯಕಾಲದ ಈ ಬೋಧನೆಯನ್ನು ದೇವರೇ ಮಾತಾಡೋದಕ್ಕೆ ನನ್ನನ್ನು ಪ್ರೇರೇಪಿಸಿದೆಯೋ ಅದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೀನಿ. ಈ ಯೂಟ್ಯೂಬಲ್ಲಿ ಕೇಳೋ ಪ್ರತಿಯೊಬ್ಬರು ಕೂಡ ವಿಶೇಷವಾದ ಜ್ಞಾನವನ್ನು ಹೊಂದ್ಕೊಳ್ಳಿ. ಅನೇಕರಿಗೆ ಈ ಮೆಸೇಜ್ ರೀಚ್ ಆಗಲಿ, ಪ್ರತಿಯೊಬ್ಬರು ಜ್ಞಾನಿಗಳಾಗಲಿ. ಆಮೇಲೆ ಅಂತ್ಯ ದಿನಗಳನ್ನು ತಿಳ್ಕೊಂಡು ಕ್ರಿಸ್ತು ವಿರೋಧಿಯಿಂದ ತಪ್ಪಿಸಿಕೊಂಡು ಮಧ್ಯ ಆಕಾಶದಲ್ಲಿ ನೀನು ಬರುವಾಗ ನಿನ್ನನ್ನು ಮುಂಗೊಳ್ಳುವಂತೆ ಕೃಪೆಯನ್ನು ತೋರು. ಯೇಸುವಿನ ನಾಮದಲ್ಲಿ ಆಮೇಲೆ ಆಮೇಲೆ ಆಮೇಲೆ. ಎಸ್ ಹೋಗು.